ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ಇತ್ತೀಚೆಗೆ 2 ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳು ಮುಗಿದಿದೆ, HK ಆ್ಯಂಡ್ ನಾನ್ HK. ತುಂಬ ವಿದ್ಯಾರ್ಥಿಗಳು ಕೆಲವೊಂದು ಆತಂಕಗಳನ್ನ ವ್ಯಕ್ತಪಡಿಸಿದ್ದೀರಾ. ಸರ್, ನನ್ನ ಸ್ಕೋರ್ ಕಡಿಮೆ ಆಗಿದೆ, ಏನು ಮಾಡೋದು ಅಂತ. ಕೆಲವು ವಿದ್ಯಾರ್ಥಿಗಳು ಏನು ಹೇಳ್ತಿದ್ದೀರಾ, ಸರ್ 100 ಪ್ರಶ್ನೆಗಳನ್ನು 90 ನಿಮಿಷದಲ್ಲಿ ಅಟೆಂಡ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. KA ಕ್ವಶನ್ ಪೇಪರು ನಾರ್ಮಲ್ PC ಕ್ವಶನ್ ಪೇಪರ್ ಥರ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಜ ಇದೆಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ, ಕ್ವಶನ್ ಪೇಪರ್ ಲೆವೆಲ್ ಜಾಸ್ತಿ ಆದಂಗೆ ನಮ್ಮ ಓದಿನ ಮಟ್ಟನೂ ಜಾಸ್ತಿ ಆಗಬೇಕು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ 100 ಪ್ರಶ್ನೆಗಳಿಗೆ ಗೊತ್ತಾಗ್ತಿದೆಯಾ, 100 ಪ್ರಶ್ನೆಗಳಿಗೆ 90 ನಿಮಿಷದಲ್ಲಿ ಗೊತ್ತಾಗ್ತಿದೆ, 90 ನಿಮಿಷದಲ್ಲಿ ಯಾವ ರೀತಿ ಉತ್ತರ ಮಾಡಬೇಕು ಅನ್ನೋದನ್ನ ಮಾಡ್ತೀವಿ. ಇದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮತ್ತು ಯಾವ ರೀತಿ ಕಂಟೆಂಟ್ನ ಓದಬೇಕು, ಯಾವ ರೀತಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು, ಯಾವ ಪುಸ್ತಕಗಳನ್ನ ಓದಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಯಾಕೆ ಅಂತಂದರೆ, ನಿಮಗೆ ಮೊದಲು ಬರ್ತಿದ್ದಂತಹ ಒನ್ ಲೈನರ್ ಗೊತ್ತಾಗ್ತಿದೆಯಾ, ಮೊದಲು ಬರೆದಂಥ ಒಂದು ಲೈನರ್ ಈಗ ಬರ್ತಾ ಇಲ್ಲ. ಅಂದರೆ ನೇರವಾದ ಪ್ರಶ್ನೆಗಳು ಬರ್ತಾ ಇಲ್ಲ, ಎಲ್ಲ ಕಾನ್ಸೆಪ್ಟ್ ಓರಿಯೆಂಟೆಡ್ ಪ್ರಶ್ನೆಗಳು ಬರ್ತಾಯಿದೆ ಮತ್ತು ಅಪ್ಲೈಡ್ ಕ್ವಶನ್ಸ್ ಬರ್ತಾ ಇದೆ. ನೋಡಿ, ಯಾವುದೇ ಒಂದು ಕಾನ್ಸೆಪ್ಟ್ ಬಂತು ಅಂತಂದರೆ, ನೋಡಿ ಕಾನ್ಸೆಪ್ಟ್ ಇತ್ತು ಅಂತಂದರೆ ಈಗ ನೇರವಾಗಿ ಆ ಕಾನ್ಸೆಪ್ಟ್ನ ಕೇಳ್ತಿಲ್ಲ, ಅದಕ್ಕೆ ಅಪ್ಲಿಕೇಶನ್ಸ್ ಕೇಳ್ತಾ ಇದ್ದಾರೆ. ನೀವು ಸೈನ್ಸಲ್ಲಿ ನೋಡಿರ್ಬೋದು, ಅಪ್ಲೈಡ್ ಕ್ವಶನ್ಸ್ ಜಾಸ್ತಿ ಬರ್ತಾ ಇದೆ. ಈವನ್ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿನಲ್ಲೂ ಸಹ ಅಪ್ಲೈಡ್ ಕ್ವಶನ್ಸ್ ಜಾಸ್ತಿ ಬರ್ತಾ ಇದೆ. ಯಾಕೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳೋದ್ರಿಂದ ಆ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋಕ್ಕೆ ನಿಮಗೆ ಟೈಮ್ ಸಾಲ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗ್ತಿರೋದು. ಯಾಕೆ 100 ಪ್ರಶ್ನೆಗಳನ್ನ 90 ನಿಮಿಷದಲ್ಲಿ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ, ನೇರವಾದ ಪ್ರಶ್ನೆಗಳಿದ್ರೆ 90 ನಿಮಿಷದಲ್ಲಿ ಅಟೆಂಡ್ ಮಾಡ್ಬೋದಿತ್ತು. ಆದ್ರೆ ಎಲ್ಲವೂ ಸ್ಟೇಟ್ಮೆಂಟ್ ಕ್ವಶನ್ಗಳಿಂದ ಸ್ಟೇಟ್ಮೆಂಟ್ನ ಓದ್ತಾ ನೀವು ಡೈವರ್ಟ್ ಆಗ್ತೀರಾ, ಮತ್ತೆ ಟೈಮ್ ಅಲ್ಲಿ ಕಿಲ್ ಆಗುತ್ತೆ. ಇದು ಮೇಜರ್ ಪ್ರಾಬ್ಲಮ್. ಮತ್ತೆ ಒಂದು ಸೇರಿ ಬರೀ ಪ್ರಾಬ್ಲಮ್. ಅದು ಯೋಚನೆ ಮಾಡಕ್ಕೆ ಹಚ್ಚುತ್ತೆ. KA ಕ್ವಶನ್ ಪೇಪರ್ಗಳು ಯೋಚನೆ ಮಾಡಕ್ಕೆ, ಅಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಪ್ರಶ್ನೆ ಬಂದ್ರೆ ನೇರವಾಗಿ ಆನ್ಸರ್ ಸಿಗಲ್ಲ, ಅದ್ರ ಬಗ್ಗೆ ಥಿಂಕ್ ಮಾಡಬೇಕು. ಅದನ್ನ ಓದಿದ್ನ ಅಪ್ಲೈಡ್ ಮಾಡಿ ಆನ್ಸರ್ ಮಾಡಬೇಕಾಗಿರುತ್ತೆ. ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇರೋದ್ರಿಂದ KE-ನಲ್ಲಿ ಏನಾಗುತ್ತೆ, ತುಂಬಾ ವಿದ್ಯಾರ್ಥಿಗಳು 90 ನಿಮಿಷದಲ್ಲಿ 100 ಪ್ರಶ್ನೆಗಳನ್ನ ಟಚ್ ಮಾಡಕ್ ಆಗ್ತಾ ಇಲ್ಲ. ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್. ಮತ್ತೆ ಆಮೇಲೆ ನೆಕ್ಸ್ಟ್, ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, MCQ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಗೊತ್ತಾಗ್ತಿದೆ. ಆಮೇಲೆ ಸರಿಯಾದ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊತಾ ಇಲ್ಲ, ಗೊತ್ತಾಗ್ತಿದ್ಯಾ, ಸರಿಯಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊತಿಲ್ಲ. ಹಾಗಾಗಿ ಇದರಿಂದ ಏನಾಗುತ್ತೆ, 100 ಪ್ರಶ್ನೆಗಳನ್ನ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ಯಾವ ವಿಷಯಗಳನ್ನ ಚರ್ಚೆ ಮಾಡ್ತೀವಿ ಅಂತಂದ್ರೆ, 100 ಪ್ರಶ್ನೆಗಳನ್ನ ಯಾವ ರೀತಿ ಅಟೆಂಡ್ ಮಾಡಬೇಕು, ಯಾವ ರೀತಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು, ಒಂದು ವಿಷಯ ಬಂತು ಅಂದ್ರೆ ಅದನ್ನು ಸಮಗ್ರವಾಗಿ ಹೇಗೆ ಓದಬೇಕು, ಯಾವ ಪುಸ್ತಕದಿಂದ ಮಾಹಿತಿನ ತಗೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಮಾಹಿತಿನ ನೀಡ್ತಾ ಹೋಗ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕೆಂತಂದ್ರೆ ಮುಂದಿನ KE ಪರೀಕ್ಷೆಗಳಲ್ಲಿ ತುಂಬಾ ಇದೆ. PC ಪರೀಕ್ಷೆ ಇದೆ, PSI ಇದೆ, ಯಾಕೆಂದ್ರೆ ಎಲ್ಲ ESI ಇದೆ, ಮತ್ತೆ ಇದೇನೋ ನೆಕ್ಸ್ಟ್ ಕ್ರೈಸ್ ಎಕ್ಸಾಮ್ಸ್ ಇದೆ, ಟೀಚರ್ ಪೋಸ್ಟ್ ಇದೆ. ಎಲ್ಲಾ ಪೋಸ್ಟ್ಗಳನ್ನು ಸಹ ಯಾರು ನಡೆಸ್ತಾರೆ ಅಂದ್ರೆ KE ನಡೆಸುತ್ತೆ. ಹಾಗಾಗಿ KE ಮೈಂಡ್ ಸೆಟ್ನ ಅರ್ಥ ಮಾಡ್ಕೋಬೇಕು. KE ಯಾವ ರೀತಿ ಪ್ರಶ್ನೆಗಳನ್ನ ಕೇಳುತ್ತೆ, ನಾವು ಯಾವ ರೀತಿ ಆನ್ಸರ್ ಮಾಡಬೇಕು, ಅದರ ಕ್ವಾಲಿಟಿ ತಕ್ಕಂಗೆ ನಮ್ಮ ಸ್ಟಡಿ ಕ್ವಾಲಿಟಿನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. KE ಪ್ರಶ್ನೆ ಪತ್ರಗಳು ಹೇಗೆ ಉತ್ತರಿಸಬೇಕು, ಮತ್ತೆ ಪ್ರಶ್ನೆಗಳು ಎಲ್ಲಿಂದ ಬಂದಿವೆ, ಮತ್ತೆ ಕ್ವಶನ್ ಪೇಪರ್ ಅನಾಲಿಸಿಸ್, ಯಾವ ರೀತಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಬೇಕು, ಯಾವ ರೀತಿ ಆನ್ಸರ್ನ ಮಾಡಬೇಕು, ಯಾವ ಲೆವೆಲ್, ಯಾವ ಒಂದು ಕ್ವಶನ್ ತಗೊಂಡ್ರೆ ಅದು ಅಪ್ಲೈಡ್ ಅಲ್ಲಿ ಇದೆಯೋ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೆಯೋ, ಅಥವಾ ಮೆಮೊರಿ ಬೇಸ್ಡ್ ಕ್ವಶನ್ ಅಂತ ನಾವು ನೋಡ್ತಾ ಹೋಗೋಣ. ಪ್ರಥಮ ಪ್ರಶ್ನೆ ನೋಡ್ತಾರೆ. ನೋಡಿ, ನಾನು ಹೇಳಿದೆ KE ಯಾವತ್ತೂ ಸಿಲೆಬಸ್ಗೆ ಸ್ಟಿಕ್ ಆನ್ ಆಗಿರ್ತಾನೆ. ಸಿಲೆಬಸ್ ಪಠ್ಯಕ್ರಮ ಏನ್ ಕೊಟ್ಟಿರ್ತಾನೆ ಆ ಸಿಲೆಬಸ್ಗೆ ತಕ್ಕಂಗೆ ಅವನು ಪ್ರಶ್ನೆ ಕೇಳ್ತಾನೆ. ಹೇಳಿದೆ ನೈತಿಕತೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ, 5 ಕ್ವಶನ್ಸ್ ಬರ್ತವೆ ಅಂತ ನಾನು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೆ. 5 ಪ್ರಶ್ನೆಗಳು ಬಂದಿದೆ, ಗೊತ್ತಾಗ್ತಿದೆಯಾ. 5 ಬರ್ಬೋದು, 6 ಬರ್ಬೋದು, ಗೊತ್ತಾಗ್ತದೆ. ಅಂದ್ರೆ ಅವನು ಹೇಳಿದ ನೈತಿಕತೆ ಅಂತ ಮೆನ್ಷನ್ ಮಾಡಿದ್ದಾನೆ. ಅದರಲ್ಲಿ ಸಿಲೆಬಸ್ ಅಲ್ಲಿ ನೈತಿಕತೆ, ಎಥಿಕ್ಸ್ ಅಂತ ಮೆನ್ಷನ್ ಮಾಡಿದ್ದಾನೆ. ಹಾಗಾಗಿ ಎಥಿಕ್ಸ್ ಸಂಬಂಧಪಟ್ಟಂಗೆ ಯಾವುದೇ ಪುಸ್ತಕಗಳು ಇರಲಿಲ್ಲ. ಅರ್ಥ ಆಗ್ತಿದೆಯಾ. ಬರೀ UPSC KPSCಗೆ ಸಂಬಂಧಪಟ್ಟಂತ ಎಥಿಕ್ಸ್ ಪುಸ್ತಕಗಳಿದ್ದು, ಅದು GS 4 ಅಲ್ಲಿ ಬರ್ತಿದ್ದು. ನೀವು ಆನ್ಸರ್ ರೈಟಿಂಗ್ ಬರಿಬೇಕಿತ್ತು, ಅಲ್ಲಿ ಯಾವುದೇ ತರಹದ ಪ್ರಶ್ನೆಗಳು ಬರ್ತಿಲ್ಲ. ಬಟ್ ಕೆಲವೊಂದು PSI ಮತ್ತೆ ಕೆಲವು PC ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ 2-3 ಕ್ವಶನ್ಸ್ ಬರ್ತಾ ಇತ್ತು. ಬಟ್ ಆದ್ರೆ ಈ ವರ್ಷ ಏನ್ ಮಾಡಿದ್ದಾನೆ, KE 5 ಕ್ವಶನ್ಸ್ನ ಕೇಳಿದ್ದಾನೆ. 4 ರಿಂದ 5 ಕ್ವಶನ್ಸ್ ಫಿಕ್ಸ್ ಬರುತ್ತೆ. ಮುಂದಿನ ಪರೀಕ್ಷೆಗಳಲ್ಲೂ ಸಹ ಈ ಎಥಿಕ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರುತ್ತೆ. ಸರ್, ಹಾಗಾದ್ರೆ ನಾವು ಯಾವ ಪುಸ್ತಕನ ಓದಬೇಕು? ನೋಡಿ, ಹೇಳ್ತೀನಿ. ಎಥಿಕ್ಸ್ಗೆ ಯಾವ ಪುಸ್ತಕನೂ ಇಲ್ಲ, ಬಟ್ ಸಿಲೆಬಸ್ ಅಂತ ಒಂದಿದೆ. ಒಂದಷ್ಟು ಕಾನ್ಸೆಪ್ಟ್ಸ್ ಇದೆ. ಏನು ನಿಮಗೆ ಎಕ್ಸಾಂಪಲ್, ಗೌಪ್ಯತೆ ಅಂದ್ರೆ ಇದು ನೋಡಿ ಏನಿದೆ, ಯಾವ ಒಂದು ಇದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ, ನೋಡಿ ಇದು ಗೌಪ್ಯತೆ, ಗೊತ್ತಾಗ್ತಿದ್ಯಾ, ಸೀಕ್ರೆಸಿ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿದೆ, ಗೊತ್ತಾಗ್ತಿದ್ಯಾ. ಗೌಪ್ಯತೆ ಮೇಲೆ ಕೇಳಿದರೆ ಕ್ವಶನ್, ಇದು ಅಂಡರ್ಸ್ಟ್ಯಾಂಡಿಂಗ್ ಬೇಸ್. ಅಂದ್ರೆ ನೀವು ಈ ಪ್ರಶ್ನೆನ ಅರ್ಥ ಮಾಡ್ಕೋಬೇಕಾಗುತ್ತೆ, ಯಾವ ಲೆವೆಲ್ ಅಲ್ಲಿ ಇದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂದ್ರೆ ಗೌಪ್ಯತೆ ಅಂದ್ರೆ ಏನು, ಮತ್ತು ಕಾನೂನುಬದ್ಧ ಬಹಿರಂಗಕರಣ ಅಥವಾ ಕಾನೂನುಬದ್ಧವಾಗಿ ಬಹಿರಂಗಪಡಿಸುವುದು. ಈಗ RTI ನಲ್ಲಿ ನಾವೇನಾದ್ರು ಮಾಹಿತಿ ಕೇಳಿದಾಗ ಸರ್ಕಾರಿ ನೌಕರನು ಏನ್ ಮಾಡ್ತಾನೆ,
ಮಾಹಿತಿನ ಕೊಡ್ತಾನೆ. ಇದು ಏನೋ ಏನಂತ ಕರೀತಾರೆ ಇದಕ್ಕೆ, ಕಾನೂನುಬದ್ಧ ಬಹಿರಂಗಕರಣ. ನೋಡಿ, ಆಮೇಲೆ ಕೆಲವೊಂದು ವಿಚಾರನ ಗೌಪ್ಯತೆನ ಕಾಪಾಡ್ಕೋಬೇಕಾಗತ್ತೆ, ಗೊತ್ತಾಗ್ತಿದೆ, ಸೀಕ್ರೆಸಿ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆ ಯಾವ್ದ್ರ ಮೇಲಿದೆ ಅಂದ್ರೆ ಸರ್ಕಾರಿ ನೌಕರನ ಗೌಪ್ಯತೆಯ ಪ್ರಶ್ನೆ ಮೇಲಿದೆ, ಗೊತ್ತದೆ. ಅದಕ್ಕೆ ಕಂಟೆಂಟ್ ಎಲ್ಲಿದೆ, ಕಂಟೆಂಟು ಡೈರೆಕ್ಟ್ ಆನ್ಸರ್ ಯಾವುದು ಸಿಗಲ್ಲ. ನಾವು ಪ್ರಥಮ ಬಾರಿಗೆ ನಮ್ಮ ಈ ಪ್ರಬಂಧ ನಮ್ಮ ಈ ಸಾಮಾನ್ಯ ಜ್ಞಾನ ಸಿದ್ಧಾಂತ ಪುಸ್ತಕದಲ್ಲಿ 12 ಪೇಜು ಎಥಿಕ್ಸ್ಗೆ ಸಂಬಂಧಪಟ್ಟಂತ ವಿಷಯನ ಕೊಟ್ಟಿದ್ದೀವಿ. ನೈತಿಕತೆ, ಸಮಗ್ರತೆ ಮತ್ತು ಸಾಮರ್ಥ್ಯ ಅಂತ. ಬೇಕಾದ್ರೆ ನೋಡಿ, ಯಾರು ಇದುವರೆಗೂ ಆ ವಿಷಯಗಳನ್ನ ಕೊಟ್ಟಿರಲಿಲ್ಲ. ನಾವು ಒಂದಷ್ಟು ಕೊಟ್ಟಿದ್ದೀವಿ. ಗೌಪ್ಯತೆ ಕಾಪಾಡುವುದು, ನೋಡಿ ಬೇಕಾದ್ರೆ ನೀವು ನೋಡಿದ್ರೆ ಗೌಪ್ಯತೆ ಕಾಪಾಡುವುದು, ಪಾರದರ್ಶಕತೆ ಎತ್ತಿ ಹಿಡಿಯುವುದು, ಇಲ್ಲಿ ಕರೆಕ್ಟಾಗಿ ಕಾಣಿಸ್ತಿದೆ ಅನ್ಕೊಂತೀನಿ, ಗೊತ್ತಾಗ್ತಿದ್ಯಾ, ಈ ರೀತಿ. ಆಮೇಲೆ ಅದೇ ರೀತಿ ಹೊಣೆಗಾರಿಕೆ, ಗೊತ್ತಾಗ್ತಿದ್ಯಾ. ನೆಕ್ಸ್ಟ್ ಆತ್ಮಸಾಕ್ಷಿ, ಗೊತ್ತಾಗ್ತಿದ್ಯಾ. ಮತ್ತೆ ರಾಜಕೀಯದಲ್ಲಿ ನೈತಿಕತೆ, ಗೊತ್ತಾಗ್ತಿದ್ಯಾ. ಮತ್ತೆ ಪೊಲೀಸ್ ಅಧಿಕಾರಿಗಳು ಮಾಡಬಹುದಾದ ಕರ್ತವ್ಯಗಳು. ಈ ರೀತಿ ನಾವೇನ್ ಮಾಡಿದ್ವಿ, ವಿಷಯಗಳನ್ನ ಇದರಲ್ಲಿ ಕೊಟ್ಟಿದ್ದೀವಿ. ನೀವು ನೋಡಿದ್ರೆ ಗೊತ್ತಾಗ್ತಿದೆ. ಅದಕ್ಕೆ ಇದು ಏನಾಗುತ್ತೆ, ಎಥಿಕ್ಸ್ ರಿಲೇಟೆಡ್ ಪ್ರಶ್ನೆ ಇದೆ, ಗೊತ್ತಾಗ್ತಿದ್ಯಾ. ಎಥಿಕ್ಸ್ ರಿಲೇಟೆಡ್ ಪ್ರಶ್ನೆ ಇದೆ ಅಂದ್ರೆ ನೀವು ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ನೈತಿಕತೆ ಮತ್ತು ಸಾರ್ವಜನಿಕ ಆಡಳಿತದ ಮೇಲೆ ಪ್ರಶ್ನೆ ಬರುತ್ತೆ, ಗೊತ್ತಾಗ್ತಿದೆ. ನೋಡಿರಿ, ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಅನ್ನೋದು. ಅಂದ್ರೆ ಗೌಪ್ಯತೆ, ಏನಾದರೂ ಒಂದು ಸರ್ಕಾರಿ ನೌಕರಿ ಕೆಲಸ ಮಾಡ್ಬೇಕಾದ್ರೆ ಸೀಕ್ರೆಸಿನ ಮೇಂಟೈನ್ ಮಾಡಬೇಕಾಗುತ್ತೆ. ಈ ಕೆಳಗಿನ ಯಾವ ಇದರಲ್ಲಿ ಸೀಕ್ರೆಸಿನ ಅವನು ಉಲ್ಲಂಘಿಸಿದ್ದಾನೆ, ಅದು ಗೌಪ್ಯತೆಯನ್ನು ಉಲ್ಲಂಘಿಸಿದ್ದಾನೆ ಅಂತ ಕೂಡ ನೋಡಿ. ಅವನು RT ಅಡಿಯಲ್ಲಿ ಮಾಹಿತಿಯನ್ನು ಬಹಿರಂಗಪಡಿಸಿದಾಗ, ನೋಡಿ ಇದು ಇಟ್ಸ್ ಎ ಲೀಗಲ್, ಗೊತ್ತಾಗ್ತಿದೆಯಾ. ಅದೇ ಹೇಳ್ತಾ ಕಾನೂನುಬದ್ಧವಾಗಿ ಏನ್ ಮಾಡ್ಬೋದು, ಅವನು ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾನೆ. ಕಾನೂನಿಂದ ಬಹಿರಂಗಪಡಿಸುವಿಕೆ ಅಗತ್ಯವಿದ್ದಾಗ, ಕಾನೂನಿನ ಮೂಲಕ ಇದನ್ನು ಕೊಡಬೇಕು ಅಂತ ಇದ್ದಾಗ ಅದನ್ನು ಬಹಿರಂಗಪಡಿಸಿದಾಗ ಅದು ಗೌಪ್ಯತೆಯ ಪ್ರಶ್ನೆ ಆಗಲ್ಲ, ಗೌಪ್ಯತೆ ಉಲ್ಲಂಘನೆ ಆಗಲ್ಲ. ಮಾಹಿತಿ ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಡನೆ, ನೋಡಿ, ಅನುಮತಿ ಇಲ್ಲದೆ ಅಧಿಕೃತ, ಗೊತ್ತಾಗ್ತಿದ್ಯಾ, ಅಧಿಕೃತ ಅನುಮತಿ ಇಲ್ಲದೆ ಹಂಚಿಕೊಂಡಾಗ, ನೋಡಿ, ತಿಳಿದುಕೊಳ್ಳಬೇಕಾದ ಆಧಾರದ ಮೇಲೆ ಸಹೋದ್ಯೋಗಿಯೊಂದಿಗೆ ಮಾಹಿತಿಯನ್ನು ಬರೀಬಹುದು, ಇದು ಆಗಲ್ಲ. ನೋಡಿ, ಎರಡು ಪ್ರಶ್ನೆಗಳು ಏನಾಗುತ್ತೆ, ಎರಡು ಆನ್ಸರ್ಗಳು ನಿಮ್ಗೆ ಸಿಮಿಲರ್ ಅನ್ಬೋದು, ಬಟ್ ಅದರಲ್ಲಿ ಚೂಸ್ ದ ಬೆಸ್ಟ್ ಅಂತಾರೆ. ಯಾವುದು ಒಂದು ಪರ್ಫೆಕ್ಟ್ ಆನ್ಸರ್ನ ಅದನ್ನ ಚೂಸ್ ಮಾಡಿ ಅಂತಾರೆ. ನೋಡಿ, ಅದಕ್ಕೆ ಹೇಳೋದು ವಿಷಯ ಯಾವ ಟಾಪಿಕ್, ಉಪ ವಿಷಯ ನೋಡಿದ್ರೆ ಇದು ಪಬ್ಲಿಕ್ ಎಥಿಕ್ಸ್ ಅಥವಾ ಕಾನ್ಫಿಡೆನ್ಷಿಯಲಿಟಿ ಅಂತ ಕರೀತಾರೆ, ಗೌಪ್ಯತೆ ಅಂತ ಕರೀತಾರೆ, ಸೀಕ್ರೆಸಿ ಅಂತ ಕರೀತಾರೆ, ಗೊತ್ತಾಗ್ತಿದೆಯಾ. ಅಂದ್ರೆ ಗೌಪ್ಯತೆ ಕರ್ತವ್ಯ, ಒಬ್ಬ ಸರ್ಕಾರಿ ನೌಕರನಿಗೆ ಇರಬೇಕಾದ ಒಂದು ಮೌಲ್ಯದ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ, ಅರ್ಥ ಆಗ್ತಿದೆಯಾ. ಇದು ನೆಕ್ಸ್ಟ್, ಸಾರ್ವಜನಿಕ ನೌಕರನು ಗೌಪ್ಯ ಮಾಹಿತಿಯನ್ನು ಯಾವ ಸಂದರ್ಭದಲ್ಲಿ ಕಾನೂನುಬದ್ಧವಾಗಿ ಬಹಿರಂಗಪಡಿಸಬಹುದು ಎಂಬುದನ್ನು ಪರೀಕ್ಷಿಸಲಾಗಿದೆ. ಅಂದ್ರೆ ಯಾವ ಟೈಮಲ್ಲಿ ಅವನು ಕಾನೂನುಬದ್ಧವಾಗಿ ಬಹಿರಂಗಪಡಿಸಬಹುದು, ಯಾವ ಟೈಮಲ್ಲಿ ಬಹಿರಂಗಪಡಿಸಬಾರದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಮಾತ್ರ. ಇದಕ್ಕೆ ನೇರವಾದ ಪ್ರಶ್ನೆ, ನೇರವಾದ ಉತ್ತರ ಯಾವ ಪುಸ್ತಕದಲ್ಲೂ ಸಿಗಲ್ಲ ನಿಮಗೆ. ಇವನ್ ಬಾಲಾಜಿ ಸರ್ ಬರೆದಂತ ಪುಸ್ತಕದಲ್ಲೂ ಸಿಗಲ್ಲ. ಇದನ್ನ ಅಪ್ಲೈಡ್ ಮಾಡಬೇಕು. ನೀವು ಓದಂತ ಗೌಪ್ಯತೆ ಬಗ್ಗೆ ಗೊತ್ತಿರಬೇಕು, ಆ ಗೌಪ್ಯತೆ ಬಗ್ಗೆ ಅರ್ಥ ಮಾಡ್ಕೊಂಡು ಅದನ್ನ ಅಪ್ಲೈಡ್ ಮಾಡಬೇಕು. ಅದಕ್ಕೆ ಇದನ್ನ ಹೇಳ್ತಾ ಕೇಳ್ತಾರೆ, ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಕ್ವಶನ್, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ವಾಟ್ ಈಸ್ ಸೀಕ್ರೆಸಿ, ವಾಟ್ ಈಸ್ ಏನು ಕಾನ್ಫಿಡೆನ್ಷಿಯಲಿಟಿ, ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮಗೆ ಆ ಪ್ರಶ್ನೆಗೆ ಉತ್ತರ ಮಾಡೋಕ್ಕಾಗುತ್ತೆ. ಇದು ನಿಮ್ಗೆ ಅನಿಸ್ಬೋದು ಸಿಂಪಲ್ ಕ್ವಶನ್ಸ್ ಅಂತ, ಇದೇ ರೀತಿ ಮುಂದೆ ಕ್ವಶನ್ಸ್ ಟಫ್ ಆಗ್ತಾ ಹೋಗ್ಬೋದು. ಅದಕ್ಕೆ ನಿಮ್ಗೆ ಹೇಳ್ಬೇಕು, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಎಥಿಕ್ಸ್ ಕಾನ್ಸೆಪ್ಟ್, ತುಂಬಾ ಎಥಿಕ್ಸ್ ಕಾನ್ಸೆಪ್ಟ್ಸ್ ಇದೆ. ಕಾನೂನು ಅಂದ್ರೇನು, ನಿಯಮ ಅಂದ್ರೇನು, ಗೊತ್ತಾಗ್ತಿದ್ಯಾ, ನೈತಿಕತೆ ಅಂದ್ರೇನು, ಶಾಸಕಾಂಗದಲ್ಲಿ ನೈತಿಕತೆ ಅಂದ್ರೇನು, ರಾಜಕೀಯದಲ್ಲಿ ನೈತಿಕತೆ ಅಂದ್ರೇನು, ಹೊಣೆಗಾರಿಕೆ ಅಂದ್ರೇನು, ಈ ರೀತಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ನಿಮ್ಮ ಒಂದು ಸಾಮಾನ್ಯ ಜ್ಞಾನ ಸಿದ್ಧಾಂತ 1 and 2 ನಲ್ಲಿ ಕೊಟ್ಟಿದ್ದೀವಿ. ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಅದಕ್ಕೆ ಇದನ್ನ ಕಂಠಪಾಠ ಮಾಡೋಕ್ಕಾಗಲ್ಲ, ಡೈರೆಕ್ಟ್ ಕ್ವಶನ್ ಅಲ್ಲ ಇದು. ಇಟ್ಸ್ ಎ ಗೌಪ್ಯತೆ ಮತ್ತು ಕಾನೂನುಬದ್ಧ ಬಹಿರಂಗಪರಣ ಅಥವಾ ಕಾನ್ಫಿಡೆನ್ಷಿಯಲಿಟಿ ಮತ್ತೆ ಲೀಗಲ್ ಆಗಿ ನಾವೊಂದು ಮಾಹಿತಿ ಹಂಚ್ಕೊಳ್ಳೋದ್ರ ಬಗ್ಗೆ ನಡುವಿನ ವ್ಯತ್ಯಾಸ ಗೊತ್ತಿದ್ದಾಗ ಮಾತ್ರ, ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಗೌಪ್ಯತೆ ಅಂದ್ರೇನು, ಕಾನೂನುಬದ್ಧ ಬಹಿರಂಗೀಕರಣ, ಇವೆರಡನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಪ್ರಶ್ನೆಗೆ ಉತ್ತರ ಸಾಧ್ಯ ಆಗುತ್ತೆ. ಒಂದು ಎಕ್ಸಾಂಪಲ್ ಈ ರೀತಿ ನೈತಿಕತೆ ಪ್ರಶ್ನೆಗಳು ಬಂದಾಗ, ಅರ್ಥ ಆಗ್ತಿದ್ಯಾ. ಅದಕ್ಕೆ ಹೇಳೋದು ನೈತಿಕತೆ ಸಂಬಂಧಪಟ್ಟಂತ ಒಂದು 12-13 ಪೇಜ್ ಇದೆ, ಅದನ್ನ ಓದ್ಕೊಳ್ಳಿ. ನೀವು ದಿನನಿತ್ಯದನ್ನ ಅಪ್ಲೈಡ್ ಮಾಡಬೇಕು, ಓಕೆನಾ. ನೆಕ್ಸ್ಟ್ ನೋಡಿ, ಸಂಸ್ಥೆಯೊಳಗಿನ ಕಾನೂನು ಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯುತ್ತಾರೆ. ನೋಡಿ, ನಿಮಗೆ RTI ಗೊತ್ತಾಗ್ತಿದ್ಯಾ, ಅಥವಾ ವಿಷಲ್ ಬ್ಲೋಯಿಂಗ್ ಅಂತ ಕೇಳಿದ್ರೆ ವಿಷಲ್ ಬ್ಲೋಯಿಂಗ್ ಆಕ್ಟ್ ಅಂತಲೇ ಬಂದಿದೆ, ಅಂದ್ರೆ ಯಾರಾದರೂ ಒಂದು ಸಂಸ್ಥೆಯೊಳಗಿನ ಅನೈತಿಕ ಚಟುವಟಿಕೆಗಳನ್ನ ಅದನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಿದ್ರೆ ಅದನ್ನೇನಂತ ಕರೀತಾರೆ ನಾವು, ಗೊತ್ತಾಗ್ತಿದೆ, ವಿಷಲ್ ಬ್ಲೋಯಿಂಗ್, ಗೊತ್ತಾಗ್ತಿದ್ಯಾ. ವಿಷಲ್ ಬ್ಲೋಯಿಂಗ್ ಇದನ್ನ ಕಾಮನ್ ಸೆನ್ಸ್ಗೂ ಆನ್ಸರ್ ಮಾಡ್ಬೋದು, ಗೊತ್ತಾಗ್ತಿದೆ. ವಿಸ್ಪರಿಂಗ್ ಅಂದ್ರೆ ಗುಸು, ಇದು ಆಗಲ್ಲ. ಡಿಸಿಪ್ಲಿನಿಂಗ್ ಆಗಲ್ಲ, ವಿಂಡ್ ಬ್ಲೋಯಿಂಗ್ ಆಗಲ್ಲ. ಇದ್ರ ಮೇಲೆ ನೀವು ಆನ್ಸರ್ನ ತೆಗಿಬೋದಿತ್ತು. ಬಟ್ ಆದ್ರೆ ಯಾರಿಗೆ RTI ಬಗ್ಗೆ ಮಾಹಿತಿ ಗೊತ್ತಿರುತ್ತೆ ಅಥವಾ ವಿಷಲ್ ಬ್ಲೋಯಿಂಗ್ ಬಗ್ಗೆ ಗೊತ್ತಿರುತ್ತೆ ಅವರು ಈ ಪ್ರಶ್ನೆನ ನೇರವಾಗಿ ಆನ್ಸರ್ ಮಾಡ್ತಾರೆ. ನೋಡಿ, ಇದು ಮೆಮೊರಿ ಬೇಸ್ಡ್ ಪ್ಲಸ್ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಕ್ವಶನ್ ಅಲ್ಲಿ ಇದೆ, ಗೊತ್ತಾ. ಏನು ವಿಷಲ್ ಬ್ಲೋಯಿಂಗ್ ಅನ್ನ ಒಂದು ಪದದ ಅರ್ಥ ಗೊತ್ತಿದ್ರೆ ಮಾತ್ರ ನೀವು ಈ ಒಂದು ವಿಷಲ್ ಬ್ಲೋಯರ್, ಗೊತ್ತಾಗ್ತಿದೆ, ಯಾರು ಮಾಹಿತಿಯನ್ನು ಬಹಿರಂಗ ಪಡಿಸ್ತಾನೆ ಅವನಿಗೆ ವಿಷಲ್ ಬ್ಲೋಯರ್ ಅಂತ ಕರೀತಾರೆ. ಆ ಪದದ ಅರ್ಥ ತಿಳಿದ್ರೆ ಮಾತ್ರ ಈ ಪ್ರಶ್ನೆಗೆ ನೀವೇನ್ ಮಾಡೋದು, ಉತ್ತರವನ್ನ ಹಾಕ್ಬೋದು, ಗೊತ್ತಾಗ್ತದೆ. ನೋಡಿ, ಸಂಸ್ಥೆಯಲ್ಲಿ ನಡೆಯುವ ಅಂದ್ರೆ ಪರಿಕಲ್ಪನೆ ಏನ್ ಕಾನ್ಸೆಪ್ಟ್ ಅಂದ್ರೆ, ನಡೆಯುವ ಕಾನೂನು ಬಾಹಿರ, ಭ್ರಷ್ಟ ಅಥವಾ ಅನೈತಿಕ ಚಟುವಟಿಕೆಗಳನ್ನು ಸಂಬಂಧಿತ ಅಧಿಕಾರಿಗಳಿಗೆ ಅಥವಾ ಸಾರ್ವಜನಿಕ ಗಮನಕ್ಕೆ ತರುವ ವ್ಯಕ್ತಿಯನ್ನು
ಏನಂತ ಕರೀತಾರೆ, ವಿಷಲ್ ಬ್ಲೋಯರ್. ಗೊತ್ತಾಗ್ತಿದ್ಯಾ? ಆ ಪ್ರೋಸೆಸ್ ಏನಂತ ಕರೀತಾರೆ, ವಿಷಲ್ ಬ್ಲೋಯಿಂಗ್ ಅಂತ ಕರೀತಾರೆ. ಗೊತ್ತಾಗ್ತಿದೆ ನೋಡಿ, ಇಲ್ಲಿ ನಾವು ಕೊಟ್ಟಿದ್ವಿ ಯಾವ ರೀತಿ ನೈತಿಕತೆ ಮತ್ತು ಸಮಗ್ರತೆಯ ಸಾಮರ್ಥ್ಯವನ್ನು ಓದಬೇಕು. ಗೊತ್ತಾಗ್ತಿದೆ ನೋಡಿ, UPSC ಮತ್ತೆ KPSC ಪ್ರಶ್ನೆಗಳನ್ನ ಕೇಳ್ತಾ ಇದ್ರು, ಇತ್ತೀಚೆಗೆ PC ನಲ್ಲೂ ಕೇಳಿದ್ದಾರೆ. ಗೊತ್ತಾಯ್ತು, ಪ್ರಾಮಾಣಿಕತೆ ಎಂದರೇನು, ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಅದು ಉದಾಹರಣೆಗಳು, ನಾವು ಯಾವ ರೀತಿ ಎಥಿಕ್ಸ್ ನ ಓದಬೇಕು ಅನ್ನೋದ್ರ ಬಗ್ಗೆ ನಿಮಗೆ 2 to 3 pages ಅಲ್ಲಿ ಕೊಟ್ಟಿದ್ದೀನಿ. ನೀವು ಇದನ್ನು ಓದಿದ್ರೆ ನಿಮಗೆ ಯಾವುದೇ ಪ್ರಶ್ನೆಗಳನ್ನು ಆನ್ಸರ್ ಮಾಡಕ್ಕೆ ಎಲಿಜಿಬಿಲಿಟಿ ಆಗ್ತೀರಾ ಇದರಲ್ಲಿ. ಗೊತ್ತಾಗ್ತಿದೆ, ಬೇಕಾದ್ರೆ ನೋಡಿ ತೆಗೆದು ಗೊತ್ತಾಗುತ್ತೆ ನಿಮಗೆ. ಓಕೆನಾ? ನೆಕ್ಸ್ಟ್ ಬರೋದು ನೋಲನ್ ಸಮಿತಿ. ಗೊತ್ತಾಗ್ತಿದೆ, 1995ರಲ್ಲಿ ನೋಲನ್ ಸಮಿತಿ ಮೂಲಭೂತ ತತ್ವಗಳನ್ನ ಭಾರತೀಯರಲ್ಲಿ ಭಾರತೀಯ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಗಳನ್ನ ಏನ್ ಮಾಡಿದ್ರು, ತಂದ್ರು. ಅವನ್ನ ನೋಲನ್ ತತ್ವಗಳು ಅಂತ ಕರೀತಾರೆ. ಅವು 7 ತತ್ವಗಳಿದೆ. ನೋಡಿ, ನೋಲನ್ ಸಮಿತಿ ಸಾರ್ವಜನಿಕ ಜೀವನದ 7 ತತ್ವಗಳು ನೋಡಿ, ಇಲ್ಲಿ ಕೊಟ್ಟಿದ್ದೀವಿ. ಗೊತ್ತಾಗ್ತಿದೆ, 1 ನಮ್ಯತೆ, ನಾವೀನ್ಯತೆ, ಸವಾಲನ್ನು ಎದುರಿಸುವುದು, ಕಾರ್ಯಕ್ಷಮತೆ, ತಂಡ ಸ್ಫೂರ್ತಿ, ಸ್ಪರ್ಧೆ. ಈ ರೀತಿ ನೋಡಿ ಇಲ್ಲಿ ಇದೆ. ಈ ರೀತಿಯ ಒಬ್ಬ ಸಾರ್ವಜನಿಕ ನೌಕರನಿಗಿರಬೇಕಾದ ಕೆಲವು ಕ್ವಾಲಿಟೀಸ್ ನ ಕೊಟ್ಟಿದ್ದೀವಿ. ಗೊತ್ತಾಗ್ತದೆ, ವಸ್ತುನಿಷ್ಠತೆ ಇರಬೇಕು, ಸನ್ನಡತೆ ಇರಬೇಕು, ನಿಷ್ಪಾಕ್ಷಪಾತ ಇರಬೇಕು, ಸಾರ್ವಜನಿಕ ಸಮರ್ಪಣೆಯನ್ನಾಗಿ ಮಾಡಬೇಕು, ಸಹಾನುಭೂತಿ ಹೊಂದಿರಬೇಕು, ಮತ್ತು ದುರ್ಬಲ ವರ್ಗಗಳನ್ನು ಕುರಿತು ಅನುಕಂಪವನ್ನು ಹೊಂದಿರಬೇಕು. ಈ ರೀತಿ ನೀವೇನ್ ಮಾಡಬೇಕು, ಈ ಕಾನ್ಸೆಪ್ಟ್ಗಳನ್ನ ಓದಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರ. ಇದು ನೇರವಾದ ಪ್ರಶ್ನೆ ಬಂದಿದೆ. ನೋಲನ್ ಸಮಿತಿ ಬಗ್ಗೆ ನೇರವಾದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನೀವು ಇದಕ್ಕೆ ನೇರವಾಗಿ ನೋಲನ್ ಸಮಿತಿ ಅಂತ ಹೇಳ್ಬೋದು. 7 ಮೂಲಭೂತ ತತ್ವಗಳಿವೆ. ನಾಗರಿಕ ಜೀವನಕ್ಕೆ ಅಳವಡಿಸಬೇಕಾದ ತತ್ವಗಳು ಯಾವ್ಯಾವ ಅಂದ್ರೆ ವಸ್ತುನಿಷ್ಠತೆ, ಸನ್ನಡತೆ, ನಿಷ್ಪಾಕ್ಷಪಾತತೆ, ಸಾರ್ವಜನಿಕ ಸೇವೆಗೆ ಸಮರ್ಪಣೆ, ಸಹಾನುಭೂತಿ ಮತ್ತು ದುರ್ಬಲ ವರ್ಗಗಳ ಕಂಡ್ರೆ, ವೀಕರ್ ಸೆಕ್ಷನ್ಸ್ ಕಂಡಾಗ ಅವನಿಗೆ ಅದ್ರ ಮೇಲೆ ಅನುಕಂಪವನ್ನು ಹೊಂದಿರಬೇಕಾಗುತ್ತೆ. ಗೊತ್ತಾಗ್ತದೆ ನೋಡಿ, ಇದು ಯಾವ ರೀತಿ ಕ್ವಶನ್ಸ್ ಬಂದಿದೆ ಅಂದ್ರೆ ನೋಡಿ, 1995ರಲ್ಲಿ ಬ್ರಿಟನ್ನ ನೋಲನ್ ಕಮಿಟಿ ಶಿಫಾರಸು ಮಾಡಿದ 7 ಪ್ರಿನ್ಸಿಪಲ್ ಆಫ್ ಪಬ್ಲಿಕ್ ಲೈಫ್, 7 ಪ್ರಿನ್ಸಿಪಲ್ಸ್, ಮೂಲ ತತ್ವಗಳು ಅಂತ ಕರೀತಾರೆ. ಇದು ಮೀಡಿಯಂ ಲೆವೆಲ್ ಇದೆ, ಡಿಫಿಕಲ್ಟಿ ಲೆವೆಲ್ ನೋಡಿದಾಗ. ಮತ್ತೆ ಮೆಮೊರಿ ಬೇಸ್ಡ್ ಅಂದ್ರೆ ನೆನಪಿಟ್ಕೊಳ್ಳೋದು, ಇದನ್ನೇ ನೀವು ಅಪ್ಲಿಕೇಶನ್ ಮಾಡೋದು ಬೇಡ, ಮೆಮೊರಿ ಬೇಸ್ಡ್. ನೋಲನ್ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಗೊತ್ತಿದ್ರೆ ನೀವು ಈಸಿಯಾಗಿ ಆನ್ಸರ್ನ ಮಾಡಬಹುದು. ಓಕೆ ವಿದ್ಯಾರ್ಥಿಗಳೇ, ನೋಡೋಣ ಮುಂದಿನ ಪ್ರಶ್ನೆ. ಸೇಮ್, ಜಾತ್ಯತೀತತೆ ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು, ನೋಡಿ ನೀವು ಪೊಲೀಸ್ ಎಕ್ಸಾಮ್ ಬರೀತಾ ಇದ್ದೀರಾ, ಪೊಲೀಸರ ಕರ್ತವ್ಯಗಳನ್ನ ಕೇಳ್ತಾರೆ. ಗೊತ್ತಾಗ್ತಿದೆ. ಹಾಗಾಗಿ ಯಾವ ಅಂಶಗಳಿಗಿಂತ ಮೇಲೆ ಇರೋದು ನೀವು ನಿರಂತರವಾಗಿ ಶ್ರಮಿಸಬೇಕು. ಈ ಕೆಳಗಿನ 4 ಅಂಶಗಳಲ್ಲಿ ಯಾವ ಅಂಶಗಳಿಗಿಂತ ನಿಮ್ಮ ಮಟ್ಟ ಜಾಸ್ತಿ ಇರಬೇಕು ಅಂತ ಕೇಳಿದ್ರೆ ಅದಕ್ಕೆ ಸಾರ್ವತ್ರಿಕ ಭ್ರಾತೃತ್ವ. ಗೊತ್ತಾಗ್ತಿದ್ಯಾ? ನೋಡಿ, ಪೂರ್ವಾಗ್ರಹಗಳು ಇದು ವೈಯಕ್ತಿಕವಾಗಿ ಇರೋದ್ರಿಂದ ಅದು ಬರಲ್ಲ. ಸಾಮರಸ್ಯ ಇದು ಬರುತ್ತೆ, ಉನ್ನತ ಮಟ್ಟದ ಶಿಸ್ತು ಬರುತ್ತೆ. ಬಟ್ ಇದರಲ್ಲಿ ಬೆಸ್ಟ್ ಯಾವುದು ಅಂತಂದ್ರೆ, ಗೊತ್ತಾಗ್ತಿದ್ಯಾ, ಜಾತ್ಯತೀತತೆ, ಪ್ರಭುತ್ವ ಮತ್ತು ಇದೆಲ್ಲ ಹೋಲಿಸ್ಕೊಂಡಾಗ ಸಾರ್ವಜನಿಕ ಭ್ರಾತೃತ್ವ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಗ್ತದೆ ನೋಡಿ, ಇದು ಪಬ್ಲಿಕ್ ನೈತಿಕತೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ. ಇದು ಸಹ ಏನಾಗಿದೆ, ನಿಮಗೆ ಸುಲಭವಾಗಿದೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಏನು ಗೊತ್ತಾಗ್ತಿದೆಯಾ, ಜಾತ್ಯತೀತತೆ ಅಂದ್ರೇನು, ಪ್ರಜಾಪ್ರಭುತ್ವ ಅಂದ್ರೇನು, ಅದನ್ನ ಸದಸ್ಯರಾಗಿ ಪೊಲೀಸರು ಏನನ್ನ ಮೀರಿ ಬೆಳಿಬೇಕು. ಗೊತ್ತಾಗ್ತಿದೆ. ಸಾರ್ವತ್ರಿಕ ಭ್ರಾತೃತ್ವ ಅಂದ್ರೆ ಎಲ್ಲರೂ ಒಟ್ಟಾಗಿ ತಗೋಬೇಕು, ಎಲ್ಲರೂ ನಮಗೆ ಅಣ್ಣ ತಂದಿರ್ತಾರ, ಎಲ್ಲರೂ ಸಮಾನವಾಗಿ ನೋಡಬೇಕು. ಆ ರೀತಿ ಸಾರ್ವತ್ರಿಕ ಭ್ರಾತೃತ್ವವನ್ನ ನಾವು ಏನ್ ಮಾಡಬೇಕು, ಪೊಲೀಸರು ಪ್ರತಿಬಿಂಬಿಸಬೇಕು. ಇದು ಒಬ್ಬ ಪೊಲೀಸ್ ಅಧಿಕಾರಿಗೆ ಇರಬೇಕಾದ ಮೌಲ್ಯ. ಗೊತ್ತಾಗ್ತಿದೆಯಾ, ಮೌಲ್ಯಗಳು ಅಂತ ಕರೀತಾರೆ. ಅದಕ್ಕೆ ನೋಡಿ ಏನ್ ಗೊತ್ತಾ, ಸಂವಿಧಾನದ ಮೌಲ್ಯಗಳು ಹಾಗೂ ನಾಗರಿಕ ನೈತಿಕ ನಡೆ ಬಗ್ಗೆ ಅರಿವು ಇದ್ದರೆ ಇದನ್ನ ಉತ್ತರಿಸಬಹುದು. ಇದಕ್ಕೆ ಯಾವ ಬುಕ್ ಓದಬೇಕಾಗಿಲ್ಲ, ಇದು ಕಾಮನ್ ಸೆನ್ಸ್. ಅಂದ್ರೆ ನಿಮಗೆ ಏನು ಒಂದು ಸಾರ್ವಜನಿಕ ಜೀವನದಲ್ಲಿ ಪೊಲೀಸರ ಪಾತ್ರ ಆಗಿರ್ಬೋದು, ಮತ್ತೆ ಒಬ್ಬ ಸಾರ್ವಜನಿಕ ನೌಕರನಿಗೆ ಇರಬೇಕಾದ ಕೆಲವು ಮೌಲ್ಯಗಳನ್ನ ಅರ್ಥ ಮಾಡ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಹಾಕ್ಬೋದು. ನಿಮ್ಗೆ ಅದಕ್ಕೆ ಸಿಲೆಬಸ್ ಮತ್ತೆ ಅದಕ್ಕೆ ತಕ್ಕಂಥ ಪ್ರಶ್ನೆಗಳು ಅದನ್ನ ನಾವು ಇಲ್ಲಿ ಕೊಟ್ಟಿದ್ದೀವಿ, ನೀವು ನೋಡ್ಕೋಬಹುದು. ಓಕೆನಾ? ನೆಕ್ಸ್ಟ್ ನೋಡಿ, ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಗಳನ್ನು ಉತ್ತೇಜಿಸಿದೆ. ನೋಡಿ, ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ಈ ನೈತಿಕ ನಡವಳಿಕೆಗಳನ್ನು ಇರಬೇಕು ಅಂತ ಹೇಳ್ತಿದೆ. ನೋಡ್ಕೋದಾಗ್ತಿದ್ಯಾ? ಹಾಗೆ ತಿರುಚುವಿಕೆ, ಇದು ಕಾಮನ್ ಸೆನ್ಸ್ ಕ್ವಶನ್. ಇದಕ್ಕೂ ನೀವು ಸಹ ದೊಡ್ಡ ಬುಕ್ಸ್ಗಳನ್ನ ಓದೋ ಅವಶ್ಯಕತೆ ಇಲ್ಲ. ವಾಟ್ ಇಸ್ ನೈತಿಕ ನಡವಳಿಕೆ, ನಾನು ಹೇಳಿ ಕೊಟ್ಟಿದ್ದೀನಿ ಇಲ್ಲಿ ಕಾನ್ಸೆಪ್ಟ್. ವಾಟ್ ಇಸ್ ನೈತಿಕತೆ? ನೋಡಿ, ನೈತಿಕತೆ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಈ ಪ್ರಶ್ನೆಗೆ ನೀವು ಆರಾಮ್ಸೆ ಉತ್ತರ. ನೋಡಿ, ನೈತಿಕತೆ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧರಿಸುವ ಹಾಗೂ ಮಾರ್ಗದರ್ಶಿಸುವ ದಾರಿದೀಪವಾಗಿದೆ. ಅಂದ್ರೆ ವ್ಯಕ್ತಿ ಆಲೋಚನೆ, ಆಹಾರ ಮತ್ತು ವರ್ತನೆಗಳಲ್ಲಿ ಒಳ್ಳೆದನ್ನು ಅನುಸರಿಸುವುದನ್ನು ನೈತಿಕತೆ ಅಂತ ಕರಿತೀವಿ. ಒಳ್ಳೆದನ್ನ, ಈಗ ನೋಡಿ, ತಿರುಚುವಿಕೆ ಒಳ್ಳೆದಾ ಅಂದ್ರೆ ಮ್ಯಾನಿಪುಲೇಟ್ ಮಾಡೋದು ಒಳ್ಳೆದಾ? ಬರಲ್ಲ. ಸಹೋದ್ಯೋಗಿಗಳ ಮಧ್ಯೆ ಅನುಮಾನ ಬರಲ್ಲ. ಅರ್ಥ ಆಗ್ತಿದ್ಯಾ? ಅದು ನೈತಿಕ ನಡವಳಿಕೆ ಆಗಲ್ಲ. ಅರ್ಥ ಆಗ್ತಿದ್ಯಾ? ರಹಸ್ಯ ಮತ್ತು ಸ್ಪರ್ಧೆನೂ ಬರಲ್ಲ. ರಹಸ್ಯವನ್ನ ಕಾಪಾಡ್ಕೋಬೇಕು, ಸ್ಪರ್ಧೆ ಇರ್ಬೋದು. ನೋಡೋಣ, ಇದು ಆನ್ಸರ್ ನೋಡೋಣ. ಇಲ್ಲಿ ಇದು ಒಂದು ಲೆವೆಲ್ಗೆ ಆನ್ಸರ್ ಅಂದ್ಕೋಬಹುದು. ಅದಕ್ಕೆ ಅದು ಚೂಸ್ ಮಾಡಬೇಕು ಬೆಸ್ಟ್. ನಂಬಿಕೆ ಮತ್ತು ಸಹಕಾರ, ಇದು ಇರಲೇಬೇಕಾದ ನಂಬಿಕೆ ಇರಬೇಕು, ಮತ್ತೆ ಒಬ್ಬರಿಗೊಬ್ಬರು ಸಹಕಾರ ಇರಬೇಕು. ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು. ನೆಕ್ಸ್ಟ್ ಸಮಗ್ರತೆ ಇರಬೇಕು. ಗೊತ್ತಾಗ್ತಿದ್ಯಾ? ಸಮಗ್ರತೆ, ಇಂಟಿಗ್ರಿಟಿ ಇರಬೇಕು, ಪ್ರಾಮಾಣಿಕವಾಗಿರಬೇಕು. ಗೊತ್ತಾಗ್ತಿದ್ಯಾ? ಹಾಗಾಗಿ ಡಿ ಮತ್ತೆ ಇ ಕರೆಕ್ಟ್ ಆಗುತ್ತೆ. ನೋಡೋಣ, ಡಿ ಮತ್ತೆ ಇ ಇಸ್ ದ ಆನ್ಸರ್, ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ನೋಡಿ, ರಹಸ್ಯ ಮತ್ತು ಸ್ಪರ್ಧೆ ಬರಲ್ಲ, ಇದು ಸಹ ರಾಂಗ್ ಆಗುತ್ತೆ. ಯಾಕೆಂತಂದ್ರೆ ಕಾಂಪಿಟೇಷನ್ ಇರಬಾರ್ದು. ಗೊತ್ತಾ? ಮತ್ತೆ ರಹಸ್ಯ ಮಧ್ಯದಲ್ಲಿ ಒಬ್ಬೊಬ್ಬರನ್ನ ರಹಸ್ಯನ ಬಿಟ್ಕೊಡ್ಬಾರ್ದು. ಆದ್ರೆ
ಇಲ್ಲಿ ಏನಾಗುತ್ತೆ ಸಿ ಡಿ ಇಲ್ಲ, ಸಿ ಡಿ ಇಲ್ಲ, ಸಿ ಡಿ ಇಲ್ಲ ಇಲ್ಲ. ಹಾಗಾಗಿ ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಯಾವುದು ಬೆಸ್ಟ್ ಆನ್ಸರ್ ಅದನ್ನು ಚೂಸ್ ಮಾಡಬೇಕು. ಅದಕ್ಕೆ ಹೇಳ್ತಿರೋದು, ನಿಮಗೆ ನೈತಿಕತೆ ಬಗ್ಗೆ ಬೇಕು ಅಂತಂದ್ರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಸಹ ಏನಾಗುತ್ತೆ ನೋಡಿ, ಎಥಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಇದೆ, ಮತ್ತೆ ಎಥಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಇದೆ. ನಾಗರಿಕ ಸೇವಕರಲ್ಲಿ ಇರಬೇಕಾದ ಮೂಲಭೂತ ನೈತಿಕ ಮೌಲ್ಯಗಳನ್ನು ಇದರಲ್ಲಿ ಗುರುತಿಸುವುದು. ಈ ಪ್ರಶ್ನೆಯಲ್ಲಿ ಏನ್ ಮಾಡಬೇಕು ಅಂದ್ರೆ, ನೀವು ನಾಗರಿಕ ಸೇವಕರಲ್ಲಿ ಇರಬೇಕಾದ ಒಂದು ಮೂಲಭೂತ ನೈತಿಕ ಮೌಲ್ಯಗಳನ್ನ ಗುರುತಿಸುವುದು. ಗೊತ್ತಾಗ್ತಿದ್ಯಾ? ಹಾಗಾಗಿ ಇದು ಏನ್ ಗೊತ್ತಾ, ಮೆಮೊರಿ ಬೇಸ್ಡ್ ಕ್ವಶನ್ ಮತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು. ಗೊತ್ತಾಗ್ತಿದ್ಯಾ? ಸಾರ್ವಜನಿಕ ಸೇವಾ ಮೌಲ್ಯಗಳ ಬಗ್ಗೆ ಮೂಲಭೂತ ಅರಿವು ಇದ್ದರೆ ಇದನ್ನ ಉತ್ತರಿಸಬಹುದು. ಅಂದ್ರೆ ಸಾರ್ವಜನಿಕ ಸೌಕರ್ಯನಿಗೆ ಇರಬೇಕಾದ ಕೆಲವು ಮೂಲಭೂತ ಮೌಲ್ಯಗಳನ್ನ ಅರ್ಥ ಮಾಡ್ಕೊಂಡಿದ್ರೆ ಈ ಪ್ರಶ್ನೆಗೆ ಉತ್ತರಿಸಬಹುದು. ನೋಡಿ, ಇನ್ನ ಇದು ಎಥಿಕ್ಸ್ ಮುಗಿದು, ಈಗ ಕಾನ್ಸ್ಟಿಟ್ಯೂಷನ್, ಭಾರತೀಯ ಸಂವಿಧಾನದ ಮೇಲೆ ಬಂದಂತ ಪ್ರಶ್ನೆಗಳು. ಗೊತ್ತಾಗ್ತಿದ್ಯಾ? ನೋಡಿ, ಯಾಕೆ ನೋಡಿ ಏನಾಗ್ತಿತ್ತು, ಶಾಸನ ಸಭೆಗೆ ಫಸ್ಟ್ ಏನ್ ಮಾಡಬೇಕು, ಯಾವುದು ರಾಂಗ್ ಇದೆ ಸ್ಟೇಟ್ಮೆಂಟ್. ನೀವು 100ಕ್ಕೆ 100 ಪ್ರಶ್ನೆಗಳನ್ನ ಟಚ್ ಮಾಡಬೇಕು ಅಂದ್ರೆ ಸ್ಪೀಡ್ ಇರಬೇಕು. ಸ್ಪೀಡ್ ಅಂದಾಗ ಯಾವುದು ಈ ಸ್ಟೇಟ್ಮೆಂಟ್ ಕೊಟ್ಟವನೆ, ಇಲ್ಲಿ ಕೇಳಿದ್ರೆ ಯಾವುದು ಸರಿಯಾಗಿವೆ ಅಂತ ಕಡೆ, ಅಂದ್ರೆ ಇಲ್ಲಿ ಯಾವ್ದಾರು ಒಂದು ಸ್ಟೇಟ್ಮೆಂಟ್ ತಪ್ಪಿರುತ್ತೆ. ಫಸ್ಟ್ ಯಾವ ಸ್ಟೇಟ್ಮೆಂಟ್ ತಪ್ಪಿದೆ ಅಂತ ನೋಡ್ಬಿಡ್ಬೇಕು. ಅವಾಗ ಏನಾಗುತ್ತೆ, ನಿಮ್ಗೆ ಅರ್ಧ ಕೆಲಸ ಕಮ್ಮಿ ಆಗುತ್ತೆ. ನೋಡಿ, ಇಲ್ಲಿ ನನಗೆ ಸಡನ್ ನನ್ಗೆ ಗೊತ್ತಾಗ್ತಿದೆ ಎಂದು ಹಣಕಾಸಿನ ಮಸೂದೆ ಬಂತು. ಯಾಕಂದ್ರೆ ಹಣಕಾಸು ಮಸೂದೆ ಬಗ್ಗೆ ಚೆನ್ನಾಗಿ ಓದಿರ್ತೀನಿ. ಹಣಕಾಸು ಮಸೂದೆಯನ್ನು ಸಂಸತ್ತಿನ 2 ಸದನಗಳಲ್ಲಿ ಮಂಡಿಸಬಹುದು. ದಿ ಸ್ಟೇಟ್ಮೆಂಟ್ ಇಸ್ ರಾಂಗ್. ಯಾಕೆಂತಂದ್ರೆ ಹಣಕಾಸು ಮಸೂದೆನ ಲೋಕಸಭೆಯಲ್ಲಿ ಅಥವಾ ವಿಧಾನಸಭೆಯಲ್ಲಿ ಮಾತ್ರನ ಮಂಡಿಸಬಹುದು. ಗೊತ್ತಾಗ್ತಿದೆ. ಹಾಗಾಗಿ ನನಗೆ ಬಿ ಇಲ್ಲ. ಬಿ ಅಂದ್ರೆ ನಾವು ಏನ್ ಮಾಡ್ತೀನಿ, ಬಿ ಯಾವ ಎಲ್ಲೆಲ್ಲಿದೆ ನೋಡ್ದಾಕ್ಬಿಡ್ತೀನಿ. ಓಕೆನಾ? ಓಕೆ, ಇದಂತೂ ಆಗದೇ ಇಲ್ಲ. ಓಕೆನಾ? ನೆಕ್ಸ್ಟ್, ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆ ನಂತರ ಮಸೂದೆ ಕಾಯ್ದೆಗೆ ಜಾರಿಗೆ ಬರುತ್ತದೆ. ಸಂಸತ್ತು ಅಂತಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆಗಳ ಎರಡು ಸದನಗಳ ಪರಿಶೀಲನೆ ನಂತರ ಮಸೂದೆ ಜಾರಿಗೆ ಬರಲ್ಲ. ಯಾಕೆಂದ್ರೆ ರಾಷ್ಟ್ರಪತಿ ಅಂಗೀಕಾರ ಆಗಬೇಕು. ವೆರಿ ಇಂಪಾರ್ಟೆಂಟ್. ನೀವು ಕೇಳಿರ್ತೀರಾ, ರಾಷ್ಟ್ರಪತಿ ಅಧಿಕಾರಗಳಲ್ಲಿ ಓದಿರ್ತೀರಾ. ಹಾಗಾಗಿ ಇದು ಸ್ಟೇಟ್ಮೆಂಟ್ ಆಗುತ್ತೆ. ಅಂದ್ರೆ ಅಲ್ಲಿ ಡಿ ರಾಂಗ್ ಆಗುತ್ತೆ, ಡಿ ರಾಂಗ್ ಆಗುತ್ತೆ, ಡಿ ರಾಂಗ್ ಆಗುತ್ತೆ, ಉಳಿಸಿರೋದು ಎ ಅಂಡ್ ಸಿ ಆಗುತ್ತೆ. ನೋಡಿ, ಈ ರೀತಿ ನೀವು ಟಕ್ ಟಕ್ ಅಂತ ಈ 2 ಸ್ಟೇಟ್ಮೆಂಟ್ ನಾನು ಪರಿಗಣಿಸಲೇ ಇಲ್ಲ. ಗೊತ್ತಾಗ್ತಿದ್ಯಾ? 2 ಸ್ಟೇಟ್ಮೆಂಟ್ ನಾನು ಓದಲೇ ಇಲ್ಲ. ಬಟ್ ಆದ್ರೆ ನನಗೆ 2 ಸ್ಟೇಟ್ಮೆಂಟ್ ತಪ್ಪು ಅಂತ ಗೊತ್ತಾಗ್ತಾ ಇದೆ. ನಾನು ತಗೊಂಡಿದ್ದೆ ಎಷ್ಟು ಸೆಕೆಂಡು, 30 ಸೆಕೆಂಡ್ರಿಂದ 40 ಸೆಕೆಂಡ್ ತಗೊಂಡಿದ್ದೀನಿ. ಒಂದು ಸ್ಟೇಟ್ಮೆಂಟ್ ಓದಕ್ಕೆ 20 ಸೆಕೆಂಡು, ಇನ್ನೊಂದು ಸ್ಟೇಟ್ಮೆಂಟ್ ಓದಕ್ಕೆ 20 ಸೆಕೆಂಡು. 30 ಸೆಕೆಂಡಲ್ಲಿ ಆನ್ಸರ್ ಮಾಡಿದೆ, 5 ಸೆಕೆಂಡಲ್ಲಿ ಮಾರ್ಕ್ ಮಾಡ್ಕೊಂಡೆ, 5 ಸೆಕೆಂಡಲ್ಲಿ ಏನ್ ಮಾಡಿದೆ ನಾನು OMR ಫಿಲ್ ಮಾಡಿದೆ. 40 ಸೆಕೆಂಡಲ್ಲಿ ಮುಗೀತು. ಇನ್ನು ನಿನಗೆ 10 ಸೆಕೆಂಡು ಅಥವಾ ಇನ್ನು 50 ಸೆಕೆಂಡಲ್ಲಿ 10 ಸೆಕೆಂಡು ಸೇವ್ ಆಯಿತು. ಈ 10 ಸೆಕೆಂಡ್ ಮುಂದಿನ ಪ್ರಶ್ನೆಗಳಿಗೆ ಹೋಗಬೇಕು. ಗೊತ್ತಾಗ್ತಿದೆ? ಈ ರೀತಿ ಏನು ಮಾಡಬೇಕು, ಅದು ಇಲ್ಲಿ ಕಾನ್ಸೆಪ್ಟ್ ಯಾವ್ದಿದೆ, ಟಾಪಿಕ್ ಯಾವ್ದಿದೆ ಅಂದರೆ, ಸಂಸತ್ತಿನ ಶಾಸನ ರಚನೆ ಅಂದ್ರೆ ಪಾರ್ಲಿಮೆಂಟರಿ ಲೆಜಿಸ್ಲೇಟಿವ್ ಪ್ರೋಸೆಸ್ ಹೆಂಗ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ನ ಕೇಳಿದರೆ, ಇದು ನೋಡಿಲಿ ಎಕ್ಸಾಂಪಲ್, ಸಂಸತ್ತಿನ ವಿಧೇಯಕಗಳ ಮಂಡನೆ ಮತ್ತು ಸಂವಿಧಾನ ವಿಧಿಗಳು ಯಾವ್ಯಾವ ನೀವು ಓದಿರಬೇಕು. ಅಂದ್ರೆ ಒಂದು ಕಾನೂನು ಯಾವ ರೀತಿ ರಚನೆ ಆಗುತ್ತೆ. ಗೊತ್ತಾಗ್ತಿದೆಯಾ? ಕಾನೂನು ಯಾವ ರೀತಿ ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮಸೂದೆ ಲೋಕಸಭೆಯಲ್ಲಿ ಪಾಸಾಗಿ ರಾಜ್ಯಸಭೆಗೆ ಹೋಗಬೇಕು, ರಾಜ್ಯಸಭೆಯಿಂದ ಪಾಸಾಗಿ ಲೋಕಸಭೆ ಬರಬೇಕು, ಎರಡೂ ಸಭೆಗಳಲ್ಲಿ ಅಂಗೀಕಾರ ಆಗಿ ರಾಷ್ಟ್ರಪತಿಗೆ ಹೋಗಬೇಕು. ರಾಷ್ಟ್ರಪತಿ ಅಂಗೀಕಾರ ಆದಾಗ ಏನಾಗುತ್ತೆ, ಅದು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಮಸೂದೆ ಕಾಯ್ದೆಯಾಗಿ ಜಾರಿಯಾಗುವ ಒಂದು ಪ್ರಕ್ರಿಯೆ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾಗಿ ಕಾನ್ಸೆಪ್ಟ್ ಏನು, ಸಂಸತ್ತಿನಲ್ಲಿ ಯಾವ ರೀತಿ ವಿಧೇಯಕಗಳು ಕಾನೂನಾಗಿ ಪರಿವರ್ತನೆ ಆಗುತ್ತವೆ ಅನ್ನೋದ್ರ ಬಗ್ಗೆ ಓದಬೇಕು. ಅವಾಗ ಇನ್ನು ಅಪ್ಲೈಡ್ ಕ್ವಶನ್ಸ್ ಅಂತಂದ್ರೆ, ಅಕಸ್ಮಾತ್ ಒಂದು ಸಭೆಯಲ್ಲಿ ಪಾಸ್ ಮಾಡಿದಂತಹ ಈಗ ಲೋಕಸಭೆಯಲ್ಲಿ ಪಾಸ್ ಮಾಡಿದಂತ ಒಂದು ವಿಧೇಯಕ ರಾಜ್ಯಸಭೆಗೆ ಹೋಗುತ್ತೆ. ಅವಾಗ ಲೋಕಸಭೆ ವಿಸರ್ಜನೆ ಆದಾಗ ಆ ಒಂದು ವಿಧೇಯಕ ಏನಾಗುತ್ತೆ ಅಂತ ಪ್ರಶ್ನೆ. ಅದೇ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಇಲ್ಲಿ ಗೊತ್ತಾಗ್ತಿದ್ಯಾ? ಸಂಸತ್ತಿನ ನೋಡಿ, ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಮುಂದೂಡಿದ್ದರೂ ಸಂಸತ್ತಿನಲ್ಲಿರುವ ಮಸೂದೆ ಜೀವಂತವಾಗಿರುತ್ತದೆ. ನೋಡಿ, ಈ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ನೀವು ಕನ್ಫ್ಯೂಸ್ ಆಗ್ತೀರಾ. ಅದಕ್ಕೆ ಹೇಳ್ತಾ ಇರೋದು ಸ್ಟೇಟ್ಮೆಂಟ್, ಅದಕ್ಕೆ ಹೇಳ್ತಾ ಇರೋದು ಕ್ವಾಲಿಟಿ ಬುಕ್ಸ್ ನ ಓದಬೇಕು. ಗೊತ್ತಾಗ್ತಿದ್ಯಾ? ನೋಡಿ, ಎಲ್ಲ ನೋಡಿ, ಈ ಕಡೆ ಲೋಕಸಭೆ ನೋಡಿ ಏನಾಗುತ್ತೆ, ಹಣಕಾಸು ಮಸೂದಿನ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು, ಆದರೂ ರಾಜ್ಯಸಭೆಯಲ್ಲಿ ಮಂಡಿಸಂಗಿಲ್ಲ. ಸಾಮಾನ್ಯ ಮಸೂದಿನ ಮಂಡಿಸಬಹುದು. ಗೊತ್ತಾಗ್ತಿದ್ಯಾ? ಮಾತ್ರ ಮಂಡಿಸಬಹುದು. ಗೊತ್ತಾಗ್ತಿದೆಯಾ? ಹಾಗಾಗಿ ಅಂದ್ರೆ ಲೋಕಸಭೆಯಲ್ಲಿ ಮಾತ್ರ ಹಣಕಾಸು ಮಸೂದೆ ಮಾಡಬಹುದು. ಅಂದ್ರೆ ನೋಡಿ ಯಾವ ರೀತಿ 101ನೇ ವಿಧಿ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದೆ. ಇಲ್ಲಿ ಏನಾಗುತ್ತೆ, ನೀವು ಇಲ್ಲಿ ಸ್ವಲ್ಪ ಅಪ್ಲೈಡ್ ಇರಬೇಕು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಾ? ಕ್ವಶನ್ಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅದನ್ನ ಅಪ್ಲೈ ಮಾಡಬೇಕು. ಅಂದ್ರೆ ಏನಾದ್ರೂ ಯಾವ್ದಾದ್ರು ಒಂದು ಮಸೂದೆ ಏನಾದ್ರೂ ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡಾಗ ಅದೇನಾದ್ರೂ ಮಸೂದೆ ಜೀವಂತವಾಗಿರುತ್ತೋ ಅಥವಾ ಅದು ಅಬಾಲಿಷ್ ಆಗುತ್ತೋ ಅನ್ನೋದ್ರ ಬಗ್ಗೆ ನೀವು ಇದನ್ನೇ ಅಪ್ಲೈಡ್ ಅಂತ ಹೇಳ್ತಾರೆ. ಹಾಗಾಗಿ ಕೆಲವೊಂದು ನೋಡಿ ಡೈರೆಕ್ಟ್ ಆಗಿ ಗೊತ್ತಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೋದು, ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಬೋದು. ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಲೇಬೇಕು. ನಾನು ಹೇಳಿದೆ, ಇಲ್ಲಿ ನೋಡಿ, ನಾನು 2 ಆಪ್ಷನ್ಸ್ ನನಗೆ ಗೊತ್ತಿತ್ತು ತಪ್ಪು ಅಂತ, ಆ 2 ಆಪ್ಷನ್ಸ್ ಮೇಲೆ ನಾನು ಏನ್ ಮಾಡಿದೆ, ನೇರವಾಗಿ ತೆಗೆದು ಹಾಕ್ತೆ. ಇದು ಆ ಕ್ವಶನ್ಸ್ನ ಕರೆಕ್ಟ್ ಆನ್ಸರ್ನ ಹುಡುಕ್ತೆ. ನೋಡಿ, ಇಲ್ಲಿ ಇದು ನೋಡಿ UPSC, ನೋಡಿ ಇಲ್ಲಿ UPSC ಕೇಂದ್ರ ಲೋಕಸೇವಾ ಆಯೋಗದ ಮೇಲೆ ಪ್ರಶ್ನೆ ಬಂದಿದೆ. ಅವರ ಸದಸ್ಯರನ್ನು ನೇಮಕ ಮಾಡುವರು ಯಾರು? ಡೈರೆಕ್ಟ್ ಕ್ವಶನ್. ಗೊತ್ತಾಗ್ತಿದೆಯಾ? ಮೆಮೊರಿ ಬೇಸ್ಡ್ ಕ್ವಶನ್,
ಸುಲಭವಾಗಿದೆ. ಪ್ರಶ್ನೆ ಪರಿಕಲ್ಪನೆ, UPSC ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ ಅನ್ನೋದು ಈ ಒಂದು ಕಾನ್ಸೆಪ್ಟ್. ಗೊತ್ತು ನಿಮಗೆ ಎಲ್ಲರಿಗೂ ಆನ್ಸರ್ ಗೊತ್ತಿರುತ್ತೆ. ಯಾರಿಗೆ ಆನ್ಸರ್ ಗೊತ್ತು ಕಮೆಂಟ್ ಮಾಡಿ. ಭಾರತೀಯ ಸಂವಿಧಾನದ ಪ್ರಶ್ನೆ ಆಗಿದೆ. ಸಂವಿಧಾನಾತ್ಮಕ ಸಂಸ್ಥೆಗಳು ಹೇಳಿದೆ UPSC ಯಾವ್ಯಾವ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇದೆ ಅದ್ರ ಮೇಲೆ ಪ್ರಶ್ನೆ ಖಂಡಿತ ಬರುತ್ತೆ. ನಾನು ಆಲ್ರೆಡಿ VIP ಟಾಪಿಕ್ಸ್ನ ಕೊಡಬೇಕಾದ್ರೆ ಬೇಕಾದ್ರೆ ಹೋಗಿ ನೋಡಿ. ನಾನು ಈ ಲೋಕಸೇವಾ ಆಯೋಗದ ಬಗ್ಗೆ ಮೆನ್ಷನ್ ಮಾಡಿದ್ದೆ. ಅದರಿಂದ ಒಂದು ನೇರವಾದ ಪ್ರಶ್ನೆ ಬಂದಿದೆ ನೋಡಿ. ನೇಮಕ ಯಾವ ರೀತಿ ಸದಸ್ಯರುಗಳು ಕೇಂದ್ರ UPSC ಲೋಕಸೇವಾ ಸದಸ್ಯರುಗಳು ಎಲ್ಲಿ ಬರುತ್ತೆ ಗೊತ್ತಾಗ್ತಿದೆ. ವಿಧಿ 315ರಿಂದ 323ರವರೆಗೆ ಬರುತ್ತೆ. ಅಕ್ಟೋಬರ್ 1 ದಿನ ಸ್ಥಾಪನೆ ಮಾಡ್ತಾರೆ. 315 ವಿಧಿಯನ್ನು ದಿನ ಸ್ಥಾಪನೆ ಮಾಡಲಾಗಿದೆ. ಗೊತ್ತಾಗ್ತಿದೆಯಾ? ರಾಷ್ಟ್ರಪತಿಗಳಿಂದ 316ನೇ ಪ್ರಕಾರ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ರಾಷ್ಟ್ರಪತಿಗಳಿಂದ ಏನು ಗೊತ್ತಾ ನೇಮಕ ಆಗ್ತಾರೆ. ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಾರೆ. ಪ್ರಮಾಣ ವಚನ ಯಾರು ಬೋಧನೆ ಮಾಡ್ತಾರೆ? ರಾಷ್ಟ್ರಪತಿಗಳಿಂದ ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಸಲ್ಲಿಸ್ತಾರೆ. ನೋಡಿ, ಒಂದೇ ಇದರಲ್ಲಿ ಎಲ್ಲ ವಿಚಾರಗಳನ್ನು ಸಮಗ್ರವಾಗಿ ನೀಡಿದೆ. ಮತ್ತೆ ಸಂಖ್ಯಾಬಲ ಎಷ್ಟೆಷ್ಟು ಇರಬೇಕು ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ನೀವು ಓದಬೇಕು. ಅದಕ್ಕೆ ಹೇಳಿದ್ರು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊ. ಇದು ಈಸಿ ಕ್ವಶನ್ ಇದೆ, ಗೊತ್ತಾಗ್ತಿದೆ ನಿಮಗೆ. ಸುಲಭವಾದ ಪ್ರಶ್ನೆಯನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಓಕೆನಾ? ಅದೇ ರೀತಿ ಈಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ನೋಡಿ, ನೇರವಾದ ಪ್ರಶ್ನೆ. ನಾನು ಹೇಳಿದೆ 12 ಅನುಸೂಚಿಗಳ ಬಗ್ಗೆ ಮಾಹಿತಿ ಗೊತ್ತಿರಬೇಕು. 12 ಅನುಸೂಚಿಗಳು. 1ನೇ ಅನುಸೂಚಿ ಹೇಳುತ್ತೆ, 2ನೇ ಅನುಸೂಚಿ ಹೇಳುತ್ತೆ, 3ನೇ ಅನುಸೂಚಿ ಗೊತ್ತಿರಬೇಕು. ಯಾಕೆಂದ್ರೆ ಇದ್ರ ಮೇಲೆ ತುಂಬಾ ಸತಿ ರಿಪೀಟ್ ಆಗಿದೆ. ಇಟ್ಸ್ ಎ ಮೋಸ್ಟ್ ರಿಪೀಟೆಡ್ ಟಾಪಿಕ್. ಗೊತ್ತಾಗ್ತಿದೆ. ಪ್ರಶ್ನೆ ಸುಲಭವಾಗಿದೆ, ಮೆಮೊರಿ ಬೇಸ್ಡ್. ಅಂದ್ರೆ ಯಾವ ಅನುಸೂಚಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಗೊತ್ತಾಗ್ತಿದೆ. 7th ಶೆಡ್ಯೂಲ್ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಗೊತ್ತಾಗ್ತಿದೆಯಾ? ನೋಡಿ, ಭಾರತೀಯ ಸಂವಿಧಾನದ 7ನೇ ಅನುಸೂಚಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸನಾಧಿಕಾರಿಗಳ ಹಂಚಿಕೆಯನ್ನು ನಿರ್ಧರಿಸುತ್ತದೆ. ಗೊತ್ತಾಗ್ತಿದೆ. ನೋಡಿ, ಈ ಕಾನ್ಸೆಪ್ಟ್ ಗೊತ್ತಿದ್ರು ಅಂದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಬಗ್ಗೆ ನಿಮ್ಗೆ ಗೊತ್ತಿತ್ತು ಅಂದ್ರೆ ಈ ಆನ್ಸರ್ಗೆ ಈಸಿಯಾಗಿ ಬರುತ್ತೆ. ನೋಡಿ, ಇಲ್ಲಿ ನೋಡಿ, 1ನೇ ಅನುಸೂಚಿ, 3ನೇ ಅನುಸೂಚಿ, 4, 5, 6, 7, 8, 9, 10, 11, 12. ಗೊತ್ತಾಗುತ್ತೆ. 12 ಅನುಸೂಚಿಗಳ ಬಗ್ಗೆ ಗೊತ್ತಿರಬೇಕು. ಏನೇನು ವಿಚಾರಗಳು ಗೊತ್ತಿರಬೇಕು. ಆ 12 ಅನುಸೂಚಿಗಳಲ್ಲಿ ಯಾವ ಬರುತ್ತೆ ನೋಡಿ. ನಾನು 7ನೇ ಅನುಸೂಚಿ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಕೇಳಿದ್ರೆ 7ನೇ ಯಾವ ಪಟ್ಟಿಗಳನ್ನ ಹೊಂದಿದೆ ಅಂದ್ರೆ ಕೇಂದ್ರ ಪಟ್ಟಿ ಇದೆ, ರಾಜ್ಯ ಪಟ್ಟಿ ಇದೆ, ಸಮವರ್ತಿ ಪಟ್ಟಿ ಇದೆ. ಆರಂಭದಲ್ಲಿ ಎಷ್ಟಿತ್ತು, ಪ್ರಸ್ತುತ ಎಷ್ಟು ವಿಷಯಗಳಿದೆ. ಆರಂಭದಲ್ಲಿ ಎಷ್ಟಿತ್ತು, ಪ್ರಸ್ತುತ 61 ವಿಷಯಗಳಿದೆ. ಸಮವರ್ತಿ ಪಟ್ಟಿಯಲ್ಲಿ 47 ಇತ್ತು, ಈಗ 57 ಇದೆ. ಈ ರೀತಿ ನೀವು ಸಮಗ್ರವಾಗಿ ಓದಿದಾಗ ಗೊತ್ತಾಗ್ತಿದ್ಯಾ, ಇಲ್ಲಿ ನಿಮ್ಗೆ ಏನಾಗುತ್ತೆ, ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಅವಾಗ ಯಾವುದೇ ರೀತಿಯ ಡಿಫಿಕಲ್ಟ್ ಕ್ವಶನ್ಸ್ ಬಂದ್ರು ನೀವು ನೇರವಾಗಿ ಆನ್ಸರ್ನ ಮಾಡ್ಬೋದು. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಏನಂತ ಕರೀತಾರೆ, ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಕರೀತಾರೆ. ಓಕೆ, ನೋಡಿ ಹೇಳಿದೆ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ಉತ್ತರದಾಯಿಗಳಿದೆ. ಇದು ಇಸ್ ಈಸಿ ಕ್ವಶನ್. ನಿಮಗೆ ಪಾರ್ಲಿಮೆಂಟರಿ ವ್ಯವಸ್ಥೆ ಅಥವಾ ಸಂಸದೀಯ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾದ ಒಂದು ಚಾಪ್ಟರ್ ಕೊಟ್ಟಿದ್ವಿ. ಏನು ಸಂಪೂರ್ಣ ವ್ಯವಸ್ಥೆ, ಸಂಪೂರ್ಣವಾಗಿ ಆ ಕಾನ್ಸೆಪ್ಟ್, ಸಂಸದೀಯ ಪದ್ಧತಿ ಅಂದ್ರೆ ಏನು, ಅದರ ಲಕ್ಷಣಗಳೇನು, ಮತ್ತೆ ಭಾರತವು ಯಾಕೆ ಸಂಸದೀಯ ಪದ್ಧತಿ, ನಾವು ನೋಡಿ ನೇರವಾಗಿ ಯಾವುದೇ ತರನು ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ನಿಮಗೆ ಸಂಸದೀಯ ಪದ್ಧತಿ ಅಂದ್ರೆ ಏನಂತ ಗೊತ್ತಿರಬೇಕು. ಆ ಸಂಸದೀಯ ಪದ್ಧತಿಯನ್ನ ಯಾಕೆ ಆರಿಸ್ಕೊಂಡಿತ್ತು, ಪಾರ್ಲಿಮೆಂಟರಿ ಬೇಸ್ಡ್ ಸಿಸ್ಟಮ್ನ ಯಾಕೆ ಇಂಡಿಯಾ ಅಳವಡಿಸ್ಕೊಳ್ತು ಅನ್ನೋದಕ್ಕೆ ಸಮಗ್ರವಾಗಿ ಕೊಟ್ಟಿದ್ವಿ. ಇದ್ರ ಮೇಲೆ ತುಂಬಾ UPSC KPSC ಕ್ವಶನ್ ಬಂದಿದೆ ನೋಡಿ, ಮೆನ್ಷನ್ ಮಾಡಿ. ನೋಡಿಲಿ, ಭಾರತದ ಸಂಸದೀಯ ಪದ್ಧತಿ ಇನ್ ಇಂಡಿಯಾ UPSC ಮತ್ತು KPSC ಪರೀಕ್ಷೆಗಳ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ವಿಷಯವಾಗಿದೆ. ನೀವು ಕೇಳಿದಂತೆ ವ್ಯವಸ್ಥೆ ಸಂಪೂರ್ಣ ವಿವರಗಳನ್ನು ಪರೀಕ್ಷಾ ದೃಷ್ಟಿಯಲ್ಲಿ ಎಂ ಲಕ್ಷ್ಮೀಕಾಂತ್ ಮತ್ತು ಪ್ರಮುಖ ಆಕಾರಗಳ ಗ್ರಂಥಗಳ ಆಧಾರದ ಮೇಲೆ ಇಲ್ಲಿ ವಿವರಿಸಿದೆ. ಎಂ ಲಕ್ಷ್ಮೀಕಾಂತ್ ಬುಕ್, ಬೇರೆ ಒಳ್ಳೆ ಆಥರ್ ಬುಕ್ಸ್ನ ತಗೊಂಡು ನಾವು ಅದನ್ನ ಕಂಟೆಂಟ್ನ ಡೆವಲಪ್ ಮಾಡಿದೀವಿ. ಗೊತ್ತಾಗ್ತಿದೆಯಾ? ಹಾಗಾಗಿ ಇಲ್ಲಿ ನೋಡಿ, ಸಂಸದೀಯ ಪರಿಕಲ್ಪನೆ ಏನು, ಕಾನ್ಸೆಪ್ಟ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಂದ್ರೆ ಏನು ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಭಾರತೀಯ ಸಂಸದೀಯ ಪದ್ಧತಿ ಪ್ರಮುಖ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಕೊಟ್ಟಿದ್ದೀವಿ. ಬಿಡಿ, ಅದನ್ನ ಬಿಟ್ಬಿಟ್ಟು ಇಲ್ಲಿ ಬನ್ನಿ. ಅಂದ್ರೆ ಯಾವುದಕ್ಕೆ ಉತ್ತರದಾಯಿತ್ವವಾಗಿರುತ್ತದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅಲ್ಲಿ ಓದಿದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ಆಗುತ್ತೆ. ಯಾರು ಯಾವುದಕ್ಕೆ ನೋಡಿ, ಕಾರ್ಯಾಂಗವು ನೋಡಿ, ನೀವಿಲ್ಲಿ ಕಾರ್ಯಾಂಗವು ಎಕ್ಸಿಕ್ಯೂಟಿವ್ ತನ್ನ ನೀತಿಗಳು ಮತ್ತು ಕಾರ್ಯಗಳಿಗೆ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರುವ ವ್ಯವಸ್ಥೆಯನ್ನು ಸಂಸದೀಯ ಪದ್ಧತಿ ಎನ್ನಲಾಗುತ್ತದೆ. ದಿಸ್ ಇಸ್ ದ ಡೆಫಿನೇಷನ್. ಗೊತ್ತಾಗ್ತಿದೆ ಮಕ್ಕಳ? ಗೊತ್ತಾಗ್ತಿದೆಯಾ? ನಿಮ್ಗೆ ಸಂಸದೀಯ ಪದ್ಧತಿ ಅಂತಂದ್ರೆ ಏನು ಅಂತ ಅರ್ಥ ಆಗ್ಬೇಕು ಅಂತಂದ್ರೆ ಈ ತರ ಓದ್ಬೇಕು, ಅರ್ಥ ಮಾಡ್ಕೊಂಡು ಓದ್ಬೇಕು. ನೋಡಿ, ಯಾವುದು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್, ಸಂಸದೀಯ ಸರ್ಕಾರ ಪದ್ಧತಿ. ಗೊತ್ತಾಗ್ತಿದೆಯಾ? ಸಂಸದೀಯ ಆಡಳಿತ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ಎಕ್ಸಿಕ್ಯೂಟಿವ್ ಯಾರಿಗೆ ಸಾಮೂಹಿಕವಾಗಿ ಉತ್ತರದಾಯಿತ್ವ ಇರ್ತದೆ ಎಂಬುದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೀವು ಸುಲಭವಾಗಿದೆ, ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಅಂದ್ರೆ ನೀವು ಇದನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಅವಾಗ ನೀವು ಈ ತರ ಪ್ರಶ್ನೆಗೆ ಉತ್ತರ ನೋಡಿ. ಕಂಠಪಾಠ ಮಾಡೋಕ್ಕಾಗಲ್ಲ, ಕಂಠಪಾಠ ಮಾಡಬೇಡಿ. ಗೊತ್ತಾಗ್ತಿದೆ? ಕಂಠಪಾಠ ಮಾಡಿದ್ರೆ ತುಂಬಾ ದಿನ ನೆನಪಲ್ಲಿ ಇರಲ್ಲ. ಗೊತ್ತಾಗ್ತಿದೆ? ಸಂಸದೀಯ ಮತ್ತು ಅಧ್ಯಕ್ಷೀಯ ವ್ಯವಸ್ಥೆ ನಡುವೆ ವ್ಯತ್ಯಾಸ ಗೊತ್ತಿರಬೇಕು. ಅಧ್ಯಕ್ಷೀಯ ಪದ್ಧತಿ ಎಲ್ಲ ಯೂಸ್ ಮಾಡ್ತಾ ಇದ್ವಿ, ಸಂಸದೀಯ ಪದ್ಧತಿಯಲ್ಲಿ ಯೂಸ್ ಮಾಡ್ತೀವಿ. ನಾವು ಅಮೆರಿಕ ಅಧ್ಯಕ್ಷೀಯ ಪದ್ಧತಿ, ನಾವು ಏನಾಗುತ್ತೆ ಸಂಸದೀಯ ಪದ್ಧತಿಯನ್ನ ಯೂಸ್ ಮಾಡ್ತಿದ್ವಿ. ಗೊತ್ತಾಗ್ತಿದೆಯಾ? ಹಾಗಾಗಿ ನೋಡಿ, ಭಾರತವು ಸಂಸದೀಯ ಆಡಳಿತ ವ್ಯವಸ್ಥೆಯನ್ನು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅನ್ನು ಅನುಸರಿಸಿದೆ. ಏನು ಸಂವಿಧಾನ ಅನುಚ್ಛೇದ 75/3 ಪ್ರಕಾರ ಮಂತ್ರಿಮಂಡಲವು, ವೆರಿ ಇಂಪಾರ್ಟೆಂಟ್, ಈ ಟಾಪಿಕ್ ಗೊತ್ತಿರಬೇಕು ನಿಮಗೆ. ಮಂತ್ರಿಮಂಡಲವು ಸಾಮೂಹಿಕವಾಗಿ ಉತ್ತರದಾಯಿರುತ್ತದೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಶೆಲ್ ಬಿ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಹೌಸ್ ಆಫ್ ದಿ ಪೀಪಲ್. ಗೊತ್ತಾಗ್ತಿದೆಯಾ? ಅಂದ್ರೆ ಕಾರ್ಯಾಂಗವು ಶಾಸನಕ್ಕೆ, ವಿಶೇಷವಾಗಿ ಲೋಕಸಭೆಗೆ ಉತ್ತರದಾಯಿತ್ವವಾಗಿರುತ್ತದೆ. ಈ ರೀತಿ ನೀವೇನಾದ್ರೂ ಕರೆಕ್ಟಾಗಿ ಓದಿದ್ದೆ ಆದ್ರೆ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ನಿಮಗೆ ಏನಾಗುತ್ತೆ, ವಿಷಯಗಳು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಬಿಟ್ಟು ಓದ್ಬೇಡಿ.
ಅಂದ್ರೆ ಬಿಟ್ಟಂದ್ರೆ ಅಲ್ಲೊಂಚೂರು ಇಲ್ಲೊಂಚೂರು ಓದಬಾರ್ದು. ಯಾವತ್ತು ಸಮಗ್ರವಾಗಿ ಓದಬೇಕು. ಯಾವತ್ತು ಒಂದು ವಿಚಾರ ನಿಮಗೆ ಸಂಸದೀಯ ಪದ್ಧತಿ ಅಂತಂದ್ರೆ ನಿಮ್ಗೆ ಇಡೀ ಕಾನ್ಸೆಪ್ಟ್ ಸಂಸದೀಯ ಪದ್ಧತಿ ಬಗ್ಗೆ ವಿಚಾರ ಗೊತ್ತಿರಬೇಕು. ನಿಮಗೆ ತುರ್ತು ಪರಿಸ್ಥಿತಿ ಅಂತಂದ್ರೆ ಇಡೀ ತುರ್ತು ಪರಿಸ್ಥಿತಿಯ ಬಗ್ಗೆ ಫುಲ್ ವಿಷಯಗಳು ಗೊತ್ತಿರಬೇಕು. ಗೊತ್ತಾಗ್ತಿದೆಯಾ? ಇದನ್ನೇನಂತ ಕರೀತಾರೆ? ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಕರೀತಾರೆ. ಮತ್ತೆ ಹಿಡಿಯಾಗಿ ಓದುವಿಕೆ. ಗೊತ್ತಾಗ್ತಿದೆ? ಹಿಡಿಯಾಗಿ ಓದುವಿಕೆ ಅಂತ ಕರೀತಾರೆ. ನೋಡಿ, ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ? ನೇರವಾದ ಪ್ರಶ್ನೆ. ನಿಮಗೆ ಭಾರತದ ಸಂವಿಧಾನದಲ್ಲಿ ಏನಾಗಿದೆ? 22 ಭಾಗಗಳನ್ನು ಹೊಂದಿದೆ. 22 ಭಾಗಗಳಲ್ಲಿ ನಿಮ್ಗೆ 22 ಭಾಗಗಳು ನೆನಪಿರಬೇಕು. ಆರ್ಡರ್ ವೈಸ್ ನೆನಪಿರಬೇಕು. ಗೊತ್ತಾಗ್ತಿದೆಯಾ? 1ನೇ ಭಾಗ ಏನೋ, 2ನೇ ಭಾಗ ಏನೋ, 3ನೇ ಭಾಗ ಮೂಲಭೂತ ಹಕ್ಕುಗಳು, 4ನೇ ಭಾಗ ಏನು DPSP, 5ನೇ ಭಾಗ ಏನೋ, 6ನೇ ಭಾಗ, ಈ ರೀತಿ ಒಟ್ಟು ಎಷ್ಟು ಭಾಗಗಳಿದೆ ಅಷ್ಟು ಭಾಗಗಳ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ನೇರವಾದ ಪ್ರಶ್ನೆ ಬಂದಿದೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಯಾವ ಒಂದು ನೋಡಿ ತುರ್ತು ಪರಿಸ್ಥಿತಿ ಸಂಬಂಧಿ ನೋಡಿ ನಮ್ಮ ಭಾಗ ಎಷ್ಟು ತುರ್ತು ಪರಿಸ್ಥಿತಿ ಉಪಬಂಧಗಳು ಏನು? ತುರ್ತು ಪರಿಸ್ಥಿತಿ ಅಂದ್ರೆ ಏನು? ಎಷ್ಟನೇ ವಿಧಿಯಿಂದ ಎಷ್ಟನೇವರೆಗೂ ಹೇಳುತ್ತೆ? ಎಷ್ಟು ರೀತಿಯ ತುರ್ತು ಪರಿಸ್ಥಿತಿಗಳಿದೆ? ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದ್ರೆ ಏನು? ಎಷ್ಟು ಬಾರಿ ಘೋಷಣೆ ಮಾಡಿದ್ದಾರೆ? ಸಂಸತ್ತಿನ ಅನುಮೋದನೆ ಏನು? ಎಷ್ಟು ಅವಧಿವರೆಗೂ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ನಿಮಗೆ ಇದ್ರ ಮೇಲೆ ಅಪ್ಲಿಕೇಶನ್ಸ್ ಕ್ವಶನ್ ಬರ್ತವೆ. ಇದನ್ನೇ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು ಕೇಳ್ಬಿಡ್ತಾರೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ನೀವು ಅರ್ಥ ಮಾಡಬೇಕಾಗಿರೋದೇನೆಂದ್ರೆ, ಒಂದು ನಿಮಗೆ ತುರ್ತು ಪರಿಸ್ಥಿತಿ ಓದ್ತಿದ್ದೀರಿ ಅಂತಂದ್ರೆ ಸಮಗ್ರವಾದ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿರಬೇಕು. ಗೊತ್ತಾಗ್ತಿದ್ಯಾ? ಯಾಕೆ ಅಂತಂದ್ರೆ ಎಲ್ಲದನ್ನೂ ಒಂದು ಕಡೆ ಹಾಕೋದು ಕಷ್ಟನೇ ಇದೆ. ಆದ್ರೆ ಅದರಲ್ಲಿ ಡಿಸ್ಟಿಲ್ ಮಾಡಿದೀವಿ. ಡಿಸ್ಟಿಲ್ ಅಂತಂದ್ರೆ ಶೋಧನೆ ಮಾಡಿ ಇದು ಎಕ್ಸಾಮ್ಸ್ಗೆ ಬರಲೇಬೇಕು ಅನ್ನೋದನ್ನ ನೋಡಿ. ಅದಕ್ಕೆ ನಾನು ಇದನ್ನ ಮೆನ್ಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ಯಾಕೆ ಮೆನ್ಷನ್ ಮಾಡಿದ್ವಿ ಅಂದ್ರೆ ಎಕ್ಸಾಮಲ್ಲಿ ಇದನ್ನ ಕೊಟ್ಟಿದ್ದಾರೆ. ಗೊತ್ತಾಗ್ತಿದ್ಯಾ? ಅದು ಈ ರೋಮನ್ ಲೆಟರ್ಲೆ ಮೆನ್ಷನ್ ಮಾಡಿದ್ದಾರೆ. ನಾವು ಅದಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಇದು ಏನಾಗಿದೆ? ಎಮರ್ಜೆನ್ಸಿ ಪ್ರಾವಿಷನ್ಸ್, ತುರ್ತು ಪರಿಸ್ಥಿತಿಯ ನಿಬಂಧನೆಗಳು. ಗೊತ್ತಾಗ್ತಿದ್ಯಾ? ಶುಡ್ ನೋ ಆಲ್ ದ ಪಾರ್ಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ನಿಮಗೆ ಗೊತ್ತಿರಬೇಕು. ಇದು ಕಾನ್ಸೆಪ್ಟ್ ನಿಮ್ಮನ್ನ ಎಲ್ಲವೂ ನೆನಪಿದೆಯಾ ಅವನಿಗೆ ಟೆಸ್ಟ್ ಮಾಡ್ತಾರೆ. ಗೊತ್ತಾಗ್ತಿದೆ? ಯಾವ ಭಾಗ ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದ್ರ ಬಗ್ಗೆ ನಿಮ್ಮನ್ನ ಟೆಸ್ಟ್ ಮಾಡಕ್ಕೆ ಹೇಳ್ತಾರೆ. ಇದು ಈಸಿ ಆಗಿದೆ. ಮತ್ತೆ ಮೆಮೊರಿ ಬೇಸ್ಡ್ ನೆನಪಲ್ಲಿ ಇಟ್ಕೊಳ್ಳೋದು ಅಂತ ಕ್ವಶನ್ಸ್ ಇದು. ಯಾವ ಭಾಗ ಯಾವುದಕ್ಕೆ ಸಂಬಂಧಪಟ್ಟಂಗೆ, ಅದಕ್ಕೆ ಮೆಮೊರಿ ಬೇಸ್ಡ್ ಕ್ವಶನ್ ಅಂತ ಕರೀತಾರೆ ಇದನ್ನ. ಗೊತ್ತಾಗ್ತಿದ್ಯಾ? ಈ ರೀತಿ ನೀವು ಓದ್ತಾ ಹೋಗ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾವನ. ಭಾರತ ಸಂವಿಧಾನದ 356ನೇ ವಿಧಿ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರೋಣ ಹೇಳ್ದೆ. 2 ಕ್ವಶನ್ ರಿಪೀಟ್ ಆಯ್ತಲ್ಲ. ನಾನು ಹೇಳಿದೆ ಈಗಿನ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಂಗೆ ಹೇಳಿದೆ. ಅದೇ ರೀತಿ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳಿದ್ದಾನೆ. ನೇರವಾದ ಪ್ರಶ್ನೆ ಹೆಂಗೆ? ಸ್ಟೇಟ್ಮೆಂಟ್ ವೈಸ್ ಕ್ವಶನ್. ನೋಡಿ, ಇಲ್ಲಿ ಭಾರತದ 356ನೇ ವಿಧಿ ನಾನು ಹೇಳಿದೆ. ಇಲ್ಲಿ ನಿಮಗೆ ಹೇಳಿದೆ ಎಷ್ಟು ವಿಧಿಗಳಿದೆ? 303 ವಿಧಿಗಳಿದೆ ತುರ್ತು ಪರಿಸ್ಥಿತಿಯಲ್ಲಿ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352, ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿಕೆ. 3 ಹೆಸರುಗಳನ್ನ ಕೊಟ್ಟಿದ್ದೀವಿ. ರಾಜ್ಯ ತುರ್ತು ಪರಿಸ್ಥಿತಿ, ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಅಥವಾ ದೆಹಲಿ ಆಡಳಿತ ಅಂತಲೂ ಕರೀತಾರೆ. ಎಷ್ಟನೇ ವಿಧಿ? 356ನೇ ವಿಧಿ ಬಗ್ಗೆ ಇಲ್ಲಿ ನಾವು ಹೇಳಿದ್ವಿ. ಅದೇ ನೆಕ್ಸ್ಟ್ ಕ್ವಶನ್ನೇ 356ನೇ ವಿಧಿ ಬಗ್ಗೆ ಬಂದಿದೆ. ಓಕೆನಾ? 356ನೇ ವಿಧಿ ಬಗ್ಗೆ ಬಂದಿದೆ. ಏನು 350? ರಾಷ್ಟ್ರಪತಿ ಆಳ್ವಿಕೆಯನ್ನು ಅನುಮೋದಿಸುವ ನಿರ್ಣಯವನ್ನು ಸಂಸತ್ತಿನ ಸರಳ ಬಹುಮತದಿಂದ ಅಂಗೀಕರಿಸಬಹುದು. ಇಲ್ಲಿ ರಾಷ್ಟ್ರಪತಿ ಯಾವ ಹೇಳಿಕೆ ಸರಿಯಲ್ಲ ಅಂತ ಕೇಳಿದ್ದಾನೆ. ಗೊತ್ತಾಗ್ತಿದೆ? ನೋಡಿ, ಕ್ವಶನ್ ಅರ್ಥ ಮಾಡ್ಕೋಬೇಕು. ಗೊತ್ತಾಗ್ತಿದ್ಯಾ? ಇದು ಸರಿಯಲ್ಲ ನೋಡಿ. ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆಯಾ? ಮೂಲಭೂತ ಹಕ್ಕುಗಳ ಮೇಲೆ ಬೀರುತ್ತದೆಯಾ? ಅದೇ ಕಾನ್ಸೆಪ್ಟ್. ಕಮೆಂಟ್ ಮಾಡಿ. ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತಾ? ನೋಡಿ, ರಾಷ್ಟ್ರಪತಿ ಆಡಳಿತವನ್ನು ವಿಧಿಸುವ ರಾಜ್ಯದಲ್ಲಿ ಮಾತ್ರ ಕೇಂದ್ರ ಸರ್ಕಾರ ರಾಜ್ಯ ಸಂಬಂಧದಲ್ಲಿ ಬದಲಾವಣೆ ಆಗುತ್ತದೆ. ಕರೆಕ್ಟ್ ಅಲ್ವಾ? ಯಾವ ರಾಜ್ಯದಲ್ಲಿ ಆಡಳಿಕೆ ಮಾಡ್ತಾರೆ ಅದರಲ್ಲಿ ಮಾತ್ರ ಬದಲಾವಣೆ ಆಗುತ್ತೆ. ಕರೆಕ್ಟ್ ಇದೆ. ರಾಜ್ಯ ಸರ್ಕಾರವು ಸಂವಿಧಾನ ನಿಯಮಗಳ ಅನುಸಾರವಾಗಿ ಆಡಳಿತ ನಡೆಸಲು ವಿಫಲವಾದಾಗ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಸರಿಸಬಹುದು. ಗೊತ್ತಾಗ್ತದೆ? ನೋಡಿ, ಹೌದು, ಸಂವಿಧಾನ ಏನಾದ್ರು ಉಲ್ಲಂಘನೆ ಮಾಡಿದಾಗ ಮಾತ್ರ ಅದನ್ನ ಇದು ಸ್ಟೇಟ್ಮೆಂಟ್. ಹಂಗೆ ಹೇಳೋದು ಯಾವುದು ಸ್ಟೇಟ್ಮೆಂಟ್ ಸರಿ ಇದೆ, ಯಾವ ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತ ತಿಳ್ಕೊಳಕ್ಕೆ ನಿಮಗೆ ಸಂಪೂರ್ಣವಾದ ಏನಿರಬೇಕು? ವಿಷಯ ತಿಳಿದಿರಬೇಕು. ನೋಡಿಲಿ, ರಾಜ್ಯ ಸರ್ಕಾರವು ಸಂವಿಧಾನದ ಪ್ರಕಾರ ಆಡಳಿತ ನಡೆಸಲು ವಿಫಲವಾದರೆ ಸ್ಟೇಟ್ಮೆಂಟ್ ನೋಡಿ. ರಾಷ್ಟ್ರಪತಿ ಆಡಳಿತ ವಿಧಿಸುವ ರಾಜ್ಯದಲ್ಲಿ ಸರ್ಕಾರವು ಸಂವಿಧಾನ ನಿಯಮ ಅನುಸಾರ ಆಡಳಿತ ನಡೆಸಲು ವಿಫಲವಾದಾಗ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ನೇಮಕ ನೋಡಿ. ಡೈರೆಕ್ಟ್ ಸ್ಟೇಟ್ಮೆಂಟ್. ರಾಜ್ಯ ಸರ್ಕಾರವು ಸಂವಿಧಾನದ ಪ್ರಕಾರ ಆಡಳಿತ ನಡೆಸಲು ವಿಫಲವಾದರೆ ಸಂವಿಧಾನದ 356ನೇ ವಿಧಿ ಅಡಿಯಲ್ಲಿ ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆ ಮೇರೆಗೆ ಒಂದೇ ಪ್ಯಾರಾಗ್ರಾಫ್ ಅಲ್ಲಿ 10 ಕ್ವಶನ್ಸ್ ಆನ್ಸರ್ ಇದೆ. ನೋಡಿಬೇಕಾರೆ ಎಷ್ಟು ಯಾರ ಒಂದು ಇದ್ರು ರಾಷ್ಟ್ರಾಧ್ಯಕ್ಷರು ಯಾರು ಎಮರ್ಜೆನ್ಸಿ ಓಡಿಸಿದಾರೋ ರಾಷ್ಟ್ರಾಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಗಳು ಮಂತ್ರಿಮಂಡಲ ಸಲಹೆ ಮೇರೆಗೆ ಅಂತಹ ರಾಜ್ಯದ ಮೇಲೆ ತಮ್ಮ ಆಡಳಿತವನ್ನು ಘೋಷಿಸಬಹುದು. ನಿಮಗೆ 4 ಸೆಂಟೆನ್ಸ್ ಅಲ್ಲಿ 4 ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅದಕ್ಕೆ ಹೇಳೋದು ಕ್ವಾಲಿಟಿ ಕಂಟೆಂಟ್ ನ ಓದಬೇಕು. ನೋಡಿ, ರಾಷ್ಟ್ರಾಧ್ಯಕ್ಷರು ರಾಜ್ಯಪಾಲ ಶಿಫಾರಸಿನ ಮೇರೆಗೆ ರಾಜ್ಯಪಾಲರ ಶಿಫಾರಸು ಇಲ್ಲದೆ ರಾಷ್ಟ್ರಾಧ್ಯಕ್ಷ ಘೋಷಿಸಬಹುದು. ರಾಜ್ಯಪಾಲರು ಶಿಫಾರಸು ಮಾಡಬಹುದು ಅಥವಾ ರಾಜ್ಯಪಾಲರು ಶಿಫಾರಸು ಇಲ್ಲದೇನೂ ಸಹ ಏನು ಮಾಡಬಹುದು? ರಾಷ್ಟ್ರಾಧ್ಯಕ್ಷರು ಆಡಳಿತವನ್ನು ಘೋಷಿಸಬಹುದು. ಅದು ಶಿಫಾರಸು ಕಡ್ಡಾಯವಲ್ಲ. ರಾಜ್ಯಪಾಲರ ಅದಕ್ಕೆ ಬೋರ್ಡ್ ಮಾಡಿದೀವಿ. ಯಾಕೆ ರಾಜ್ಯಪಾಲರ ಶಿಫಾರಸು ಯಾಕೆ ಬೇಡ ಅನ್ನೋದಕ್ಕೆ ಬೋರ್ಡ್ ಮಾಡಿದೀವಿ. ಇದು ಕ್ವಶನ್ ಆಗಿ ಬರ್ಬೋದು ಮುಂದಿನ ದಿನಗಳಲ್ಲಿ. ರಾಜ್ಯಪಾಲರ ಶಿಫಾರಸು ಕಡ್ಡಾಯ, ನೀವು ರಾಂಗ್ ಸ್ಟೇಟ್ಮೆಂಟ್ ಅಂತ ಹಾಕ್ಬೇಕು. ಅರ್ಥ ಆಗ್ತದೆ? ನೋಡಿ, ರಾಜ್ಯ ಸರ್ಕಾರವು ಕೇಂದ್ರ ನಿರ್ದೇಶನ ಪಾಲಿಸದಿದ್ದರೆ ರಾಜ್ಯ ಕೇಂದ್ರ ಮಂತ್ರಿಮಂಡಲ ಸಲಹೆ ಮೇರೆಗೆ ಇಲ್ಲಿ ರಾಜ್ಯ ಒಂದು 3 ವರ್ಷ, ಗರಿಷ್ಠ ಅವಧಿ ಎಷ್ಟು? 3 ವರ್ಷ. ನೋಡಿ, ಇದೆಲ್ಲ ವಿಚಾರಗಳ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಏನ್ ಮಾಡಿದೀವಿ? ಕೊಟ್ಟಿದ್ದೀವಿ. ಮತ್ತೆ ಕರ್ನಾಟಕದಲ್ಲಿ ಯಾವಾಗ ಗೋದಾದ ಆಡಳಿಕೆ ನಡೀತು, ಯಾವಾಗ ಏನೋ ರಾಷ್ಟ್ರಪತಿ ಆಡಳಿಕೆ ನಡೀತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಕೊಟ್ಟಿದ್ವಿ. ಸರ್ ಬೊಮ್ಮಾಯಿ ಕೇಸ್ ಬಗ್ಗೆನೂ ಕೊಟ್ಟಿದ್ವಿ. ಯಾಕೆಂದ್ರೆ ದುರುದ್ದೇಶದಿಂದ ಏನಾದ್ರು ರಾಜ್ಯಪಾಲರ ಆಡಳಿತ ಕೊಟ್ಟಾಗ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅದನ್ನ ಕೊಟ್ಟಿದ್ದೀವಿ. ಗೊತ್ತಾಗ್ತಿದ್ಯಾ? ಈ ರೀತಿ ನೋಡಿ,
ಎಸ್.ಆರ್. ಬೊಮ್ಮಾಯಿ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ರಾಷ್ಟ್ರಾಧ್ಯಕ್ಷರ ಆಡಳಿತಕ್ಕೆ ಸಂಬಂಧಿಸಿದೆ ಅಂತ ನೀವು ಬರೀಬೇಕಾಗುತ್ತೆ. ಗೊತ್ತಾಗ್ತಿದ್ಯಾ? ಈ ರೀತಿಯ ನೀವು ಟಾಪಿಕ್ ನ ಅರ್ಥ ಮಾಡ್ಕೊಂಡು ಹೋದ್ರೆ ಮಾತ್ರ, ಸಬ್ಜೆಕ್ಟ್ ನ ಗ್ರಿಪ್ ನ ತಗೊಂಡ್ರೆ ಮಾತ್ರ ಆನ್ಸರ್ ಮಾಡಕ್ಕಾಗತ್ತೆ ಈ ರೀತಿಯ ಪ್ರಶ್ನೆಗಳಿಗೆ. ನೋಡಿ, ಭಾರತ ಪ್ರೆಸಿಡೆಂಟ್ಸ್ ರೂಲ್ ಏನು, ಪ್ರೆಸಿಡೆಂಟ್ಸ್ ರೂಲ್ ಬಗ್ಗೆ 356 ರಾಷ್ಟ್ರಪತಿ ಆಡಳಿತ ಬಗ್ಗೆ ನಿಮಗೆ ಸಂಪೂರ್ಣವಾದ ಪರಿಕಲ್ಪನೆನ ಹೊಂದಿರಬೇಕು. ನೋಡಿ, 356 ಅಡಿಯಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಯಾವ ಸಂದರ್ಭದಲ್ಲಿ ಜಾರಿಗೊಳಿಸಲಾಗುತ್ತದೆ ಮತ್ತು ಅದರ ಕುರಿತಿರುವ ಸಂವಿಧಾನಿಕ ನಿಯಮಗಳ ಬಗ್ಗೆ ಕೇಳಲಾಗಿದೆ. ಇದು ಮೀಡಿಯಂ ಲೆವೆಲ್ ಕ್ವಶನ್ಸ್ ಇದೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಅಂಡರ್ಸ್ಟ್ಯಾಂಡ್ ಅಂಡ್ ಅಪ್ಲೈಡ್. ಗೊತ್ತಾಗ್ತಿದ್ಯಾ? ಅಂದ್ರೆ ರಾಷ್ಟ್ರಪತಿ ಆಡಳಿಕೆನ ರಾಜ್ಯದಲ್ಲಿ ನೇಮಕ ಮಾಡಿದಾಗ ಅಥವಾ ಅಪ್ಲೈ ಮಾಡಿದಾಗ ಏನೇನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುವ ಇದನ್ನ ಅಪ್ಲಿಕೇಶನ್ ಅಂತ ಕರೀತಾರೆ. ಓಕೆನಾ? ಓಕೆ, ನೋಡಿ, ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಸಂವಿಧಾನ ರಚನಾ ಸಭೆ ಶಾಶ್ವತ ಅಧ್ಯಕ್ಷರ ರಾಜೇಂದ್ರ ಪ್ರಸಾದ್ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರು, ನೇರವಾದ ಪ್ರಶ್ನೆ, ರಿಪೀಟೆಡ್ ಟಾಪಿಕ್, ನೇರವಾದ ಪ್ರಶ್ನೆ. ಗೊತ್ತಾಗ್ತಿದ್ಯಾ? ರಿಪೀಟೆಡ್ ಟಾಪಿಕ್ ಒಂದೇ. ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಗೊತ್ತಾಗ್ತಿದ್ಯಾ? ಸಂವಿಧಾನ ರಚನೆ ಮತ್ತು ಪ್ರಥಮ ಸಭೆಗಳ ಅಧ್ಯಕ್ಷತೆ, ಹಂಗಾಮಿ ಅಧ್ಯಕ್ಷರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಇದು ಸುಲಭವಾಗಿದೆ, ನೇರವಾದ ಪ್ರಶ್ನೆ. ಅಂದ್ರೆ ನಿಮ್ಗೇನೋ ಮೆಮೊರಿ, ನೆನಪಲ್ಲಿ ಇಟ್ಕೊಳ್ಳೋದಂತ ಪ್ರಶ್ನೆ. ಗೊತ್ತಾಗ್ತಿದ್ಯಾ? ಅಂದ್ರೆ ಜ್ಞಾಪಕ ಇಟ್ಕೊಳ್ಳೋದು. ಇದು ನೇರವಾದ ಐತಿಹಾಸಿಕ ಸಂವಿಧಾನದ ಸತ್ಯವನ್ನು ನೆನಪಿಟ್ಟುಕೊಂಡು ಉತ್ತರಿಸುವ ಪ್ರಶ್ನೆ ಆಗಿದೆ. ಇದಕ್ಕೆಲ್ಲ ನಿಮ್ಗೆ ಇಲ್ಲಿ ವಿಚಾರಗಳನ್ನು ಕೊಟ್ಟಿದ್ದಾರೆ. ನೋಡಿ, ಫಸ್ಟ್ನೇ ಸಭೆಯ ಒಂದು ಯಾರು ವಹಿಸಿದ್ರು, ಅದರ ಒಂದು ಸಭೆಯ ಅಧ್ಯಕ್ಷರಾಗಿದ್ರು, ಹಂಗಾಮಿ ಅಧ್ಯಕ್ಷರಾಗಿದ್ರು ಅನ್ನೋದ್ರ ಬಗ್ಗೆ ಕೊಟ್ಟಿದೆ. ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ. ಗೊತ್ತಾಗ್ತಿದ್ಯಾ? ಸಂವಿಧಾನ ರಚನಾ ಕಾಯಂ ಅಧ್ಯಕ್ಷರಾಗಿ ಬಾಬು ರಾಜೇಂದ್ರ ಪ್ರಸಾದ್. ನೋಡಿ, ಇಲ್ಲಿ ಪ್ರಶ್ನೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರವನ್ನ ಕೊಡ್ತಾ ಇದೀವಿ. ಅಂದ್ರೆ ಹೇಳ್ತಾ ಇರಬೇಕು, ನಿಮಗೆ ಗೊತ್ತಿರಬೇಕು, ಇವೆಲ್ಲ ನೆನಪು ಇಟ್ಕೊಳ್ಳೋ ಪ್ರಶ್ನೆ, ನೆನಪಿಟ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಗೊತ್ತಾಗ್ತಿದೆಯಾ? ಸರ್ ನಂಗೆ ನೆನಪಿಲ್ಲ ಅಂತಂದ್ರೆ 2-3 ಸತಿ ರಿವಿಷನ್ ಮಾಡಿದ್ರೆ ಆಟೋಮೆಟಿಕಲಿ ನೆನಪು ಬಂದೇ ಬರುತ್ತೆ. ಓಕೆನಾ? ನೋಡಿ, ಇದು ಸಹ ಒಂದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್. ನೋಡಿ, ನಿಮಗೆ ಇಲ್ಲಿ 2 ಕಾನ್ಸೆಪ್ಟ್ ನೆನಪಿರಬೇಕಾಗುತ್ತೆ. ಒಂದು, ಸಂವಿಧಾನ ಮೂಲ ಸಂರಚನೆ, ಬೇಸಿಕ್ ಸ್ಟ್ರಕ್ಚರ್ ಗೊತ್ತಿರಬೇಕು. ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಏನು, ಅಥವಾ ಆ ಬೇಸಿಕ್ ಸ್ಟ್ರಕ್ಚರ್ ಯಾವ ಒಂದು ಏನೋ ತೀರ್ಪಿನ ಮೂಲಕ ಬಂತು. ಬೇಸಿಕ್ ಸ್ಟ್ರಕ್ಚರ್ ನೋಡಿ, ಕೇಶವಾನಂದ ಭಾರತಿ ಪ್ರಕರಣ. ಯಾಕೆ ಅಂತಂದ್ರೆ ಈ ಸಂವಿಧಾನಿಕ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ತೀರ್ಪು. ಈ ಪ್ರಕರಣದಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಸಂಸತ್ತಿನ ತಿದ್ದುಪಡಿ ಆಗಿದ್ರು ಮೂಲ ರಚನೆ. ಗೊತ್ತಾಗ್ತಿದ್ಯಾ? ಬೇಸಿಕ್ ಸ್ಟ್ರಕ್ಚರ್ ನ ಏನ್ ಮಾಡ್ತು, ಇದು ಇಂಟ್ರೊಡ್ಯೂಸ್ ಮಾಡ್ತು. ಗೊತ್ತಾಗ್ತಿದ್ಯಾ? ಹಾಗಾಗಿ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ, ನ್ಯಾಯಿಕ ವಿಮರ್ಶೆ. ಏನಂತ ನ್ಯಾಯಿಕ ವಿಮರ್ಶೆ? ಗೊತ್ತಾಗ್ತಿದ್ಯಾ? ಭಾರತ ಸಂವಿಧಾನವು ನಾಗರಿಕ ಸ್ವಾತಂತ್ರ್ಯ ರಕ್ಷಿಸಲು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳನ್ನು ತಿಳಿಯಲು ನ್ಯಾಯಿಕ ವಿಮರ್ಶೆ ಅವಕಾಶ ಕಲ್ಪಿಸಿದೆ. 2 ಕಾನ್ಸೆಪ್ಟ್, ಒಂದು ಏನು ಜುಡಿಷಿಯಲ್ ರಿವ್ಯೂ ಮತ್ತೆ ಬೇಸಿಕ್ ಸ್ಟ್ರಕ್ಚರ್. ಇವೆರಡೂ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಇದನ್ನ ಹೇಳ್ತಾರೆ ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ ಏನು, ಜುಡಿಷಿಯಲ್ ರಿವ್ಯೂ ಅಂದ್ರೆ ಏನು ನಿಮಗೆ ಗೊತ್ತಿರಬೇಕು. ಅದರ ಸಂಪೂರ್ಣವಾಗಿ ಓದಿದ್ರೆ ಅವೆರಡು ಪದಗಳ ಮೀನಿಂಗ್ ಗೊತ್ತಿರಬೇಕು. ಗೊತ್ತಾಗ್ತಿದೆಯಾ? ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟರಿನ್ ಅಂತ ಕರೀತಾರೆ. ಇದನ್ನ ಯಾವ ಒಂದು ತೀರ್ಪಿನ ಮುಖಾಂತರ ಬಂದು ಅಂತ ಕೇಳ್ತಾರೆ. ಮತ್ತೆ ಮೂಲ ಸಂರಚನೆ ಬೇಸಿಕ್ ಸ್ಟ್ರಕ್ಚರ್ ಪದವನ್ನು ಸಂವಿಧಾನ ಎಲ್ಲೂ ವ್ಯಾಖ್ಯಾನ ಮಾಡಿಲ್ಲ, ಗೊತ್ತಿರಬೇಕು. ಅದನ್ನ ಮೂಲ ಸಂವಿಧಾನದಲ್ಲಿಲ್ಲ. ಬಟ್ ಆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಈ ಒಂದು ಉಚ್ಚ ನ್ಯಾಯಾಲಯವು ಅಥವಾ ಸರ್ವೋಚ್ಚ ನ್ಯಾಯಾಲಯವು ಇದನ್ನ ವ್ಯಾಖ್ಯಾನಿಸಿತು. ಗೊತ್ತಾಗ್ತದೆ. ಇನ್ನೊಂದು ನ್ಯಾಯಿಕ ವಿಮರ್ಶೆ, ಜುಡಿಷಿಯಲ್ ರಿವ್ಯೂ ಅಂದ್ರೆ ಸಂವಿಧಾನದ ಮೂಲ ರಚನೆ ಭಾಗವಾಗಿದ್ದು ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಲು ಈ ಒಂದು ಜುಡಿಷಿಯಲ್ ರಿವ್ಯೂನ ಕೊಟ್ಟಿದೆ. ಗೊತ್ತಾಗ್ತಿದೆ. ಇದು ಸ್ವಲ್ಪ ಡಿಫಿಕಲ್ಟಿ ಇದೆ, ಮೀಡಿಯಂ ಟು ಹಾರ್ಡ್ ಅಂತ ಹೇಳ್ಬೋದು. ಗೊತ್ತಾಗ್ತಿದೆ. ಅಂದ್ರೆ ಅನ್ವಯಿಕ ಪ್ರಶ್ನೆ, ಅರ್ಥೈಸುವಿಕೆ. ನಿಮಗೆ ಅವೆರಡೂ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಗೊತ್ತಾಗ್ತಿದೆ. ಅಂದ್ರೆ ಏನ್ ಕೇಳಿದರೆ, ಇದು ಭಾರತ ಸಂವಿಧಾನ ಮೂಲ ಸಂರಚನೆ ಜಾತಿ ಮೂಲಭೂತ ಪ್ರಭುತ್ವ ಹಕ್ಕಿನಲ್ಲಿ ವ್ಯಾಖ್ಯಾನಿಸುತ್ತದೆ. ನೋಡಿಲಿ, ಮೂಲ ಸಂರಚನೆಯನ್ನ ಏನಾಗುತ್ತೆ ಈ ಒಂದು ವ್ಯಾಖ್ಯಾನಿಸಿದ ಕ್ವಶನ್. ಇದು ಅಪ್ಲೈಡ್ ಕ್ವಶನ್ಸ್. ನೀವು ಇದನ್ನ ಏನ್ ಮಾಡಬೇಕು, ಎಲ್ಲಿ ಯಾವ ಒಂದು ಹೇಳಿಕೆ ಮೂಲಕ ಅಥವಾ ಯಾವ ಒಂದು ತೀರ್ಪಿನ ಮೂಲಕ ಬಂದಿದೆ ಅಂತ ತಿಳ್ಕೊಬೇಕಾಗುತ್ತೆ. ಗೊತ್ತಾಗುತ್ತೆ. ಹಾಗಾಗಿ ಮತ್ತೆ ನೋಡಿ, ಇದು ನೇರವಾದ ಪ್ರಶ್ನೆ. ವಿಧಿಗಳು ನೆನಪಲ್ಲಿರ್ಬೇಕು. ನಾನು ಹೇಳಿದ್ದೀನಿ ಅಪ್ ಟು 50 ವರೆಗೂ ವಿಧಿಗಳು ಬಾಯಾಟೆ ಆಗಿರ್ಬೇಕು ನಿಮಗೆ. ವಿಧಿಗಳು ಗೊತ್ತಾಗ್ತಿದೆ 1ರಿಂದ ಅಪ್ ಟು, ಗೊತ್ತಾಗ್ತಿದ್ಯಾ, 1 to 50 ನಿಮ್ಗೆ ಏನಾಗಿರ್ಬೇಕು, ಬಯಾಟ್ ಆಗಿರ್ಬೇಕು. ಅವಾಗ ಏನಾಗುತ್ತೆ, ನಿಮಗೆ ಈಸಿ ಆಗಿದೆ. ನಾವು ಹೊಂದಿಸಿ ಬರೆಯಿರಿ. ನೋಡಿ, ಮೊದಲೇನ್ ಮಾಡ್ತಾ ಇದ್ರು, ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು ಅಂತ ಕೇಳ್ಬಿಟ್ಟು 4 ಆಪ್ಷನ್ಸ್ ಕೊಡ್ತಾ ಇದ್ರು. ಈಗ ಏನ್ ಮಾಡ್ತಾರೆ, ಹೊಂದಿಸಿ ಬರೆಯಿರಿ ಕೊಟ್ಬಿಡ್ತಾರೆ. ಇಲ್ಲಿ ನಿಮ್ಮ ಟೈಮ್ ಕಿಲ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಇಲ್ಲಿ ನಿಮ್ಮ ಟೈಮು ಕಿಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಟೈಮ್ ಕಿಲ್ ಆಗಬಾರ್ದು ಅಂತಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಕ್ವಶನ್ಸ್ನ ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆನಾ? ಈ ರೀತಿ ನೋಡಿ, 1 to ನಿಮ್ಗೆ ಎಲ್ಲಾ ವಿಧಿಗಳು, ಒಟ್ಟು ಸಂವಿಧಾನದ ಎಲ್ಲಾ ವಿಧಿಗಳನ್ನ ಇಲ್ಲಿ ನೀಡಲಾಗಿದೆ. ಗೊತ್ತಾಗ್ತಿದೆಯಾ? ಇದು ಸಹ ಏನಾಗುತ್ತೆ, ನೀವು ಅರ್ಥ ಮಾಡಿಕೊಂಡು ಆರ್ಟಿಕಲ್ಸ್ ಗೊತ್ತಿದ್ರೆ ನೀಟಾಗಿ ಮ್ಯಾಚ್ ಮಾಡ್ಬೋದು. ಒಂದು ಗೊತ್ತಿದ್ರು ನೀವು ಆರಾಮ್ಸೆ ಮ್ಯಾಚ್ ಮಾಡ್ತಾ ಹೋಗ್ಬೋದು. ಗೊತ್ತಾಗ್ತಿದೆಯಾ? ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ, ನೀವು ಆರಾಮ್ಸೆ ಮ್ಯಾಚ್ ಮಾಡ್ಬೋದು. ಅಲ್ಪಸಂಖ್ಯಾತರ ಹಕ್ಕು, ಗೊತ್ತಾಗ್ತಿದೆಯಾ? ನೋಡಿ, ವೈಯಕ್ತಿಕ ಮತ್ತು ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, 29 ಅಲ್ಪಸಂಖ್ಯಾತರ ಹಕ್ಕು. ಈ ರೀತಿ ಮ್ಯಾಚ್ ಮಾಡಿಬಿಟ್ರೆ ಈಸಿಯಾಗಿ ಪ್ರಶ್ನೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಪೊಲಿಟಿಕ್ ಕ್ವಶನ್ಸ್ ತುಂಬಾ ಈಸಿ ಇದೆ, ನಾನು ಅದ್ರ ಬಗ್ಗೆ ನೋಡ್ತಾ ಹೋಗಲ್ಲ. ಭಾರತ ಕೂಡ ರಾಷ್ಟ್ರಪತಿಯನ್ನು ಚುನಾಯಿಸುವುದು. ಯಾರು ರಾಷ್ಟ್ರಪತಿಯನ್ನು ಚುನಾಯಿಸ್ತೀವಿ? ಎಲೆಕ್ಟ್ರಲ್ ಕಾಲೇಜ್, ಗೊತ್ತಾಗ್ತದೆ. ಪ್ರೆಸಿಡೆಂಟ್ ಎಲೆಕ್ಟ್ರಲ್ ಕಾಲೇಜ್ ಅಂತ ಕೇಳ್ತಾರೆ. ಗೊತ್ತಾಗ್ತದೆ. ಯಾರ್ಯಾರು ಭಾಗವಹಿಸಿರ್ತಾರೆ. ಗೊತ್ತಾಗ್ತಿದೆಯಾ? ಅಂದ್ರೆ
ರಾಷ್ಟ್ರಪತಿ ಚುನಾವಣೆಯಲ್ಲಿ ನೋಡಿ, ರಾಷ್ಟ್ರಪತಿ ಚುನಾವಣೆ 54ನೇ ವಿಧಿ, ಚುನಾವಣೆಯಲ್ಲಿ ಯಾರ್ಯಾರು ಇರುತ್ತಾರೆ ನೋಡಿ, ಯಾರ್ಯಾರು ಇರುತ್ತಾರೆ ಚುನಾವಣಾ ಮಂಡಳಿಯಲ್ಲಿ ಯಾರ್ಯಾರು ಇರುತ್ತಾರೆ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ರೆ, ಲೋಕಸಭೆ ರಾಜ್ಯಸಭೆ ಸದಸ್ಯರು ಇರ್ತಾರೆ, ಎಲ್ಲಾ ವಿಧಾನಗಳ ಚುನಾಯಿತ ಸದಸ್ಯರು ಇರ್ತಾರೆ, ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ಗೊತ್ತಾಗ್ತಿದೆ, ವಿಧಾನಸಭೆ ಚುನಾಯಿತ ಸದಸ್ಯರುಗಳು ಹೊಂದಿರುತ್ತಾರೆ ಗೊತ್ತಾಗ್ತಿದೆ. ಹಾಗಾಗಿ ನೀವು ಸಹ ಆನ್ಸರ್ಗಳನ್ನ ಆಗ್ತಾ ಹೋಗ್ಬೋದು ಯಾವ್ಯಾವ ಇರ್ತಾರೆ ಅಂತ ಅನ್ನೋದ್ರ ಬಗ್ಗೆ. ಓಕೆನಾ, ಇದು ಸ್ವಲ್ಪ ಮೀಡಿಯಂ ಕ್ವಶನ್ಸ್ ಇದೆ. ಅಂದ್ರೆ ರಾಷ್ಟ್ರಪತಿಯವರ ಚುನಾವಣೆ ಬಗ್ಗೆ, ಎಲೆಕ್ಟ್ರಲ್ ಕಾಲೇಜ್ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ಆರ್ಟಿಕಲ್ 54 ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಆರ್ಟಿಕಲ್ 54 ಬಗ್ಗೆ ನಿಮ್ಗೆ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಈ ಕೆಳಗೆ ನೀಡಿರುವ ಕೇಂದ್ರ ಪ್ರದೇಶಗಳು ಯಾವ ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯ ಹೊಂದಿಲ್ಲ ನೋಡಿ. ಯಾವ ರಾಜ್ಯಗಳು ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯತೆ ಹೊಂದಿಲ್ಲ ನೋಡಿ. ರಾಜ್ಯಸಭೆ ಬಗ್ಗೆ ಗೊತ್ತಿರಬೇಕು. ಯಾವ ರಾಜ್ಯಗಳು ಮತ್ತೆ ನೋಡಿ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಗೊತ್ತಿರಬೇಕು. ಯಾವ ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಸಭೆಗಳು ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರೋಂಥ ಮಾಹಿತಿನ ಆರಾಮ್ಸೆ ಆ ಆನ್ಸರ್ನ ಮಾಡ್ಬೋದು. ಇದು ಸಹ ಏನಾಗುತ್ತೆ, ನೇರವಾದ ಪ್ರಶ್ನೆ. ರಾಜ್ಯಸಭೆಯಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಪ್ರಾತಿನಿಧ್ಯತೆ ಬಗ್ಗೆ ಕೇಳಿದ್ದಾರೆ. ಕಾನ್ಸೆಪ್ಟ್ ಇದು, ನೀವು ಅರ್ಥ ಮಾಡ್ಬೇಕಾದ್ರೆ ಕಾನ್ಸೆಪ್ಟ್ ಯಾವುದು ಇದು. ಈಸಿ ಇದೆ ಕ್ವಶನ್, ಆದ್ರೂ ಸ್ವಲ್ಪ ಏನಾಗುತ್ತೆ ನಿಮಗೆ ಕನ್ಫ್ಯೂಸ್ ಮಾಡೋ ತರ ಇರುತ್ತೆ. ರಾಜ್ಯಸಭೆಯಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಪ್ರಾತಿನಿಧ್ಯನ ಅರ್ಥ ಮಾಡ್ಕೊಂಡ್ರೆ ನೀವು ಅರ್ಥ ಮಾಡ್ಕೊಂಡು ಅದಕ್ಕೆ ಸಂಪೂರ್ಣವಾದ ರಾಜ್ಯಸಭೆ ಅಂದ್ರೆ ಏನು, ಇತಿಹಾಸ ಏನು, ಮತ್ತೆ ಅದರ ಪ್ರಸ್ತುತ ಸದಸ್ಯರುಗಳಿದೆ, ಎಲ್ಲೆಲ್ಲಿಂದ ಬರ್ತಾರೆ, 80 ಸದಸ್ಯರು ಕೇಂದ್ರಾಡಳಿತ ಪ್ರದೇಶ, 12 ಸದಸ್ಯರು ನಾಮಕರಣಗೊಂಡು ರಾಜ್ಯಸಭೆಗೆ ಬರ್ತಾರೆ. ಈ ರೀತಿಯ ಕಾನ್ಸೆಪ್ಟ್ ಓರಿಯೆಂಟೆಡ್ ಆಗಿ ಓದಿದ್ರೆ ಮಾತ್ರ ಎಕ್ಸಾಮ್ಸ್. ಇದು ನೇರವಾದ ಪ್ರಶ್ನೆ, ರಿಪೀಟೆಡ್ ಕ್ವಶನ್ಸ್, 50 ಸತಿ ರಿಪೀಟ್ ಆಗಿದೆ ಈ ಪ್ರಶ್ನೆ. ಏನು, ಭಾರತದ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು, ಭಾರತ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಥವಾ ಕಾನೂನು ಸಲಹೆಗಾರರು ಭಾರತದ ಅಟಾರ್ನಿ ಜನರಲ್. ಗೊತ್ತಾಗ್ತಿದೆ? ಅದ್ರ ಮೇಲೆ ಪ್ರಶ್ನೆ ಬಂದಿದೆ, ನೇರವಾದ ಪ್ರಶ್ನೆ. ಸಾಂವಿಧಾನಿಕ ಹುದ್ದೆಗಳು ಹೇಳಿದೆ, ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕಾನ್ಸ್ಟಿಟ್ಯೂಷನ್ ಬಾಡಿ ಬಗ್ಗೆ ಗೊತ್ತಿರಬೇಕು ನಿಮಗೆ, ಆರ್ಟಿಕಲ್ ಗೊತ್ತಿರಬೇಕು. ವಿಧಿ 76 ಗೊತ್ತಾಗ್ತಿದೆ, ವಿಧಿ 76 ಗೊತ್ತಾಗ್ತಿದೆ. ಅದ್ರ ಬಗ್ಗೆ ಹೇಳುತ್ತೆ, ಅಟಾರ್ನಿ ಜನರಲ್ ಬಗ್ಗೆ, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಬಗ್ಗೆ ಹೇಳುತ್ತೆ ನಿಮಗೆ. ಇವರು ಮೇಲೆ ತುಂಬಾ ಸತಿ ಪ್ರಶ್ನೆಗಳು ಬಂದಿದೆ. ಗೊತ್ತಾಗ್ತಿದೆಯಾ? ಅರ್ಹತೆ ಏನು ಗೊತ್ತಾಗ್ತಿದೆಯಾ? ಅವರ ಜವಾಬ್ದಾರಿಗಳೇನು ಗೊತ್ತಾಗ್ತಿದೆಯಾ? ಅವರು ಏನು, ಅವರು ಭಾರತ ರಾಷ್ಟ್ರಪತಿಗಳಿಗೆ ಏನು ಕೆಲಸ ಕೊಡ್ಬೋದು, ಅದ್ರ ಜೊತೆಗೆ ಅಟಾರ್ನಿ ಜನರಲ್ ಹಕ್ಕುಗಳೇನು ಮತ್ತು ಅಟಾರ್ನಿ ಜನರಲ್ ಇತಿಮಿತಿಗಳೇನು, ಹಿಂಗೆ ಸಂಪೂರ್ಣವಾಗಿ ಕಾನ್ಸ್ಟಿಟ್ಯೂಷನಲ್ ಬೇಸ್ಡ್ ಓದಿದಾಗ ನಿಮಗೆ ಅವ್ರನ್ನ ತೆಗೆದುಹಾಕದಂಗೆ ಅವರ ನಿವೃತ್ತಿ ನಂತರ ಅವ್ರು ಏನೇನು ಇದನ್ನ ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನು ನೀಡಿದೆ. ಗೊತ್ತಾಗ್ತಿದೆ. ಸುಲಭವಾದ ಪ್ರಶ್ನೆ, ನೇರವಾದ ಪ್ರಶ್ನೆ. ಅಟಾರ್ನಿ ಜನರಲ್ ಇದಕ್ಕೆ ನೋಡಿ, ಒಂದ್ಸತಿ ಓದಿದ್ರೆ ಅವ್ರ ಬಗ್ಗೆ ಮರ್ತೋಗ್ಬಾರ್ದು. ಅವರ ಎಲ್ಲ ಸಂಪೂರ್ಣವಾದ ಮಾಹಿತಿ ನಿಮ್ಮ ತಲೆಯಲ್ಲಿ ಇರಬೇಕು. ಇದನ್ನೇನಂದ್ರೆ ಇಡಿಯಾಗಿ ಓದುವುದು, ಬಿಡಿಯಾಗಿ ಓದುವುದು ಬೇರೆ, ಹಿಡಿಯಾಗಿ ಓದುವುದು. ಬಿಡಿ ಹೇಗೆಂದ್ರೆ ಡೈರೆಕ್ಟ್ ಕ್ವಶನ್, ಭಾರತದ ಅಟಾರ್ನಿ ಜನರಲ್ ಏನು, ಅವರು ಕಾನೂನು ಸಲಹೆಗಾರರು ಅಷ್ಟೇ, ಅವ್ರ ಬಗ್ಗೆ ಏನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿಧಿ 76 ಅಷ್ಟು ತಿಳ್ಕೊಂಡ್ರಾಗಲ್ಲ. ಅವರ ಇತಿಮಿತಿಗಳೇನು, ಯಾಕೆ ಸ್ಟೇಟ್ಮೆಂಟ್ ವೈಸ್ ಬರುತ್ತೆ. ಅವರು ಏನು ಭಾಗವಹಿಸಬಹುದು, ಯಾವುದೇ ಒಂದು ಸದನದಲ್ಲಿ ಹೋಗಿ ಭಾಗವಹಿಸಬಹುದು, ಬಟ್ ಮತದಾನ ಮಾಡುವ ಹಕ್ಕನ್ನ ಹೊಂದಿರುವುದಿಲ್ಲ. ಈ ರೀತಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಓದ್ತಾ ಹೋದ್ರೆ ನೋಡಿ, ಒಂದು ಸತಿ ಓದಿದ್ರೆ ಹೋಗಲ್ಲ. ರಿಪಿಟೇಷನ್ ರಿವಿಷನ್ ಗೊತ್ತಾಗ್ತಿದೆ. ರಿವಿಷನ್ ಮಾಡ್ತಾ ಹೋಗ್ಬೇಕು. ಎಷ್ಟು ಸತಿ ರಿವಿಷನ್ ಮಾಡ್ತೀರಾ ಅಷ್ಟು ಸತಿ ನಿಮಗೆ ಏನಾಗುತ್ತೆ, ಕಾನ್ಸೆಪ್ಟ್ ಚೆನ್ನಾಗಿ ನೆನ್ಪಿಡ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಅದಕ್ಕೆ ರಿವಿಷನ್ ಮಾಡ್ತಾ ಹೋಗಿ. ನೋಡಿ, ಭಾರತ ಸಂವಿಧಾನದ 163ನೇ ವಿಧಿಯನ್ವಯ ಸಚಿವ ಸಂಪುಟವು ನೇರವಾಗಿ ಮತ್ತು ಸಲಹೆ ನೀಡುವುದು ಯಾರಿಗೆ ಸಲಹೆ ನೀಡುತ್ತೆ? ಗೊತ್ತಾಗ್ತಿದೆ. ನೋಡಿ, 163ನೇ ವಿಧಿ ಇಲ್ಲಿದೆ. 163ನೇ ವಿಧಿ ಪ್ರಕಾರ ರಾಜ್ಯಪಾಲರಿಗೆ ಕಾರ್ಯನಿರ್ವಹಿಸಲು ಸಲಹೆ ನೀಡಲು ಮುಖ್ಯಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲ ಇರತಕ್ಕದ್ದು. ಗೊತ್ತಾಗ್ತಿದೆಯಾ? ಇದು ಒಂದು ಮಂತ್ರಿಮಂಡಲ ಏನು, ಮುಖ್ಯಮಂತ್ರಿ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿ 163ನೇ ವಿಧಿ ಬಗ್ಗೆ ನೀವು ಓದ್ಬೇಕಾತೆ. ಯಾರಿಗೆ? ರಾಜ್ಯದ ರಾಜ್ಯಪಾಲರಿಗೆ ಏನ್ ಮಾಡಬೇಕು, ಏನು ಸಲಹೆ ಮತ್ತು ನೆರವು ನೀಡಲು ಏನ್ ಮಾಡಿದೆ, ಈ ಒಂದು ವಿಧಿಯನ್ನ ಕೊಡಲಾಗಿದೆ. ನೇರವಾದ ಪ್ರಶ್ನೆ, ಸುಲಭವಾಗಿದೆ. ಗೊತ್ತಾಗ್ತಿದೆ. ರಾಜ್ಯಪಾಲರಿಗೆ ನೆರವು ಮತ್ತು ಸಲಹೆ ನೀಡಲು ಮಂತ್ರಿ ಪರಿಷತ್ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನ ಇಟ್ಟಿದ್ದಾರೆ. ಗೊತ್ತಾಗ್ತಿದೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಗೊತ್ತಾಗ್ತಿದೆ. ಹಾಗಾಗಿ ಇದು ನೆನಪಿನ ಪ್ರಶ್ನೆ, ನೆನಪಿನ ಮೆಮೊರಿ, ನಿಮ್ಮನ್ನ ಮೆಮೊರಿ ಚೆಕ್ ಮಾಡಕ್ಕೆ ಕೇಳಿದರೆ. ಗೊತ್ತಾಗ್ತಿದೆಯಾ? ಅಂದ್ರೆ 163ನೇ ವಿಧಿಯನ್ನು ನೇರವಾಗಿ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದಕ್ಕೆ ನಿಮ್ಗೆ ಗೊತ್ತಿದ್ರೆ ಆನ್ಸರ್ನ ಈಸಿಯಾಗಿ ಮಾಡಬಹುದು. ಓಕೆನಾ? ಈಗ ನೋಡಿ, ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಈ ಕೆಳಗಂಡ ನೀಡುತ್ತಾರೆ. ನೇರವಾದ ಪ್ರಶ್ನೆ. ಇದನ್ನ ಯಾವ ಚಿಕ್ಕ ಮಕ್ಕಳು ಬೇಕಾದ್ರೆ ಆನ್ಸರ್ ಮಾಡ್ತಾರೆ. ಗೊತ್ತಾಗ್ತಿದೆಯಾ? ರಾಜ್ಯಪಾಲರು ಯಾರಿಗೆ ಒಂದು ನೇಮಕಾತಿ ಅಧಿಕಾರಾವಧಿ, ಅವರ ರಾಜ್ಯಪಾಲರ ಅರ್ಹತೆಗಳು, ನಿಬಂಧನೆಗಳು, ಪ್ರಮಾಣ ವಚನ, ಅವರ ಏನಾಗುತ್ತೆ, ಯಾರಿಗೆ ಅವರು ಏನ್ ಮಾಡ್ತಾರೆ, ಒಂದು ರಾಜೀನಾಮೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಗೊತ್ತಾಗ್ತಿದೆ. ವಿಧಿಗಳು ಗೊತ್ತಿರಬೇಕು. 153, 54 ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡಿ. 156/2 ಪ್ರಕಾರ, 156/2 ಪ್ರಕಾರ ರಾಷ್ಟ್ರಪತಿಗೆ ರಾಜೀನಾಮೆ ಪತ್ರ ಬರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಬಹುದು. 156/6ನೇ ವಿಧಿ ಪ್ರಕಾರ ಅವರು ಒಂದು ಆರ್ಟಿಕಲ್ ಪದತ್ಯಾಗವನ್ನು ಮಾಡಿ ರಾಜ್ಯಪಾಲರ ರಾಜೀನಾಮೆ ಪ್ರಕ್ರಿಯೆಯನ್ನು ಮಾಡಿದ್ರೆ. ರಿಸಿಗ್ನೇಷನ್ ಆಫ್ ಗವರ್ನರ್ ಅಂತ ಕರೀತಾರೆ. ಈಸಿಯಾದ ಪ್ರಶ್ನೆ, ನೇರವಾದ ಪ್ರಶ್ನೆ. ಇದ್ರ ಮೇಲೆ ತುಂಬಾ ಡೀಪ್ ಆಗಿ ನೀವು ಹೇಳೋದು ಬೇಕಾಗಿಲ್ಲ. ನೋಡೋಣ. ಮತ್ತೆ ಆಸ್ ಶೆಡ್ ದರ್ಶನ, ದಿಸ್ ಇಸ್ ಅ ರಿಪೀಟೆಡ್ ಕ್ವಶನ್ಸ್, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಗೊತ್ತಾಗ್ತಿದೆಯಾ? ಯಾಕೆಂದ್ರೆ ಇದನ್ನ ಏನಿಲ್ಲ ಅಂದ್ರೆ ಒಂದು 100 ಸತಿ ಬೇಕಾದ್ರೆ ನಾವು ರಿಪಿಟೇಷನ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಸತಿ ಕೇಳಿದ್ದಾರೆ ಕ್ವಶನ್ಸ್. ಗೊತ್ತಾಗ್ತಿದೆಯಾ? ಮೋಸ್ಟ್ ರಿಪೀಟೆಡ್ ಕ್ವಶನ್, ಮೋಸ್ಟ್ VVIP ಕ್ವಶನ್ಸ್.
ಗೊತ್ತಾಗ್ತಿದ್ರ ಮೇಲೆ ಕ್ವಶನ್ ಇನ್ನೂ ಬರುತ್ತೆ, ಮುಂದಿನ ದಿನಗಳಲ್ಲಿ ಬರುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ರೆ ಯಾವ ಒಂದು ಜೋಡಿ ತಪ್ಪಾಗಿದೆ ಅಂತ ಕೇಳಿದ್ರೆ ಅಷ್ಟೇ ನೀವು ಯಾವ್ದು ತಪ್ಪಾದ ಜೋಡಿಯನ್ನ ಗುರುತಿಸಬೇಕು. ನೀವು ಇಲ್ಲಿ ಓದಿದ್ರೆ 6 ಷಡ್ ದರ್ಶನಗಳಿದೆ. ಆ ಷಡ್ ದರ್ಶನಗಳು ಯಾರ್ಯಾರು ಬರೆದ್ರು ಅನ್ನೋದ್ರ ಬಗ್ಗೆ ಇದೆ. ನೀವು ಅವನ್ನ 6 ಶಾಲೆಗಳ ಷಡ್ ದರ್ಶನಗಳು ಹೇಳ್ತಾರೆ. ಭಾರತ ತತ್ವಜ್ಞಾನದಲ್ಲಿ ಇವು ತುಂಬಾ ಇಂಪಾರ್ಟೆಂಟ್, ಗೊತ್ತಾಗ್ತಿದೆಯಾ, ತುಂಬಾ ಇಂಪಾರ್ಟೆಂಟ್, ಗೊತ್ತಾಗ್ತಿದ್ಯಾ. ಹಾಗಾಗಿ ಮ್ಯಾಚ್ ಮಾಡಿದ್ರೆ ಬರುತ್ತೆ, ನೇರವಾದ ಪ್ರಶ್ನೆ, ನೇರವಾಗಿ ಆನ್ಸರ್ ಇದೆ. ಓಕೆನಾ. ಅದಕ್ಕೆ ನೋಡಿ, ಈ ತರ ನೀವು ರಿಪಿಟೇಷನ್ ಕ್ವಶನ್ಸ್ನ ಬೇಗ ಬೇಗ ಆನ್ಸರ್ ಮಾಡ್ತಾ ಹೋಯ್ತು ಅಂತಂದ್ರೆ ನಿಮ್ಗೆ ಈಸಿಯಾಗಿ ಪ್ರಶ್ನೆ ನೋಡಿ ಹೇಳಿದೆ. ಪರಿಸರಕ್ಕೆ ಸಂಬಂಧಪಟ್ಟಂತ ದಿನಗಳು ವೆರಿ ವೆರಿ ಇಂಪಾರ್ಟೆಂಟ್. ಇವು ಸಹ ನೆನಪಲ್ಲಿ ಇಟ್ಕೊಳ್ಬೇಕಾದಂಥ ಪ್ರಶ್ನೆಗಳು, ನೇರವಾದ ಪ್ರಶ್ನೆಗಳು. ಮ್ಯಾಚ್ ಮಾಡಕ್ಕೆ ಕೇಳಿದ್ರೆ ಇಲ್ಲಿ ಏನು ಮಾಡಿದ್ರು, ವಿಶ್ವ ಓಝೋನ್ ದಿನ ಅಂತ ಏನು ಕೇಳ್ತಾ ಇದ್ರು, ಫಸ್ಟ್ ವಿಶ್ವ ಅಂತಾರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಅಂತ ಕೇಳಿದ್ರು, ವಿಶ್ವ ಜನಸಂಖ್ಯೆ ದಿನ ಅಂತ ಕೇಳ್ತಾ ಇದ್ರು. ಈಗ ಏನು ಮಾಡ್ತಾ ಇದ್ದಾರೆ, ಅವನ್ನ ಮ್ಯಾಚ್ ಆಫ್ ಇದೇ ಡಿಫಿಕಲ್ಟಿ ಲೆವೆಲ್ನ ಜಾಸ್ತಿ ಮಾಡೋದು, ಲೆವೆಲ್ ಜಾಸ್ತಿ ಮಾಡೋದು ಇದಕ್ಕೆ. ಅದಕ್ಕೆ ನೀವು ಜಾಸ್ತಿ ಓದಬೇಕು, ಒನ್ಲೈನರ್ನ ಬಿಡಬೇಕು, ಕಾನ್ಸೆಪ್ಟ್ ಓರಿಯೆಂಟೆಡ್ ಓದಬೇಕು. ಗೊತ್ತಾಗ್ತಿದೆ, ಕಾನ್ಸೆಪ್ಟ್ ಓರಿಯೆಂಟೆಡ್ ಓದಿದಾಗ ನಿಮ್ಗೆ ಏನಾಗುತ್ತೆ, ಅರ್ಥ ಆಗುತ್ತೆ. ಇದು ಪ್ರಚಲಿತ ವಿದ್ಯಮಾನ ಮತ್ತು ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯಾಗಿದೆ. ಆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಮುಖ ದಿನಾಚರಣೆಗಳು ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಾಗ್ತಿದೆಯಾ. ಮತ್ತೆ ಪರಿಸರಕ್ಕೆ ಸಂಬಂಧಿತ ಜಾಗೃತಿ ಸಂಬಂಧಿಸಿದ ದಿನಾಂಕಗಳು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಮ್ಯಾಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವಿಶ್ವ ಭೂದಿನ ಯಾವಾಗ ಬರುತ್ತೆ, ಏಪ್ರಿಲ್ 22 ನೋಡಿ. ವಿಶ್ವ ಭೂದಿನ ಏಪ್ರಿಲ್ 22, ಗೊತ್ತಾಗ್ತಿದೆಯಾ. ನೀವು ಮ್ಯಾಚ್ ಮಾಡಿದ್ರೆ ಹೇಗೆ ಎರಡು ಮೆನ್ಷನ್ ಮಾಡಿದ್ರೆ ನೋಡಿ ಒಂದೇ ಸತಿ ಕ್ವಶನ್ ಬಂದ್ಬಿಡುತ್ತೆ, ಗೊತ್ತಾಗ್ತಿದ್ಯಾ. ಈಸಿಯಾಗಿ ಆನ್ಸರ್ ಮಾಡೋದು. ವಿಶ್ವ ಓಝೋನ್ ದಿನ 16, ಗೊತ್ತಾಗ್ತಿದ್ಯಾ. ಅಲ್ಲಿಗೆ ಇದು ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ 2ಕ್ಕೆ ಮ್ಯಾಚ್ ಮಾಡಿದೆ, ಇನ್ನೆರಡಕ್ಕೆ ನನಗೆ ಬೇಕಾಗಿಲ್ಲ. ಯಾಕೆಂದ್ರೆ A 2ಕ್ಕೆ ಮ್ಯಾಚ್ ಆಯಿತು, B 4ಕ್ಕೆ ಮ್ಯಾಚ್ ಆಯಿತು ಅಂದ್ರೆ ಇನ್ನು ಮಿಕ್ಕಿದ ನೋಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗೋದು. ಇಲ್ಲಿ 20 ಸೆಕೆಂಡ್ಗೆ ಆನ್ಸರ್ನ ಮಾಡಿ ಬಿಸಾಕ್ಬೋದು, ಗೊತ್ತಾಗ್ತಿದೆ. ಅದಕ್ಕೆ ನಿಮಗೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಪ್ರಮುಖ ಇವನ್ನ ಒಂದೇ ಕಡೆ ನೀಡಲಾಗಿದೆ, ಗೊತ್ತಾಗ್ತಿದೆಯಾ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕ್ರೀಡೆಗೆ ಸಂಬಂಧಂತ ಪ್ರಶ್ನೆ ಮಾಹಿತಿಗಳು ನೋಡಿದೆ. ಒಲಿಂಪಿಕ್ಸ್ ದೇಹದ ಸರಿಯಾದ ಕ್ರಮ, ದಿಸ್ ಇಸ್ ದ ಓಲ್ಡ್ ಕ್ವಶನ್. ಬಟ್ ಆದರೆ ಅಲ್ಲಿಗೆ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸಿಟ್ರಸ್ ಆಲ್ಟಿಸ್ ಫೋರ್ಟಿಸ್ ಅಂತ ಕೊಟ್ಟಿದ್ದಾರೆ. ಇದನ್ನ ಏನು ಮಾಡುತ್ತೆ, ವೇಗವಾಗಿ, ಎತ್ತರವಾಗಿ, ಬಲವಾಗಿ, ಒಟ್ಟಿಗೆ ಅಂತ ಹೇಳ್ಬೋದು, ಗೊತ್ತಾಗ್ತಿದೆ. ಅಂದ್ರೆ ಹೇಳಿದ್ರು ಫಾಸ್ಟರ್, ಹೈಯರ್, ಸ್ಟ್ರಾಂಗರ್ ಟುಗೆದರ್ ಅಂತ ನೀವು ಬೇಕಾದ್ರೆ ಹೇಳ್ಬೋದು. ನೇರವಾದ ಪ್ರಶ್ನೆ ಬಂದಿದೆ. ಹೇಳಿದೆ ಈ ಕ್ರೀಡೆಗೆ ಸಂಬಂಧಪಡಿಸಿದ ಮಾಹಿತಿಗಳು, ಕ್ರೀಡೆಗೆ ಸಂಬಂಧಪಟ್ಟಂತ ಪದಗಳು ಎಲ್ಲಾ ಪರೀಕ್ಷೆಗಳಿಗೆ ಹೆಲ್ಪ್ ಆಗೋ ಥರ ಒಂದೇ ಕಡೆ ನಾವು ಮೆನ್ಷನ್ ಮಾಡಿದ್ವಿ. ಯಾಕೆಂತಂದ್ರೆ GPSR, HSTR, PC, ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ESI ಎಲ್ಲ ಪ್ರಶ್ನೆಗಳು ಬರುತ್ತೆ. ಯಾಕೆಂದ್ರೆ ಅವ ಕಚೇರಿಗಳು, ಅಂತಾರಾಷ್ಟ್ರೀಯ ಕ್ರಿಕೆಟ್ ಎಲ್ಲಿದೆ, ಫುಟ್ಬಾಲ್ ಅದರ ಆಡಳಿತ ಮಂಡಳಿ ಬರುತ್ತೆ, ಹಾಕಿ ಎಲ್ಲಿ ಬರುತ್ತೆ, ಬ್ಯಾಡ್ಮಿಂಟನ್ ಎಲ್ಲಿ ಬರುತ್ತೆ, ಟೆನ್ನಿಸ್ ಎಲ್ಲ ಮತ್ತೆ ಭಾರತೀಯ ಸಂಸ್ಥೆಗಳು ಎಲ್ಲಿ ನೋಡಿ, ಇವು ಪ್ರಧಾನ ಕಚೇರಿಗಳು. ಮತ್ತೆ ಭಾರತ ಸಂಸ್ಥೆಗಳು ಎಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಭಾರತೀಯ ಸಂಸ್ಥೆ ನೋಡಿ. ಕ್ರಿಕೆಟ್ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ದುಬೈಯಲ್ಲಿದೆ, ಭಾರತದ್ದು ಮುಂಬೈಯಲ್ಲಿ BCCI. ನೆಕ್ಸ್ಟ್ ಫುಟ್ಬಾಲ್ದು FIFA, ಈಗ ಇತ್ತೀಚೆಗೆ FIFA ನಡೀತು, ಅದರದ್ದು ಏನು ಪ್ರಧಾನ ಕಚೇರಿಯಲ್ಲಿದೆ, ಕರ್ನಾಟಕ ಭಾರತದಲ್ಲಿದೆ. ಅದೇ ರೀತಿ ಎಲ್ಲಾ ತರದ್ದು ಸ್ಪೋರ್ಟ್ಸ್ಗೆ ಅಂದರೆ ಕಾಮನ್ವೆಲ್ತ್ ಇಂದ ಹಿಡಿದು ಎಲ್ಲವೂ ಸಹ ಏನಾಗುತ್ತೆ ಒಂದೇ ಕಡೆ ಕೊಟ್ಟಿದ್ವಿ, ಗೊತ್ತಾಯ್ತು. ಒಲಿಂಪಿಕ್ಸ್ ಧ್ಯೇಯವಾಕ್ಯ ಮತ್ತು ಮೋಟೋವನ್ನ ಇಲ್ಲಿ ನೀವು ಇದನ್ನ ಕೇಳಿದರೆ ಇದು ನೇರವಾದ ಪ್ರಶ್ನೆ, ಗೊತ್ತಿರಬೇಕಾದಂಥ ಕ್ವಶನ್. GK ಇದು ಪ್ಯೂರ್ GK ನೋಡಿ. ಅದೇ ರೀತಿ ಎರಡನೇ ಕ್ವಶನ್, ಒಂದೇ ಪೇಜಲ್ಲಿ ಎರಡನೇ ಕ್ವಶನ್ ನೋಡ್ತಾ ಹೋಗಿ. ಇಲ್ಲಿ ನೋಡಿ ಕೇಳಿದರೆ ಆಧುನಿಕ ಬೇಸಿಗೆಕಾಲ ಒಲಿಂಪಿಕ್ಸ್, ಚಳಿಗಾಲದ ಒಲಿಂಪಿಕ್ಸ್ ಮತ್ತೆ ಪ್ಯಾರಾ ಒಲಿಂಪಿಕ್ಸ್ ಮೂರನ್ನು ಒಂದು ಟೇಬಲ್ ಅಲ್ಲಿ ಕೊಟ್ಟಿದ್ದೀವಿ, ಗೊತ್ತಾಗ್ತಿದ್ಯಾ. ಯಾಕೆ ಅಂತಂದ್ರೆ ನಿಮಗೆ ಗೊತ್ತಾಗಬೇಕು, ಗೊತ್ತಾಗ್ತಿದ್ಯಾ. ಯಾಕೆಂದ್ರೆ ಬಂದಿದೆ ನೋಡಿ, ರೋಮ್ ಇಟಲಿ, ಗೊತ್ತಾಗ್ತಿದ್ಯಾ, ರೋಮ್ ಇಟಲಿ. ಅದಕ್ಕೆ ನೇರವಾದ ಪ್ರಶ್ನೆ ರೋಮ್ ಇಟಲಿ ಅಂತ ಕೇಳಿದ್ರೆ 1960 ನೇರವಾದ ಪ್ರಶ್ನೆ. ಮೊಟ್ಟ ಮೊದಲ ಸಮ್ಮರ್ ಒಲಿಂಪಿಕ್ಸ್, ಇದು ಸ್ಟಾಟಿಕ್ GK ಅಂತ ಕರೀತಾರೆ. ಇದೆಲ್ಲ ಏನು ಮಾಡೋಕ್ಕಲ್ಲ, ಬಯಟ್ ಮಾಡಲೇಬೇಕು, ನೆನಪಲ್ಲಿ ಇಟ್ಕೊಳ್ಳೇಬೇಕು. ಇದು ಕಾನ್ಸೆಪ್ಟ್ ಅಲ್ಲ, ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಇದೆ, ನೀವು ಬೇಕಾದ್ರೆ ನೋಡ್ಕೋಬಹುದು. ಅದಕ್ಕೆ ಹೇಳ್ತಿರೋದು ಆ ಒಂದು ಒಲಿಂಪಿಕ್ಸ್ ಕ್ರೀಡೆ ಬಗ್ಗೆ ಅದರ ಇತಿಹಾಸ ಅಂತ ತಿಳ್ಕೊಂಡಿರಬೇಕು. ಬೇಸಿಕ್ ಕಾಲದ ಒಲಿಂಪಿಕ್ಸ್ ಇತ್ತೀಚೆಗೆ ಎಲ್ಲಿ ನಡೀತು, ನೆಕ್ಸ್ಟ್ ಇವತ್ತೆಲ್ಲಿ, ಈಗ ಮುಂದಿನ ಎಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರಬೇಕು. 32ನೇ ಬೇಸಿಗೆ ಒಲಿಂಪಿಕ್ಸ್ ಜಪಾನ್ನ ಟೋಕಿಯೋದಲ್ಲಿ ನಡೀತು, ಗೊತ್ತಾಗ್ತಿದೆಯಾ. ಭಾರತದ ಒಲಿಂಪಿಕ್ಸ್ ಪಟ್ಟಿ ಅದರಲ್ಲಿ ಎಷ್ಟೆಷ್ಟು ಬಂತು, ಮತ್ತೆ ಭಾರತದ ಎಷ್ಟು, ದೇಶದೆಷ್ಟು, ಟೋಟಲ್ ಇಡೀ ಓವರ್ ವರ್ಲ್ಡ್ ಮತ್ತೆ ದೇಶದೆಷ್ಟು ಅಲ್ಲಿ ಕೊಟ್ಟಿದ್ದೀವಿ. ಮುಂದಿನ ಒಲಿಂಪಿಕ್ಸ್ ಎಲ್ಲಿ ನಡೀತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಇದು ಸಹ ನೇರವಾದ ಪ್ರಶ್ನೆ, ಅರ್ಥಶಾಸ್ತ್ರದ ಪ್ರಶ್ನೆಯಾಗಿದೆ. ಮಾನವ ಅಭಿವೃದ್ಧಿ ಸೂಚ್ಯಂಕದ ಪರಿಕಲ್ಪನೆ ಗೊತ್ತಿರಬೇಕು, ಯಾರು ಕೊಟ್ಟರೆ ಅಂತ ಗೊತ್ತಿರಬೇಕು. ಅದರಲ್ಲಿ ಯಾವ ಸೂಚ್ಯಾಂಕಗಳನ್ನ ಅಭಿವೃದ್ಧಿ ನಿರ್ಧಾರಕಗಳಾಗಿದೆ, ಇಂಡಿಕೇಟರ್ಸ್ ತಗೊಂಡಿದ್ದಾರೆ. ಇಂಡಿಕೇಟರ್ಸ್ ಮೇಲೆ ಪ್ರಶ್ನೆ ಬಂದಿದೆ. ದಿಸ್ ಇಸ್ ದ ಮೋಸ್ಟ್ ರಿಪೀಟೆಡ್ ಕ್ವಶನ್. ಇಂಡಿಕೇಟರ್ KPSC ನಲ್ಲಿ ಕೇಳ್ತಾ ಇದ್ರು, ಈಗ ಏನ್ ಮಾಡಿದ್ರೆ ಡೈರೆಕ್ಟ್ ಆಗಿ PC ಎಕ್ಸಾಮ್ಸ್ ಅಲ್ಲಿ ಕೇಳಕ್ ಸ್ಟಾರ್ಟ್ ಮಾಡಿದ್ರೆ. ಇದನ್ನ ದಿಸ್ ಇಸ್ ಒನ್ ಆಫ್ ದಿ KS ಕ್ವಶನ್, ಇದು ಗೊತ್ತಾಗ್ತಿದೆ. ಹಿಂದೆ ನಡೆದಂತ KS ಕ್ವಶನ್ ಪೇಪರ್ ತೆಗೆದು ನೋಡಿ, ಈ ಒಂದು ಸೇಮ್ ಕ್ವಶನ್ಸ್ ಕೇಳಿದ್ರು. ಅದರಲ್ಲಿ ನಿಮಗೆ ಏನ್ ಮಾಡಿದ್ದಾರೆ, ಇದರಲ್ಲಿ ಯಾವುದು ಒಂದು ಏನೋ ಸರಿಯಾದ ಉತ್ತರ ಅಂತ ಕೇಳಿದ್ರೆ ನೋಡಿ, 3 ಆಯಾಮಗಳು ನಿರ್ಧಾರಕಗಳು, ದ ಇಂಡಿಕೇಟರ್ಸ್ ಅಂತ ಕರೀತಾರೆ. ಡೈಮೆನ್ಷನ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅದನ್ನ ನೋಡಿ ಕೊಟ್ಟಿದ್ದಾರೆ. ಶಿಕ್ಷಣ, ಗೊತ್ತಾಗ್ತದೆ, ಆರೋಗ್ಯ ಮತ್ತು ಜೀವಿತಾವಧಿ ಅಥವಾ ಜೀವನ ಮಟ್ಟ ಅಂತ ಕರೀತಾರೆ. ನೀವು ಓದುಗ ಇದರ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾಗಿದೆ. ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಓಕೆನಾ. ಈ ರೀತಿ ನೋಡಿ, ಇನ್ನು ಕಮಿಟಿಗಳ ಬಗ್ಗೆ ಇದೆಲ್ಲ ರಿಪೀಟೆಡ್ ಕ್ವಶನ್ಸು. ನಾನು ಹೇಳಿದೆ ಹಣಕಾಸು ಆಯೋಗದ ಬಗ್ಗೆ ಗೊತ್ತಾಗ್ತಿದ್ಯಾ, 280 ನೀವು ಹಣಕಾಸು ಆಯೋಗದ ಬಗ್ಗೆ ಓದ್ತೀರಾ. ಆ ಹಣಕಾಸು ಆಯೋಗಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದನೇ ಯಾರ್ಯಾರು ಅಧ್ಯಕ್ಷ ಮುಖ್ಯಸ್ಥರುಗಳಾಗಿದ್ರು ಅನ್ನೋದ್ರ ಬಗ್ಗೆ ಕ್ವಶನ್. ನೇರವಾದ ಪ್ರಶ್ನೆ ನಿಮ್ಗೆ ಏನಾಗುತ್ತೆ, ಎಲ್ಲವೂ ನೆನಪಲ್ಲಿರಬೇಕು. ಅಟ್ಲೀಸ್ಟ್ ನಾನು ಹೇಳಿದೆ ಸ್ಟಾರ್ಟಿಂಗು ಮತ್ತು ರೀಸೆಂಟು ಇಷ್ಟು ನೀವು ನೆನಪಿರಬೇಕು. ರೀಸೆಂಟ್ ಒಂದು 5 ಮೆಂಬರ್ಸು, ಈ ರೀಸೆಂಟಾಗಿ ನಡೆದಂಥ ಒಂದಷ್ಟು 5 ಮೆಂಬರ್ಸ್ಗಳು ನೆನಪಿದ್ರೆ ಆನ್ಸರ್ನ ಮಾಡ್ಬೋದು. ನೋಡಿ
ಟರ್ನರ್ ಸಿಂಡ್ರೋಮ್. ಆಕ್ಚುಲಿ ಈ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅನ್ಸುತ್ತೆ ಅಲ್ವಾ? ಗೊತ್ತಾಗ್ತಿದೆಯಾ? ಕ್ವಶನ್ಸ್ಗೆ ಆನ್ಸರ್ ಇದನ್ನೇನು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ? ಯಾಕೆಂದ್ರೆ ತಪ್ಪಾಗಿದೆ. ಕರೆಕ್ಟ್ ಆನ್ಸರ್ 45 ಆಗಬೇಕು ಅಲ್ವಾ? ನೋಡಿ ನಾವು ಕೊಟ್ಟಿದ್ವಿ ಟರ್ನರ್ ಸಿಂಡ್ರೋಮ್. ಗೊತ್ತಾಗ್ತಿದೆ? ಇಲ್ಲಿ ಬಂತು ಟರ್ನರ್ ಸಿಂಡ್ರೋಮ್. ಇಲ್ಲಿ ಟರ್ನರ್ ಸಿಂಡ್ರೋಮ್ 45 ವರ್ಣತಂತುಗಳು. ಗೊತ್ತಾಗ್ತಿದ್ಯಾ? ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ. ಇದು ನಾನು ಅವತ್ತೇ ಕ್ವಶನ್ ಪೇಪರ್ ನೋಡಿದಾಗ ನಾನು ತಪ್ಪಾಗಿದೆ ಅನ್ಕೊಂಡೆ. ನೋಡೋಣ ಕೀ ಆನ್ಸರ್ ಏನು ಕೊಡ್ತಾರೆ ಅಂತ ವೆರಿಫೈ ಮಾಡ್ತಾ ಇದ್ವಿ. ಹಾಗಾಗಿ ಟರ್ನರ್ ಸಿಂಡ್ರೋಮ್ಗಳು ಅಂದ್ರೆ ಈ ಜೆನೆಟಿಕ್ಸ್ ರಿಲೇಟೆಡ್ ಕ್ವಶನ್ಸ್ಗಳು ಮತ್ತೆ ಸಿಂಡ್ರೋಮ್ ರಿಲೇಟೆಡ್ ಕ್ವಶನ್ಸ್ಗಳು ಬರ್ತವೆ. ವರ್ಣತಂತುಗಳು ಕ್ವಶನ್ಸ್ಗಳು ಅವುಗಳ ವ್ಯತ್ಯಾಸದಿಂದ ಆಗುವ ನ್ಯೂನತೆಗಳ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಡೌನ್ ಸಿಂಡ್ರೋಮು, ಟರ್ನರ್ ಸಿಂಡ್ರೋಮ್ ಆಗಿರ್ಬೋದು, ಕ್ಲೆನ್ಸ್ ಫೆಲ್ಸ್ಫರ್ ಸಿಂಡ್ರೋಮ್ ಅಂತ ಬರುತ್ತೆ. ಅದೆಲ್ಲವೂ ಸಹ ಸಂಪೂರ್ಣವಾದ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗಿದ್ವಿ. ಯಾವ್ಯಾವ್ಗೆ ಎಷ್ಟು ವರ್ಣತಂತುಗಳಿದಾವೆ ಅಂತ ಕ್ವಶನ್ ಕೊಟ್ಟಿದ್ವಿ. ಈ ರೀತಿ ನೀವು ಕಾನ್ಸೆಪ್ಟ್ನ ಓದಿ, ಸೈನ್ಸ್ ಕಾನ್ಸೆಪ್ಟ್ನ ಇದು ನೋಡಿ, ಇದು ನೇರವಾದ ಪ್ರಶ್ನೆ, ಇದೇನು ಕಾನ್ಸೆಪ್ಟ್ ಇಲ್ಲ, ಇದು ನೀವು ನೇರವಾಗಿ ಆನ್ಸರ್ ಮಾಡಬಹುದು ಗೊತ್ತಿದ್ರೆ. ಸೈನ್ಸ್ ನೋಡಿ, ಇದು ಯಾವ ಮೈಕ್ರೋಬ್ ಅನ್ನು ಪಾಚಿಯನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುತ್ತಾರೆ. ನೋಡಿ, ಇದು ಸಹ ಒಂದು ಕಾನ್ಸೆಪ್ಟ್ ಕ್ವಶನ್. ಯಾಕೆಂದ್ರೆ ಈ ಮಾತ್ರೆಗಳಲ್ಲಿ ಸ್ಪಿರುಲಿನ ಗೊತ್ತಾಗ್ತಿದೆ, ಸ್ಪಿರುಲಿನವನ್ನು ಈ ಸ್ಪಿರುಲಿನ ಅಂತ ಇದೆಯಲ್ಲ, ಇದನ್ನ ಮಾತ್ರೆಗಳ ತಯಾರಿಕೆಯಲ್ಲಿ ಏನ್ ಮಾಡ್ತಾರೆ, ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಸ್ಪಿರುಲಿನದಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಅದಕ್ಕೆ ಗಗನಯಾತ್ರಿಗಳು ಇಷ್ಟು ತಪ್ಪ ತಗೊಂಡೋಗಕ್ಕಾಗಲ್ಲ ಊಟನ, ನಿಮಗೆ ರೊಟ್ಟಿ ಬುಟ್ಟಿ ಕಟ್ಕೊಂಡು ತಗೊಂಡೋಗಕ್ಕಾಗಲ್ಲ. ಅದಕ್ಕೆ ಮಾತ್ರೆಗಳ ರೂಪದಲ್ಲಿ ಅವರಿಗೆ ಏನು ಊಟಗಳನ್ನ ಕೊಡ್ತಾರೆ. ಗೊತ್ತಾಗ್ತಿದೆಯಾ? ಅವ್ರು ಅದರಿಂದ ಜೀವಿಸ್ತಾರೆ. ಹಾಗಾಗಿ ಈ ಸ್ಪಿರುಲಿನ ಮಾತ್ರೆಗಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಈ ಒಂದು ಯಾವ ಮೈಕ್ರೋ ಪಾಚಿ, ನೋಡಿ ನಾವು ಈ ಪಾಚಿಗಳ ಬಗ್ಗೆ ಸಂಪೂರ್ಣ ಎಲ್ಲೆಲ್ಲಿ ಏನೇನು ಸಂಬಂಧಪಟ್ಟಂಗೆ ಅದರ 3 ಗುಂಪುಗಳು ಗೊತ್ತಾಗ್ತಿದೆಯಾ ಮಾಹಿತಿಗಳನ್ನ ನೀಡಿದ್ವಿ. ಅದರ ನೋಡಿಲಿ ಇಲ್ಲಿ ಕೊಟ್ಟಿದ್ವಿ. ಇದು ಬಟ್ ಇಂಡೈರೆಕ್ಟ್ ಆಗಿದೆ, ನಾನು ನೇರವಾಗಿ ಇದೆ ಅಂತ ಹೇಳ್ತಿಲ್ಲ. ನೋಡಿಲಿ ಏನಂತಂದ್ರೆ ಪಾಚಿಗಳನ್ನು ಸ್ಪಿರುಲಿನ ಮಾತ್ರೆ ತಯಾರಿಕೆಯಲ್ಲಿ ಬಳಸುತ್ತಾರೆ. ಸ್ವಲ್ಪ ಇಂಡೈರೆಕ್ಟ್ ಆಗಿದೆ. ಅದಕ್ಕೆ ನಿಮ್ಗೆ ಅದನ್ನ ಕ್ವಶನ್ ಅರ್ಥ ಮಾಡ್ಕೊಂಡು ನೀವು ಅದನ್ನ ಅಪ್ಲೈ ಮಾಡಬೇಕು. ಹೆಂಗೆ? ಓಕೆ, ಮಾತ್ರೆಗಳನ್ನು ತಯಾರು ಮಾಡ್ತಾರೆ ಅಂದ್ರೆ ಅದನ್ನ ಗಗನಯಾತ್ರಿಗಳು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ವೆಯ್ಟ್ಲೆಸ್ ಇರ್ಬೇಕು. ಯಾಕೆಂದ್ರೆ ನಾವು ಅದನ್ನ ರಾಕೆಟ್ ಅಲ್ಲಿ ತಗೊಂಡು ಹೋಗ್ಬೇಕಂದ್ರೆ ನೀವು ಜಾಸ್ತಿ ವೆಯ್ಟ್ ಆಯಿತು ಅಂತಂದ್ರೆ ತುಂಬಾ ವರ್ಷ ಬದುಕಬೇಕು ಅವರು ಅಲ್ವಾ, ಅಲ್ಲಿ ತುಂಬಾ ದಿನ ಬದುಕಬೇಕು. ಫುಡ್ ನೀವೆಲ್ಲ ತಗೊಂಡು ಹೋಗಲ್ಲ, ಅದಕ್ಕೆ ಅವರು ಮಾತ್ರೆಗಳ ರೂಪದಲ್ಲಿ, ಟ್ಯಾಬ್ಲೆಟ್ಸ್ ರೂಪದಲ್ಲಿ ತಗೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ. ಇದು ಅಂದ್ರೆ ವೆಯ್ಟ್ ಕಡಿಮೆ ಇರಬೇಕು. ಅದಕ್ಕೆ ಕಡಿಮೆ ಫುಡ್ ಅಲ್ಲಿ ಜಾಸ್ತಿ ಪೋಷಕಾಂಶಗಳನ್ನ ಇಟ್ಕೊಳಕ್ಕೆ ಈ ಒಂದು ಸ್ಪಿರುಲಿನ ಹೆಲ್ಪ್ ಆಗುತ್ತೆ. ಇದು ಸಹ ಸುಲಭವಾದ ಪ್ರಶ್ನೆ ಆಗಿದೆ. ಮೆಮೊರಿ ನಾಲೆಡ್ಜ್ನ ಚೆಕ್ ಮಾಡೋಕ್ಕೆ ನಿಮ್ಗೆ ಹೇಳ್ತಾರೆ. ನೋಡಿ, ಏಕೆಂದರೆ ಇದು ಪ್ರೋಟೀನ್ ಸಮೃದ್ಧವಾಗಿರೋದ್ರಿಂದ ಗಗನಯಾತ್ರಿಗಳು ಬಳಸುವ ಪಾಚಿಯನ್ನು ನೆನಪಿಟ್ಟುಕೊಂಡು ಉತ್ತರಿಸುವ ಪ್ರಶ್ನೆಯಾಗಿದೆ. ಹಾಗಾಗಿ ಇದು ನಿಮಗೆ ನೇರವಾದ ಪ್ರಶ್ನೆಯಾಗಿ ಮೂಡಿ ಬಂದಿದೆ. ಓಕೆನಾ? ನೆಕ್ಸ್ಟ್ ನೋಡಿ, ಮೀನಮಾಟ ಒಪ್ಪಂದ. ದಿಸ್ ಇಸ್ ದ ರಿಪೀಟೆಡ್ ಕ್ವಶನ್ಸ್. ಗೊತ್ತಾಗ್ತಿದೆಯಾ? ಪರಿಸರ ಮಾಲಿನ್ಯ ಮತ್ತು ಜಾಗತಿಕ ಒಪ್ಪಂದಗಳು ಒಂದು ಕ್ವಶನ್ ಅಂತ ಇರುತ್ತೆ. ನಾನು ಹೇಳಿದ್ದೀನಿ, ಜಾಗತಿಕ ಮೀನಮಾಟ ಒಪ್ಪಂದ ಇರ್ಬೋದು, ಬಾಸೆಲ್ ಒಪ್ಪಂದ ಇರ್ಬೋದು, ರೋಟರ್ ಡ್ಯಾಮ್ ಒಪ್ಪಂದ ಇರ್ಬೋದು, ಸ್ಟಾಕ್ ಹೋಮ್ ಒಪ್ಪಂದ ಇರ್ಬೋದು. ಗೊತ್ತಾಗ್ತಿದೆಯಾ? ಆಕ್ಚುಲಿ ಮಿಸ್ ಆಗಿದೆ. ನೆಕ್ಸ್ಟ್ ಮೀನಮಾಟ, ಬ್ಲೂ ಫ್ಲಾಗ್ ಪ್ರಮಾಣೀಕರಣ ಯೋಜನೆ, ಇವೆಲ್ಲವೂ ಪರಿಸರಕ್ಕೆ ಸಂಬಂಧಪಟ್ಟಂತ ಕೆಲವು ಏನಾಗುತ್ತೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಒಪ್ಪಂದಗಳಾಗಿರ್ತವೆ. ಎನ್ವೈರನ್ಮೆಂಟಲ್ ರಿಲೇಟೆಡ್ ಕ್ವಶನ್ಸ್ಗಳು ಬಂದೇ ಬರುತ್ತೆ, ಹೇಳ್ತಾ ಇದ್ದೀನಿ. ದಿನಗಳ ಮೇಲೆ ಒಂದು ಕ್ವಶನ್ ಬಂತು, ಮತ್ತು ಈ ಒಪ್ಪಂದಗಳ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಗೊತ್ತಾಗ್ತಿದೆ ಯಾವುದಕ್ಕೆ ಸಂಬಂಧಪಟ್ಟಂತೆ ನೇರವಾದ ಪ್ರಶ್ನೆ. ಇದಕ್ಕೇನು ಬಯಾಟ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ನ್ಯಾಚುರಲ್ ಗ್ಯಾಸ್, CNG, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಂಬಂಧಪಟ್ಟ ಅದ್ರ ಉಪಯೋಗಗಳನ್ನ ಕೇಳಿದ್ದಾರೆ. ಏನು ಉಪಯೋಗ, ಅದ್ರದ್ದು ಉಪಯೋಗಗಳನ್ನ ಕೇಳಿದ್ದಾರೆ. ಗೊತ್ತಾ ನೋಡ್ರಿ, ಸಂಪೀಡನ ಸ್ವಾಭಾವಿಕ ಏನು ನ್ಯಾಚುರಲ್ ಗ್ಯಾಸ್ ಅಂತ ಕರೀತಾರೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರೀತಾರೆ. ಇದನ್ನ ನೀವು ಏನ್ ಮಾಡಬಹುದು, ಅದ್ರ ಉಪಯೋಗಗಳನ್ನ ಓದಿದ್ರೆ ನೀವು ಈಸಿಯಾಗಿ ಈ ಕ್ವಶನ್ಸ್ಗೆ ಆನ್ಸರ್ ಮಾಡೋದು. ಇದು ಅಪ್ಲೈಡ್ ಕ್ವಶನ್ಸ್. ಗೊತ್ತಾಗ್ತಿದೆಯಾ? ಅಪ್ಲೈಡ್ ಅಂದ್ರೆ ಒಂದು ನೀವು ಇದರಲ್ಲಿ ತಪ್ಪಿರೋದು ಅಗ್ಗವಾಗಿರುತ್ತದೆ, ಹೆಚ್ಚು ಪರಿಣಾಮಕಾರಿ ಉರಿಯುತ್ತದೆ, ನಿರಂತರವಾಗಿ ಪೈಪ್ ಲೈನ್ ನಲ್ಲಿ ಹಾಕುವುದು. ಇದು ನೋಡಿ, ನೀವು ಡೈರೆಕ್ಟ್ ಆಗಿ ಇದನ್ನು ಡಿಲೀಟ್ ಮಾಡಬಹುದು. ಗೊತ್ತಾಗ್ತದೆ? ಕಲಗರಿಗೆ ಮಾಡೋದು ಅಕ್ರಮ ಕಷ್ಟಕರ. ನೀವು ಅದನ್ನು ಡಿಲೀಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಗೊತ್ತಾಗ್ತಿದೆ ನನ್ನ ಪ್ರಕಾರ ಅಲ್ವಾ? ಹಾಗಾಗಿ ಇದು ರೈಟ್ ಆನ್ಸರ್ ಆಗುತ್ತೆ ನಿಮಗೆ. ಇದು ಡೀಸೆಲ್ಗೆ ಹೋಲಿಸಿದ್ರೆ, ಪೆಟ್ರೋಲ್ ಡೀಸೆಲ್ಗೆ ಹೋಲಿಸಿದ್ರೆ ಒಂದು ಎನ್ವೈರನ್ಮೆಂಟ್ ಫ್ರೆಂಡ್ಲಿ. ಗೊತ್ತಾಗ್ತಿದೆಯಾ? ಹೇಳಿದೆ NCERT ನಲ್ಲಿ ಬಂದಿದೆ ಪ್ರಶ್ನೆ. NCERT ಕಾನ್ಸೆಪ್ಟ್ ನಾವು ಇಲ್ಲೂ ಸಹ ಹಾಕಿರೋದು. ಹೇಳಿದ್ದೀನಿ ನಾನು, NCERT ಮತ್ತೆ DSCERT, ತಮಿಳುನಾಡು NCERTಗಳನ್ನ ಸಂಪೂರ್ಣವಾಗಿ ಕವರ್ ಮಾಡಿದ್ದೀವಿ. ನೀವು ಅವನ್ನ ಓದಿದ್ರೆ ಒಳ್ಳೆಯದು ನನ್ನ ಪ್ರಕಾರ. ಓದಲಿಲ್ಲ ಅಂತಂದ್ರೆ, ಟೈಮ್ ಇಲ್ಲ ಅಂತಂದ್ರೆ ನೇರವಾಗಿದೆ ಪುಸ್ತಕಗಳನ್ನ ಓದಿದ್ರು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್, ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಯಾವುದು? ಒಮೆಗಾ ಫ್ಯಾಟಿ ಆಸಿಡ್ಸ್. ಇದು ನೇರವಾದ ಪ್ರಶ್ನೆ. ಮೀನು ಯಾವ ಒಂದು ಅಂಶಗಳಲ್ಲಿ, ಯಾವ ನಾರು ಪದಾರ್ಥಗಳು, ವಿಟಮಿನ್ಗಳು, ಅದರಲ್ಲಿ ವಿಟಮಿನ್ B12, B3 ಇದ್ರ ಬಗ್ಗೆ ಸಂಪೂರ್ಣವಾಗಿ ಯಾವ್ದ್ರಲ್ಲಿ ಇರುತ್ತೆ, ಮತ್ತೆ ಒಮೆಗಾ ಫ್ಯಾಟಿ ಆಸಿಡ್ಗಳು ಯಾವ್ದ್ರಲ್ಲಿ ಇರುತ್ತೆ. ಗೊತ್ತಾಗ್ತಿದೆ? ಇದೆಲ್ಲವೂ ಸಹ ಸಂಪೂರ್ಣವಾಗಿ ಕೊಟ್ಟಿದ್ದೀವಿ. ನೋಡಿ, ಮೀನಿನ ಎಣ್ಣೆಯಲ್ಲಿ, ಫಿಶ್ ಆಯಿಲ್ ಪ್ರಮುಖವಾಗಿ ಯಾವ ಪೋಷಕಾಂಶ ಸಮೃದ್ಧವಾಗಿದೆ ಅಂತ ನೇರವಾದ ಪ್ರಶ್ನೆ. ಸುಲಭವಾಗಿದೆ, ಮೆಮೊರಿ ಬೇಸ್ಡ್ ಕ್ವಶನ್ಸ್. ಕೊಬ್ಬುಗಳು ಮತ್ತು ಅಗತ್ಯ ಕೊಬ್ಬಿನಾಮ್ಲಗಳು ಅಂದ್ರೆ ಒಮೆಗಾ ಫ್ಯಾಟಿ ಆಸಿಡ್ಸ್ಗಳು. ಗೊತ್ತಾಗ್ತಿದೆಯಾ? ಫ್ಯಾಟಿ ಆಸಿಡ್ಸ್ ಬಗ್ಗೆ ಪ್ರಶ್ನೆ ಬಂದಿದೆ, ನೇರವಾದ ಪ್ರಶ್ನೆ. ನೋಡಿ, ಇದು ಸಹ ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯಲ್ಲಿ ರಕ್ತದಲ್ಲಿ ಯೂರಿಯಾ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗುವುದು ಈ ಸ್ಥಿತಿಗೆ. ನೋಡಿ, ನೇರವಾದ ಪ್ರಶ್ನೆ. ಗೊತ್ತಾಗ್ತಿದೆ? ನೇರವಾದ ಪ್ರಶ್ನೆ. ಯುರೇಮಿಯಾ, ಮೂತ್ರಜನಕಾಂಗದ ವಿಫಲತೆ ಅಥವಾ ಯುರೇಮಿಯಾ. ಗೊತ್ತಾಗ್ತಿದೆಯಾ? ಇದರಲ್ಲಿ ಏನಾಗುತ್ತೆ,
ಸೋಂಕು ಅಥವಾ ಮರುಹೀರಿಕೆ ಏನಾದ್ರೆ ಮೂತ್ರಪಿಂಡದ ವಿಫಲತೆ ಉಂಟಾಗುತ್ತದೆ. ಗೊತ್ತಾಯ್ತು. ಯುರೇಮಿಯಾದ ಮೇಲೆ ನೇರವಾದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಗೊತ್ತಾಗ್ತದೆ. ಇದರಲ್ಲಿ ನೋಡಿ, ಗ್ಲಾಮರುಲಸ್ ಸೋಸುವಿಕೆಯಲ್ಲಿ ಸೂಕ್ತ ಇದು ಸೋಂಕಾದ ರಕ್ತ, ಯೂರಿಯಾ ಮತ್ತು ಇತರೆ ತ್ಯಾಜ್ಯ ವಸ್ತುಗಳ ಶೇಖರವಾಗೋದ್ರಿಂದ ಮೂತ್ರಜನಕಾಂಗದ ವಿಫಲತೆ ಉಂಟಾಗುತ್ತೆ. ಅಂದ್ರೆ ಮೂತ್ರಜನಕಾಂಗದಲ್ಲಿ ಏನಾದರೂ ಯೂರಿಯಾ ಪ್ರಮಾಣ ಜಾಸ್ತಿ ಆದಾಗ ಯುರೇಮಿಯಾ ಅನ್ನೋ ಒಂದು ಕಾಯಿಲೆ ಬರುತ್ತೆ. ಗೊತ್ತಾಗ್ತಿದೆ. ಹಾಗಾಗಿ ಯುರೇಮಿಯಾ ಇಸ್ ದ ರೈಟ್ ಆನ್ಸರ್. ಯೂರಿಯಾ ಪ್ರಮಾಣ ಜಾಸ್ತಿ ಆಗೋದು, ನೇರವಾಗಿ ಇದನ್ನ ಹಂಗೆ ಗೆಸ್ ಮಾಡಿ ಹಾಕ್ಬಿಡ್ಬೋದು. ಯಾಕೆಂತಂದ್ರೆ ಯೂರಿಯಾ ಅಂತ ಸಿಂಪಲ್ ಆಗಿದೆ ಕಾನ್ಸೆಪ್ಟ್. ಗೊತ್ತಾಗ್ತಿದ್ಯಾ? ಹಂಗಾಗಿ ನೀವು ಅಂದ್ರೆ ಮೂತ್ರಪಿಂಡಗಳ ವೈಫಲ್ಯದ ರಕ್ತದಲ್ಲಿ ನೈಟ್ರೋಜನ್ ಅಂದ್ರೆ ಅಕಸ್ಮಾತ್ ಯೂರಿಯಾ ಅನ್ನೋದ್ರ ಬದಲು ನೈಟ್ರೋಜನ್ ಅಂತ ಕೊಟ್ಟಿದ್ರೆ ನೀವು ಕನ್ಫ್ಯೂಸ್ ಆಗ್ತಿದ್ರಿ. ಯೂರಿಯಾದಲ್ಲಿ ನೈಟ್ರೋಜನ್ ಇದೆ ಅಂತ ಗೊತ್ತಿರಬೇಕು. ಗೊತ್ತಾಗ್ತಿದ್ಯಾ? ಹಾಗಾಗಿ ಇದನ್ನ ಹೇಳಿದ್ರು ಅಪ್ಲೈಡ್ ಸೈನ್ಸ್ನ ಅಪ್ಲೈಡ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ನಿಮಗೆ ಯೂರಿಯಾದಲ್ಲಿ ಯಾವ ಅಂಶ ಇದೆ ಅಂತ ಗೊತ್ತಿರಲಿಲ್ಲ ಅಂತಂದ್ರೆ, ಇದು ಅಕಸ್ಮಾತ್ ಏನಾರು ಒಂದು ಸ್ವಲ್ಪ ನಿಮ್ಗೆ ಟ್ವಿಸ್ಟ್ ಮಾಡಕ್ಕೆ ಕೊಟ್ಟಿದ್ರೆ ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆ ರಕ್ತದಲ್ಲಿ ನೈಟ್ರೋಜನ್ ಪ್ರಮಾಣ ಹೆಚ್ಚಿಸಲು ಈ ಕಾರಣವಾಗುವುದು ಅಂತ ಕೊಟ್ಟಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ರಿ. ಅದಕ್ಕೆ ಹೇಳೋದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದು ಸಂಬಂಧಪಟ್ಟಂಗೆ ಕಾಯಿಲೆಗಳು, ಮೂತ್ರಪಿಂಡಕ್ಕೆ ಬರುವಂತಹ ಕಾಯಿಲೆಗಳು ಮತ್ತೆ ಅದು ತ್ಯಾಜ್ಯ ವಸ್ತುಗಳು, ಯಾವ್ಯಾವ ತ್ಯಾಜ್ಯ ವಸ್ತುಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ವಿ. ಗೊತ್ತಾಗ್ತೀವಿ. ವಿಸರ್ಜನಾಂಗಗಳ ಬಗ್ಗೆ ಕೊಟ್ಟಿದ್ವಿ. ನೀವು ಅದನ್ನ ಸಂಪೂರ್ಣ ಓದಬೇಕು, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಎಲ್ಲದಕ್ಕೂ ನೇರವಾದ ಪ್ರಶ್ನೆಗಳು ಆನ್ಸರ್ಗಳು ಸಿಗಲ್ಲ. ಆದರೆ ಕೆಲವೊಂದನ್ನ ಏನು ಮಾಡಬೇಕು, ಅಪ್ಲೈಡ್ ಮಾಡಬೇಕು. ಗೊತ್ತಾಗ್ತಿದೆಯಾ? ನೋಡಿ, ಇದು ಸಹ ನೇರವಾದ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಸೇಮ್ ಒಂದು ಬಾಕ್ಸಲ್ಲೇ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಖಗೋಳಶಾಸ್ತ್ರಗಳು, ಸೌರಮಂಡಲದ ಹೊರಗ್ರಹಗಳ ಬಗ್ಗೆ ಕ್ವಶನ್ಸ್ ಕೇಳಿದರೆ ಗೊತ್ತಾಗ್ತದೆ. ಇನ್ನರ್ ಪ್ಲಾನೆಟ್ಸ್ ಅಂಡ್ ಔಟರ್ ಪ್ಲಾನೆಟ್ಸ್ ಅಂತ ಬರ್ತವೆ. ಇನ್ನರ್ ಪ್ಲಾನೆಟ್ಸ್, ಔಟರ್ ಪ್ಲಾನೆಟ್ಸ್ಗಳು ತಮ್ಮ ಏನು ಭ್ರಮಣೆ ಅವಧಿ, ಗೊತ್ತಾಗ್ತಿದೆಯಾ? ಕಕ್ಷ ಭ್ರಮಣೆ ಮತ್ತು ಪರಿಭ್ರಮಣೆ ಅಂತ ಕರೀತಾರೆ. ಅಂದ್ರೆ ತನ್ನ ಸುತ್ತಕೊಳೋದು ಭ್ರಮಣೆ, ಪರಿಭ್ರಮಣೆ ಸೂರ್ಯನ ಸುತ್ತೋದು ಪರಿಭ್ರಮಣೆ. ಈ ಎರಡೂ ಎಷ್ಟು ಟೈಮ್ನ ತಗೊಳ್ತವೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೇರವಾದ ಪ್ರಶ್ನೆ, ಮೆಮೊರಿ ಬೇಸ್ಡ್ ಕ್ವಶನ್ಸ್. ನೀವು ಬಯಟ್ನ ಮಾಡಿರಲೇಬೇಕಾದಂಥ ಒಂದು ಪ್ರಶ್ನೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಇದೇನೋ ನೀವು ಮ್ಯಾಚ್ ಮಾಡ್ತಾ ಬಂದರೆ ಈಸಿಯಾಗಿ ಬರುತ್ತೆ. ಈಸಿಯಾದ ಕ್ವಶನ್ಸು ನೆನಪಲ್ಲಿ ಇಟ್ಕೋಬೇಕು. ಮೀಡಿಯಂ ಲೆವೆಲ್ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಸೈನ್ಸಲ್ಲಿ ಅಷ್ಟೊಂದು ಇಲ್ಲಿ ನೋಡಿ, ಇದು ಫ್ಯೂಸ್, ಇದ್ರ ಮೇಲೆ ತುಂಬ ಕಾನ್ಸೆಪ್ಟ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಅಂದರೆ ಫ್ಯೂಸ್ನ ಏನಕ್ಕೆ ಯೂಸ್ ಮಾಡ್ತಾರೆ ಮತ್ತು ಅದನ್ನು ಯಾವ ರೀತಿ ಜೋಡಿಸ್ತಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಬಂದಿದೆ. ಗೊತ್ತಾಗ್ತಿದೆಯಾ? ನೋಡಿ, ಎಲೆಕ್ಟ್ರಿಕ್ ಫ್ಯೂಸ್ ಬಗ್ಗೆ, ಕಾರ್ಯ ಮತ್ತು ಮಂಡಲದ ಜೋಡಣೆ ಬಗ್ಗೆ ಕ್ವಶನ್ಸ್ನ ಕೇಳಿದ್ದಾರೆ. ಸೀರೀಸ್ ಜೋಡಣೆ ಕೊಟ್ಟಾಗ ಅಥವಾ ಎಲೆಕ್ಟ್ರಿಕ್ ಫ್ಯೂಸ್, ಯಾಕೆ ಎಲೆಕ್ಟ್ರಿಕ್ ಫ್ಯೂಸ್ ಬಳಸ್ತೀವಿ ಅಂತಂದ್ರೆ ವೋಲ್ಟೇಜ್ ಜಾಸ್ತಿ ಆದಾಗ ಅದು ಎಲೆಕ್ಟ್ರಿಸಿಟಿ ಡ್ಯಾಮೇಜ್ನ ಕಂಟ್ರೋಲ್ ಮಾಡೋಕ್ಕೆ, ಕಟ್ ಡೌನ್ ಆಗೋಕ್ಕೆ. ಗೊತ್ತಾಗ್ತಿದೆಯಾ? ಸೀತ ಅಂತ ಕರೀತಾರೆ. ಸೀಸ ಮತ್ತು ತವರಗಳಿಂದ ಆ ಒಂದು ಫ್ಯೂಸ್ನ ತಯಾರು ಮಾಡ್ತಾರೆ. ಲಾಸ್ಟ್ ಟೈಮು MCB ಬಗ್ಗೆ ಕೇಳಿದ್ದ. ಗೊತ್ತಾಗ್ತಿದೆಯಾ? MCB ಬಗ್ಗೆ ಕೇಳಿದ್ದ. ಈ ಸತಿ CC ಬಗ್ಗೆ ನಾನು ಹೇಳಿದೆ. ದಿಸ್ ಇಸ್ ದ ಮೋಸ್ಟ್ VVIP ಟಾಪಿಕ್ ಅಂತ ನಾನು ಬರ್ಸಿದ್ದೆ. ಬೇಕಾದ್ರೆ ನೀವು ತೆಗೆದು ನೋಡಿ ಹಳೆ ನನ್ನ PDF ಅದರಲ್ಲಿ ಈ ಮೋಸ್ಟ್ VIP ಟಾಪಿಕ್ಸ್ ಅಂತ ಹೇಳಿದ್ರೆ ಅದರ ಮೇಲೆ ಪ್ರಶ್ನೆಗಳು ಬಂದಿದೆ. ಇದನ್ನು ಅನ್ವಯ, ಅರ್ಥೈಸುವಿಕೆ ಮತ್ತು ನೀವು ಅಪ್ಲೈ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಇದಕ್ಕೆ ಈಸಿಯಾಗಿ ಆನ್ಸರ್ನ ಮಾಡಬಹುದು. ಗೊತ್ತಾಗ್ತಿದೆ? ಇದಕ್ಕೆ ನೋಡ್ರಿ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ರೆ ಬೇಗ ಹೋಗುತ್ತೆ. ನೀವು ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದ್ರೆ ಟೈಮ್ ತಗೊಂತೀರಾ ಜಾಸ್ತಿ. ಗೊತ್ತಾಗ್ತಿದ್ಯಾ? ನೋಡಿ, GPS ಬೆಂಬಲಿತ ಗಗನ್ ಜಿಯೋ ಅಗ್ಮೆಂಟೆಡ್ ನ್ಯಾವಿಗೇಷನ್. ನೋಡಿ, ಗಗನ್ ಬಗ್ಗೆ GPS ಏಡೆಡ್ ಜಿಯೋ ಅಗ್ಮೆಂಟೆಡ್ ನ್ಯಾವಿಗೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಯಾವ ಇಸ್ರೋ ಮತ್ತೆ ಒಂದು AIಗಳು ಸೇರಿಕೊಂಡು ಮಾಡದಂಥ ಕೆಲವು ಇದನ್ನ ಬಗ್ಗೆ ಪ್ರಶ್ನೆಗಳು ಬಂದಿದೆ. ಇದು ಸಹ ನೇರವಾದ ಪ್ರಶ್ನೆ. ಇದು ಕೀ ಆನ್ಸರ್ ಎಲ್ಲ ನೋಡ್ಕೊಂಡಿದ್ದೀರಾ. ನೋಡಿ, ಎಷ್ಟು ಮಾರ್ಕ್ಸ್ ಬಂದು ತಲೆ ಕೆಡಿಸ್ಕೋಬೇಡಿ. ಮುಂದಿನ ಪರೀಕ್ಷೆಗೆ ರೆಡಿಯಾಗಿ. ಕಡಿಮೆ ಬಂದಿದ್ರು ನೋ ವರೀಸ್, ನೆಕ್ಸ್ಟ್ ಎಕ್ಸಾಮ್ಸ್ ಇದೆ, ಅದಕ್ಕೆ ಪ್ರಿಪೇರ್ ಆಗಿ. 70 ಮೇಲೆ ಬಂದಿತ್ತು ಅಂತಂದ್ರೆ ಆರಾಮ್ಸೆ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿ. 60-65 ಬಂದಿದ್ರೆ ಡೋಂಟ್ ವರಿ, ನಿಮ್ದು ಚಾನ್ಸಸ್ ಇರುತ್ತೆ. ಬಟ್ ಆದರೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಇನ್ನೂ ಚೆನ್ನಾಗಿ ಪ್ರಿಪರೇಷನ್ ಆಗಿ. ಹಂಗಂದ್ಬಿಟ್ಟು 70 ಬಂದವರು ಸರ್ ಓದ್ಬಾರ್ದು, ನೀವು ಓದಬೇಕು. ಆರ್ಡರ್ ಕಾಪಿ ಬರೋವರೆಗೂ ಓದ್ತಲೇ ಇರಬೇಕು. ಗೊತ್ತಾಗ್ತಿದೆಯಾ? ನೋಡಿ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಗಳು ಸುರುಳಿಯಲ್ಲಿ ಮಿಶ್ರ ಲೋಹಗಳನ್ನು ಬಳಸುತ್ತಾರೆ. ಯಾಕೆ ಮಿಶ್ರ ಲೋಹಗಳನ್ನ ಬಳಸ್ತಾರೆ ಅಂತಂದ್ರೆ, ಎರಡು ಲೋಹಗಳನ್ನ ಏನ್ ಮಾಡಿದಾಗ ಅದರ ರೋಧಶೀಲತೆ, ಗೊತ್ತಾಗ್ತಿದೆ, ರೋಧಶೀಲತೆ ಜಾಸ್ತಿ ಆಗುತ್ತೆ. ರೋಧತೆ ಜಾಸ್ತಿ ಆದಾಗ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ ಆದರೆ ನೀಟಾಗಿ ಐರನ್ ಮಾಡಬಹುದು. ದಿಸ್ ಇಸ್ ದ ಕಾನ್ಸೆಪ್ಟ್. ದಿಸ್ ಇಸ್ ಅಪ್ಲೈಡ್ ಕಾನ್ಸೆಪ್ಟ್. ನೇರವಾದ ಪ್ರಶ್ನೆ ಬಂದಿಲ್ಲದೆ ಇರ್ಬೋದು, ನೇರವಾಗಿ ಯಾವುದನ್ನು ಕೊಡಲ್ಲ. ಆದ್ರೆ ಅರ್ಥ ಮಾಡ್ಕೋಬೇಕು. ಯಾಕೆ ರೋಧತೆ ಜಾಸ್ತಿ ಆಗುತ್ತೆ ಅಂತಂದ್ರೆ, ಮಿಶ್ರ ಲೋಹಗಳಲ್ಲಿ ರೋಧತೆ ಜಾಸ್ತಿ ಇರುತ್ತೆ. ಕಂಡಕ್ಟರ್ಸ್ ಅಲ್ಲಿ ಲೋಹಗಳಲ್ಲಿ ರೋಧತೆ ಕಡಿಮೆ ಇರುತ್ತೆ. ಮಿಶ್ರ ಲೋಹ ಮಾಡಿದಾಗ ರೋಧತೆ ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ಸುಲೇಟರ್ಗಳಲ್ಲಿ ರೋಧತೆ ಹೆವಿ ಇರುತ್ತೆ, ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಗೆ ರೋಧತೆ ಬಗ್ಗೆ ಗೊತ್ತಿರಬೇಕು. ನಾನು ಹೇಳಿದೆ ರೆಸಿಸ್ಟೆನ್ಸ್ ಬಗ್ಗೆ ಕ್ವಶನ್ಸ್ ಬರುತ್ತೆ ಅಂತ ನಾನು ತುಂಬಾ ಸತಿ ಹೇಳಿದ್ದೀನಿ. ನನ್ನ ಏನು ಮ್ಯಾರಥಾನ್ ಕ್ಲಾಸಲ್ಲೂ ಹೇಳಿದ್ದು, ರಾಥೋಡ್ ಸರ್ ನಾವೆಲ್ಲ ಮ್ಯಾರಥಾನ್ ಕ್ಲಾಸ್ ಮಾಡಿದಾಗ ಹೇಳಿದ್ವಿ ಈ ರೆಸಿಸ್ಟೆನ್ಸ್ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ ಅಂತ. ಅದೇ ಕ್ವಶನ್ ರಿಪೀಟ್ ಆಗಿದೆ. ಯಾಕೆ ಮಿಶ್ರ ಲೋಹಗಳು ಒಂದು ಏನೋ ಬೇರೆ ಘಟಕಗಳ ಲೋಹಗಳಕ್ಕಿಂತ ಹೆಚ್ಚು ರೋಧವನ್ನು ಹೊಂದಿರ್ತವೆ ಅಂತಂದ್ರೆ ಅವರಲ್ಲಿ ಕಂಡಕ್ಟಿವಿಟಿಗೆ ಆಪೋಸ್ ಮಾಡೋ ಕಣಗಳನ್ನ ಇರ್ತವೆ. ಅದಕ್ಕೆ ಇದು ಇಸ್ ದ ಅಪ್ಲೈಡ್ ಕ್ವಶನ್ಸ್. ಗೊತ್ತಾಗ್ತಿದ್ಯಾ? ಅದೇ ರೀತಿ ನೋಡಿ, ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ, ಇದೀಗ ಪ್ಯೂರ್ ಅಪ್ಲೈಡ್ ಕ್ವಶನ್ಸ್. ನಿಮ್ಗೆ ಏನಾದ್ರೂ ಆಮ್ಲ ಪ್ರತ್ಯಾಮ್ಲ ಓದಿದ್ರೆ ಮಾತ್ರ. ಆಮ್ಲಗಳು ಲೋಹಗಳೊಂದಿಗೆ ಮಿಶ್ರಣವಾದಾಗ ಟಾಕ್ಸಿಸಿಟಿನ ಬಿಡುಗಡೆ ಮಾಡ್ತವೆ. ಅದು ಕಾನ್ಸೆಪ್ಟ್ ಗೊತ್ತಿದ್ರೆ ಇದಕ್ಕೆ ಯಾವ ಬುಕ್ಕಲ್ಲೂ ಕೊಟ್ಟಿರೋಕ್ಕೆ ಚಾನ್ಸೇ ಇಲ್ಲ. ನಿಮಗೆ ಬೇಕಾದ್ರೆ ಕೊಟ್ಟಿರ್ತಾರೆ, ಏನಂತ ಕೊಟ್ಟಿರ್ತಾರೆ,
ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿರ್ತಾರೆ. ಆದರೆ ಇದೇ ಕ್ವಶನ್ಸ್ ನೇರವಾಗಿ ಬರಲ್ಲ. ಅವನು ತಾಮ್ರದ ಪಾತ್ರೆಯಲ್ಲಿ ಇಟ್ಟಾಗ ಮೊಸರನ್ನು ತಿಂದಾಗ ಗ್ಯಾಸ್ ಬೇಕಾದ್ರೆ ನೆಕ್ಸ್ಟ್ ಮುಂದಿನ ಇದರಲ್ಲಿ ಅಪ್ಲೈಡ್ ಮಾಡ್ತಾರೆ. ಇದನ್ನ ಅಪ್ಲೈಡ್ ಮಾಡಬೇಕು, ಇದನ್ನ ಹೇಳ್ತೀವಿ ನಾವು. ಅದಕ್ಕೆ ಹೇಳ್ತಿರೋದು ಇಷ್ಟೇ ಬೇಸಿಕ್ ಅಡ್ವಾನ್ಸ್ಡ್. ನಿಮ್ಗೆ ಬೇಸಿಕ್ ಕಲಿಸ್ತೀವಿ, ಅಡ್ವಾನ್ಸ್ ಕಲಿಸ್ತೀವಿ ಅಂತ ಹೇಳಕ್ಕೆ ನಾವು ಇಷ್ಟೆಲ್ಲ ಕೊಟ್ಟು ನೋಡಿ. ನಿಮಗೆ ಆಮ್ಲಗಳು ಪ್ರತ್ಯಾಮ್ಲಗಳ ಬಗ್ಗೆ ತಿಳ್ಕೊಂಡಾಗ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ತಿಳ್ಕೊಂಡಾಗ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ ಇದರಲ್ಲಿ. ಲ್ಯಾಕ್ಟಿಕ್ ಆಸಿಡ್ ಲೋಹಗಳೊಂದಿಗೆ, ತಾಮ್ರ ಇಸ್ ಕಾಪರ್ ಗೊತ್ತಾಗ್ತಿದೆಯಾ, ಕಾಪರ್ ಲವಣಗಳನ್ನ ಬಿಡುಗಡೆ ಮಾಡುತ್ತೆ. ಹಾಗಾಗಿ ಇದು ಪ್ಯೂರ್ ನೀವೇನದು ಅಪ್ಲೈಡ್ ಕ್ವಶನ್ಸ್ ಗೊತ್ತಾಗ್ತಿದೆಯಾ. ನಿಮ್ಗೆ ಅಪ್ಲಿಕೇಶನ್ಸ್ ಗೊತ್ತಿರಬೇಕು, ಅಪ್ಲೈಡ್ ಮಾಡಿದ್ರೆ ಮಾತ್ರನೇ ಈ ಒಂದು ಏನೋ. ಏಕೆಂದ್ರೆ ಆಮ್ಲಗಳು ಲೋಹಗಳೊಂದಿಗೆ ರಾಸಾಯನಿಕ ಕ್ರಿಯೆಯನ್ನು ಮಾಡಿ ಏನಾಗುತ್ತೆ, ಟಾಕ್ಸಿಸಿಟಿ ಒಂದು ವಿಷಾನಿಲಗಳನ್ನ ಬಿಡುಗಡೆ ಮಾಡ್ತವೆ. ಅವಾಗ ಆ ವಿಷಾನಿಗಳು 3 ದಿನ ಅಂತ ಹೇಳಿದರೆ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ. 3 ದಿನ ಆಗಿರೋದ್ರಿಂದ ಟಾಕ್ಸಿಸಿಟಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಗೊತ್ತಾಗ್ತಿದೆಯಾ. ಈ ರೀತಿಯ ಪ್ರಶ್ನೆಗಳನ್ನ ನಿಮಗೆ ಕೊಡ್ತಾ ಬರ್ತಾರೆ ನೋಡಿ. ಇದು ಸಹ ನೇರವಾದ ಪ್ರಶ್ನೆ ನಿಮಗೆ. ಆಮ್ಲಗಳು ಪ್ರತ್ಯಾಮ್ಲಗಳ ನಾನು ಹೇಳಿದೆ, ನಾನು ಆಸಿಡ್ ಬೇಸ್ ಬಗ್ಗೆ ಚೆನ್ನಾಗಿ ಓದ್ಕೊಳ್ಳಿ. ಗೊತ್ತಾಗ್ತಿದೆಯಾ. ಪ್ರತ್ಯಾಮ್ಲ ಲವಣಗಳು ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಎಕ್ಸಾಮ್ಸ್ಗೆ ಬಂದೇ ಬರುತ್ತೆ. ಗೊತ್ತಾಗ್ತಿದೆಯಾ. ಆಮ್ಲಗಳಂದ್ರೆ ಏನು, ಪ್ರತ್ಯಾಮ್ಲಗಳಂದ್ರೆ ಲವಣಗಳಂದ್ರೆ ಒಂದು ಬಾಕ್ಸ್ ಮಾಡ್ಕೊಂಡು ಓದ್ಬಿಡ್ಬೇಕು. ಆಮ್ಲಗಳ ಒಂದು ಲಕ್ಷಣಗಳು, ಪ್ರತ್ಯಾಮ್ಲಗಳ ಲಕ್ಷಣಗಳು. ಸೇಮ್ ಆಮ್ಲಗಳು ಕಹಿ ರುಚಿಯನ್ನು ಹೊಂದಿರ್ತವೆ, ರಾಂಗ್. ಯಾಕೆಂದ್ರೆ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರ್ತವೆ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಉಲ್ಟಾ ಮಾಡಿದ್ದಾರೆ ಅಷ್ಟೇ, ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೆ. ಗೊತ್ತಾಗ್ತಿದೆಯಾ. ಆಗ ಎರಡೂ ಹೇಳಿಕೆ ಸರಿಯಲ್ಲ. ಗೊತ್ತಾಗ್ತಿದೆಯಾ. ಕೀ ಆನ್ಸರ್ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ. ಕೀ ಆನ್ಸರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ನೋಡ್ಕೊಳ್ಳಿ. ಡೋಂಟ್ ವರಿ, ಕಡಿಮೆ ಬಂದಿದ್ರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದಿನ ಸತಿ ಏನು ಮಾಡಿ, ನೀವು ಮಾಡಿದಂಥ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಫಿಸಿಕಲ್ಗೆ ರೆಡಿಯಾಗಿ, ಎಕ್ಸಾಮ್ಸ್ಗೆ ರೆಡಿಯಾಗಿ. ಅರ್ಥ ಆಗ್ತಿದೆಯಾ. ನೋಡಿ, ಆಕ್ಸೈಡ್ಸ್ಗಳು ಅಂದರೆ ಏನು, ಆಮ್ಲಗಳ ವಿಧಗಳು ಮತ್ತು ಯಾವ ರೀತಿ ಪ್ರತ್ಯಾಮ್ಲಗಳು ಲೋಹಗಳ ಜೊತೆ ಬರುತ್ತೆ, ಎಲ್ಲದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀವಿ, ನೋಡ್ಕೊಂತ ಹೋಗ್ಬೋದು ನೋಡಿ. ಇದು ಸಹ ಸೇಮ್ ಕ್ವಶನ್ ಹೇಳಿದ್ರೆ ಎಷ್ಟು ಪರ್ಸೆಂಟ್ ವೈಸ್ ಬೇಕಾದ್ರೂ ಕೊಟ್ಟಿದ್ವಿ. ಯಾವ್ಯಾವು ಲೋಹಗಳು ಯಾವ್ಯಾವು ನೋಡಿ. Cu+Zn ಇತ್ತಾಳೆ ಇಲ್ಲೇ ಇದೆ, ಪ್ರಶ್ನೆ ಇದೆ. Cu+Zn ಗೊತ್ತಾಗ್ತಿದೆಯಾ. ಕಾಪರ್ ಮತ್ತು ಜಿಂಕ್ನ ಮಿಶ್ರಣ ಮಾಡಿದಾಗ ಏನಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ನೀವು ಅದನ್ನು ನೇರವಾಗಿ ಆನ್ಸರ್ನ ಮಾಡ್ತಾ ಹೋಗ್ಬೋದು. ಗೊತ್ತಾಗ್ತದೆ ನೋಡಿ. ಎರಡನ್ನ ಎಲಿಮಿನೇಟ್ ಮಾಡ್ಬೋದು. ಇನ್ನೇ ನೋಡೋಕ್ಕೆ ಹೋಗ್ಬೇಡಿ, ಇವೆರಡರಲ್ಲೇ ಇರುತ್ತೆ ಆನ್ಸರ್. ಯಾಕೆಂದ್ರೆ ಒಂದು ಮ್ಯಾಚ್ ಮಾಡಿದ್ರೆ ಸಾಕು, ಇನ್ನೊಂದು ಆನ್ಸರ್ ಸಿಕ್ಕುತ್ತೆ. ಇದೇ ಕೆ ಏನು ಹೇಳಿದ್ರೆ, ಕೆ ಇ ಏನು ಮಾಡ್ತಾನೆ, ಅದರ ಲೆವೆಲ್ನ ಜಾಸ್ತಿ ಮಾಡ್ತಾ ಇದ್ದಾನೆ. ಗೊತ್ತಾಗ್ತಿದೆಯಾ. ಅವ್ನು ಲೆವೆಲ್ ಜಾಸ್ತಿ ಮಾಡ್ತಾ ಹೆಂಗೆ ಮಾಡ್ತಂದ್ರೆ, ಗಿವಿಂಗ್ ಸ್ಟೇಟ್ಮೆಂಟ್ಸ್, ಗಿವಿಂಗ್ ಹೊಂದಿಸಿ ಬರೆಯಿರಿ ಅಷ್ಟೇ. ಏನು ಸೇಮ್ ಕ್ವಶನ್ನೇ. ಮೊದಲು ಏನು ಮಾಡ್ತಿದ್ರು, ಪಿ ಬಿ ಮತ್ತು ಎಸ್ ಎನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೊಟ್ಬಿಡೋನು. ಈಗ ಏನು ಮಾಡೋದು, 4-5 ಕೊಟ್ಬಿಟ್ಟು ಬ್ಯಾಚ್ ಮಾಡಿ ಅಂತ ಕೇಳ್ತಾನೆ. ಹಾಗಾಗಿ ನೀವೆಲ್ಲರೂ ತಿಳ್ಕೊಂಡಿರ್ಬೇಕು ನೋಡಿ. ಅಲ್ಯೂಮಿನಿಯಂ ಮಿಶ್ರಲೋಹಗಳು, ತಾಮ್ರದ ಮಿಶ್ರಲೋಹಗಳು, ಕಬ್ಬಿಣದ ಮಿಶ್ರಲೋಹಗಳು, ಬೆಳ್ಳಿಯ ಮಿಶ್ರಲೋಹಗಳು, ಸೀಸ ಮತ್ತು ತವರದ ಮಿಶ್ರಲೋಹಗಳು. ಸಾಲ್ಡ್ರಿಂಗ್ ನಾವು ಯೂಸ್ ಮಾಡ್ತೀರಾ, ಸಾಲ್ಡ್ರಿಂಗ್ಗೆ ಯಾವ್ದು ಯೂಸ್ ಮಾಡ್ತೀವಿ ಗೊತ್ತಾಗ್ತಿದೆಯಾ. ಬೇಸಿಗೆ ಕಾರ್ಯದಲ್ಲಿ ಲೋಹಗಳ ಬಿರುಕುಗಳನ್ನು ಮುಚ್ಚಲು ಮತ್ತು ಫ್ಯೂಸ್ ತಯಾರಿಕೆಗಳು ಸಹ. ಬಟ್ ಈಗ ನೋಡಿದೆ, ಫ್ಯೂಸ್ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು. ಫ್ಯೂಸ್ನಲ್ಲಿ ಸೀಸ ಮತ್ತು ತವರನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ ನಾನು. ಹಾಗಾಗಿ ಅದೇ ರಿಪೀಟೆಡ್ ಕ್ವಶನ್. ಓಕೆನಾ. ನೀವು ಇದನ್ನು ಅರ್ಥ ಮಾಡ್ಕೊತ ಹೋಗ್ಬೇಕು ಮಕ್ಕಳ. ಯಾಕೆ ಕ್ವಾಲಿಟಿ ಮೆಟೀರಿಯಲ್ಸ್ಗಳು ನೋಡಬೇಕು ಅಂದರೆ, ನಾನು ನಂದೇ ಪುಸ್ತಕ ಓದಿ ಅಂತ ನಾನು ಹೇಳ್ತಾ ಇಲ್ಲ. ಕ್ವಾಲಿಟಿ ಮೆಟೀರಿಯಲ್ಸ್ ಇರಬೇಕು. ಕಾನ್ಸೆಪ್ಟ್ ಓರಿಯೆಂಟೆಡ್ ಬುಕ್ಸ್ನ ಓದಿ. ಯಾವುದೇ ಬುಕ್ ಇರಲಿ, ಅದು ನಾನು ಒಬ್ಬಂದೇ ಅಂತ ಹೇಳ್ತಿಲ್ಲ. ಕಾನ್ಸೆಪ್ಟ್ ಓರಿಯೆಂಟೆಡ್ ಬುಕ್ ಯಾವುದೇ ಇದ್ರೂ ಓದ್ಬೋದು. ಗೊತ್ತಾಗ್ತಿದೆ. ದೂರದರ್ಶನ ನಳಿಕೆಗಳಲ್ಲಿ, ದೀಪಸ್ತಂಭಗಳಲ್ಲಿ ಉಪಯೋಗಿಸುವ ಅನಿಲಗಳು, ಕ್ರಿಪ್ಟಾನ್, xenon ಎಲ್ಲದ್ರ ಮೇಲೂ ಗೊತ್ತಾಗ್ತಿದೆ. ಓಕೆ, ನೀವು ಯಾವುದೋ ಬೇರೆದು ಹಾಕ್ಬಿಟ್ಟಿದ್ದೀನಿ, ಇದಕ್ಕೆ ಬೇರೆ ಬರಬೇಕಿತ್ತು. PDF ಚೇಂಜ್ ಆಗಿದೆ. ಓಕೆನಾ. ಹಾಗಾಗಿ ಕ್ರಿಪ್ಟಾನ್ ಮತ್ತು xenonಗಳು ಇವೆಲ್ಲ ಏನು ನೋಬೆಲ್ ಗ್ಯಾಸಸ್ ಅಂತ ಕರೀತಾರೆ. ಆ ನೋಬೆಲ್ ಗ್ಯಾಸಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ನೋಡಿಕೊಂಡ್ರೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿ ಇರ್ತವೆ. ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ದೂರದಲ್ಲಿದ್ರೂ ಸಹ ಕಾಣುತ್ತೆ. ಯಾಕೆ ಅಂತಂದ್ರೆ ಗರಿಷ್ಠ ಬಾಗುವಿಕೆ, ಕನಿಷ್ಠ ಬಾಗುವಿಕೆ, ಇದನ್ನೆಲ್ಲವೂ ಹೇಳ್ತೀನಿ. ಬೆಳಕಿನ ಚಿತ್ರ ನೋಡಿ, ವಿತ್ತು ಡಿಸೈನ್ ಅಲ್ಲಿ ಕೊಟ್ಟಿದೆ. ಕೆಂಪು ಅತಿ ಕಡಿಮೆ ಬಾಗುತ್ತದೆ, ನೇರಳೆ ಅತಿ ಹೆಚ್ಚು ಬಾಗುತ್ತದೆ. ಗೊತ್ತಾಗ್ತಿದೆಯಾ. ಹಾಗಾಗಿ ಯಾವಾಗ ಪ್ರಾಥಮಿಕ ಬಣ್ಣಗಳು, ದ್ವಿತೀಯ ಬಣ್ಣಗಳು ಎಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತಾ ಹೋಯ್ತು ಅಂದರೆ ನಾನು ಹೇಳ್ತಾ ಹೋಗುತ್ತೆ. ನಿಮ್ಗೆ ಏನಾಗ ಗೊತ್ತಿರಬೇಕು, ರ್ಯಾಲೇಜಿ ಚದುರುವಿಕೆ ಬಗ್ಗೆ ಕೇಳಿದ ಕಾನ್ಸೆಪ್ಟು. ಆ ರ್ಯಾಲಿ ಚದುರುವಿಕೆಯಲ್ಲಿ ಅದರ ಅಪ್ಲಿಕೇಶನ್ನೇ ಈ ಒಂದು, ನಾವು ಯಾಕೆ ಈ ಸಿಗ್ನಲ್ಸ್ಗಳಲ್ಲಿ ರೆಡ್ ದೀಪಗಳನ್ನ ಬಳಸ್ತೀವಿ ಅನ್ನೋದಕ್ಕೆ ನಾನು ಪಾಠ ಮಾಡ್ಬೇಕಾದ್ರೆ ತುಂಬ ಸತಿ ಹೇಳಿದ್ದೀನಿ. ಹಳೆ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ನಾವು ರೆಡ್ ಲೈಟ್ಗಳನ್ನ ಯೂಸ್ ಮಾಡ್ತೀವಿ ಆಂಬುಲೆನ್ಸ್ಗಳಲ್ಲಿ ಆಗಿರ್ಬೋದು ಅಥವಾ ಸಿಗ್ನಲ್ ಲೈಟ್ಗಳಲ್ಲಿ ಅಂತಂದರೆ. ಇದಕ್ಕೆ ಕಾರಣನೇ ಈ ಒಂದು ಅಪ್ಲಿಕೇಶನ್. ಇದನ್ನು ಅಪ್ಲೈಡ್ ಕ್ವಶನ್ಸ್ ಅಂತ ಕರೀತಾರೆ. ನೀವು ಅಪ್ಲೈಡ್ ಕ್ವಶನ್ಸ್ ನೋಡ್ತಾ ಹೋದರೆ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ. ಈಗ ನೆಕ್ಸ್ಟ್ ನೋಡಿ, ಸಾವಯವ ಅವಶ್ಯದಿಂದ ಮಲಿಗೊಂಡ ಬಾವಿಗಳು ಮತ್ತು ಕೆರೆಗಳನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತ ಬಳಸಲಾಗುತ್ತೆ. ಇದು ಸಹ ನೇರವಾದ ಪ್ರಶ್ನೆ, ಮೆಮೊರಿ ಬೇಸ್ಡ್ ಕ್ವಶನ್. ಗೊತ್ತಾಗ್ತಿದೆ, ನಿಮಗೆ ಗೊತ್ತಿರಬೇಕಾದಂಥ ಪ್ರಶ್ನೆ. ಪೊಟ್ಯಾಷಿಯಂ ಪರಮಂಗನೇಟ್ ಅಂತ ಗೊತ್ತಾಗ್ತಿದೆಯಾ. ಮತ್ತೆ ಇದು ರಿಪೀಟೆಡ್ ಟಾಪಿಕ್, ನಾನು ಮತ್ತೆ ಹೇಳಲ್ಲ. ಬಾರಾಮೀಟರ್ ಎಲ್ಲ ಮೀಟರ್ಗಳನ್ನು ಇಲ್ಲಿ ಕೊಟ್ಟಿದ್ವಿ. ಹೈಪೋಮೀಟರ್, ಸ್ಪಿರೋಮೀಟರ್, ಟೆಲಿಮೀಟರ್, ಒಟ್ಟು ಏನೋ 100ಕ್ಕೂ ಹೆಚ್ಚು ಮೀಟರ್ಗಳನ್ನ ಒಂದೇ ಪುಸ್ತಕದಲ್ಲಿ ಕೊಟ್ಟಿದ್ವಿ. ನೀವು ಬೇಕಾದ್ರೆ ನೋಡ್ಬೋದು. ಇದು ಸಹ ರಿಪೀಟೆಡ್ ಟಾಪಿಕ್ಸ್. ನಿಮ್ಗೆ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ರಿಪೀಟೆಡ್ ಆಗಿದೆ ಆಲ್ರೆಡಿ, ತುಂಬ ಸತಿ ಹೇಳೋ ಅವಶ್ಯಕತೆ ಇಲ್ಲ. ಕರ್ನಾಟಕದ ಬೆಟ್ಟಗಳು ಇದು ಆಲ್ರೆಡಿ ತುಂಬ, ಇದು ಮೋಸ್ಟ್ VIP ಟಾಪಿಕ್ ಆಲ್ರೆಡಿ ಕೇಳಿದ್ದೀವಿ.
ಗೊತ್ತಾಗ್ತಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ಇಲ್ಲಿಂದ ನೀವು ನೇರವಾಗಿ ಕರ್ನಾಟಕದಲ್ಲಿರುವ ಎಲ್ಲ ಬೆಟ್ಟಗಳು ಒಂದೇ ಕಡೆ ಇದೆ. ಗೊತ್ತಾಗ್ತಿದೆಯಾ? ಒಂದೇ ಕಡೆ ಇದೆ, ನೀವು ನೋಡ್ತಾ ಹೋಗ್ಬೋದು. ಗೊತ್ತಾಗ್ತಿದೆ. ಇದನ್ನೇನು ನೀವು ಏನೋ ಕಾನ್ಸೆಪ್ಟ್ ಓದಿದ ತಕ್ಷಣ ನಿಮ್ಗೆ ಗೊತ್ತಿದ್ರೆ ಗೊತ್ತಿದೆ. ಫಸ್ಟು ಸ್ಟಾರ್ಟಿಂಗಿಂದ ಐಟ್ ವೈಸ್ ತಿಳ್ಕೊಂಡಿದ್ರೆ ಸಾಕಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದು ಸಹ ಇದೆ ಬಾರ್ಘಾಟ್. ಇದು ಸಹ ರಿಪೀಟೆಡ್ ಟಾಪಿಕ್, ಮೋಸ್ಟ್ ರಿಪೀಟೆಡ್ ಟಾಪಿಕ್. ನನಗನ್ಸಿದ ಮಟ್ಟಿಗೆ ಒಂದು 50 ಟಾಪಿಕ್ಸು ರಿಪೀಟ್ ಆಗಿದೆ. ಕ್ವಶನ್ ರಿಪೀಟ್ ಆಗದಲ್ಲಿ ಇರ್ಬೋದು. ಇದು ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು. ಇಂದಿನ ಕ್ವಶನ್ ರಿಪೀಟೆಡ್ ಕ್ವಶನ್ನು, ಇನ್ನು ಮುಂದೆ ಬರೋ ಕ್ವಶನ್ ರಿಪೀಟೆಡ್ ಅಂತ ಹೇಳ್ತೀನಿ. ಇವೆಲ್ಲ ನೀವು ತಪ್ಪು ಹಾಕ್ಲೇಬಾರ್ದು. ಈ ಪ್ರಶ್ನೆಗಳನ್ನ ತಪ್ಪು ಮಾಡೋದು. 50 ಕ್ವಶನ್ ನೀವೇನಾದರೂ ರೈಟ್ ಮಾಡಿದ್ರೆ, ಅಂದ್ರೆ ರಿಪೀಟೆಡ್ ಟಾಪಿಕ್ಸ್ ಯಾವುದೇ ಕ್ವಶನ್ 50 ಮಾರ್ಕ್ಸ್ ರೈಟ್ ಮಾಡಿದ್ರೆ, ಇನ್ನ ನಿಮಗೆ ಬೇಕಾಗಿರೋದು 20ರಿಂದ 25 ಕ್ವಶನ್ಸ್ ಅಲ್ವಾ? ಆ 75 ಮಾಡ್ಕೊಂಡ್ರೆ ಸೇಫ್ ಝೋನ್, ಆರಾಮ್ಸೆ ಕೈ ಎತ್ಕೊಂಡು ಮಲ್ಕೋಬಹುದು. ಗೊತ್ತಾಗ್ತಿದ್ಯಾ? ಇದು ಆಗಿಲ್ಲ ಅಂತಂದ್ರೆ ಮುಂದಿನ ಪರೀಕ್ಷೆಗಳಲ್ಲಿ ನಿಮ್ಮ ಟಾರ್ಗೆಟ್ ಇಷ್ಟಿರಲೇಬೇಕು. ಮಿನಿಮಮ್ ಹೇಳ್ತಾ ಇರೋದು, ಮ್ಯಾಕ್ಸಿಮಮ್ ನೀವು ಎಷ್ಟಾರು ತೆಗೀರಿ, ಮಿನಿಮಮ್ ಇಷ್ಟು ಬೇಕೇ ಬೇಕು. ನೀವು ಏನಾರು ಒಂದು ನಾನು ಸೆಲೆಕ್ಷನ್ ಆಗ್ತೀನಿ ಅಂತ ಅನ್ಕೊಳಕ್ ಬೇಕು ಈಗಿನ KE ಮಾಡೆಲ್ ಕ್ವಶನ್ ಪೇಪರಲ್ಲಿ. ಓಕೆನಾ? ಎಲ್ಲ ರಿಪೀಟೆಡ್, ಅದಕ್ಕೆ ಹೇಳ್ತದ್ದು ಎಲ್ಲ ರಿಪೀಟೆಡ್ ಟಾಪಿಕ್ಸ್ ಇದೆ. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ, ಎಲ್ಲರೂ ಆಲ್ರೆಡಿ ಕೀ ಆನ್ಸರ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಕೀ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ನಿಮಗೆ ಯಾಕೆ ಓದಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಎಲ್ಲಿ ಟಾರ್ಗೆಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳಿ ಯಾಕೆ ಪಿಕ್ಚರ್ಸ್ ಇಂಪಾರ್ಟೆಂಟ್ ಅಂದರೆ ಇದಕ್ಕೋಸ್ಕರ. ಗೊತ್ತಾಗ್ತಿದೆ? UPSC ಪಿಕ್ಚರ್ ಕೊಟ್ಟರು ಏನು ಮಾಡ್ತಾ ಕ್ವಶನ್ಸ್ ಕೇಳ್ತಾ ಇದ್ದ. ಗೊತ್ತಾಗ್ತಿದೆಯಾ? ಅದೇ ಟ್ರೆಂಡ್ನ KE ಫಾಲೋ ಮಾಡ್ತಾ ಇದ್ದಾನೆ. ಬೇಕಾದ್ರೆ ನೀವು UPSC ಹಳೆಯ ಕ್ವಶನ್ಸ್ಗಳು ನೋಡಿ, ಈ ಥರ ಚಿತ್ರಗಳು 1-2 ಇರುತ್ತೆ. ಕೆಲವೊಂದು ಏನು ಮಾಡ್ತಾನೆ, ಯಾವುದಾದ್ರೂ ಈ ದೇಶ ಕೊಟ್ಬಿಟ್ಟು ಇದು ಯಾವ ದೇಶ ಅಂತ ಕೇಳ್ತಾನೆ, ಅಥವಾ ಬೆಳೆಗಳು ಕೊಟ್ಟು ಎಲ್ಲಿ ಜಾಸ್ತಿ ಬೆಳೀತಾರೆ ಅಂತ ಕೇಳ್ತಾನೆ. ತುಂಬ ಸತಿ ನೋಡಿ, ಸೇಮ್ ಕ್ವಶನ್ ಬುಕ್ಕಲ್ಲಿದೆ, ಕಲರ್ಫುಲ್ಲಾಗಿ ಕೊಟ್ಟಿದ್ದೀವಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಒಂದು ಜಂಬಿಟ್ಟಿಗೆ ಮಣ್ಣು ಈ ಪ್ರದೇಶದಲ್ಲಿ ಕಂಡು ಬರುವ. ಇಲ್ಲಿ ನೋಡಿ, ಜಂಬಿಟ್ಟಿಗೆ ಮಣ್ಣು ಈ ಪ್ರದೇಶದಲ್ಲಿ ಬರೋದು, ಇಲ್ಲಿ ಬರೋದು ಕೆಂಪು ಮಣ್ಣು, ಇದು ಕಪ್ಪು ಮಣ್ಣು, ವಿತ್ ಅದೇ ಕಲರಲ್ಲಿ ಕೊಟ್ಟಿದ್ದೀವಿ. ಇದೆಲ್ಲ ಈಸಿ ಕ್ವಶನ್ಸ್ ಕೊಂಡ್ರು. ಇದೆಲ್ಲ ನೀವೇನು ಓದೋ ಅವಶ್ಯಕತೆ ಇಲ್ಲ. ಬೇಸಿಕ್ಸ್ ಬುಕ್ ಓದಿರ್ತೀರಾ, ಬೇಸಿಕ್ಸ್ ಓದಿ ನಮ್ಮ ಬುಕ್ಕಲ್ಲೂ ಕೊಟ್ಟಿದ್ದೀವಿ. ಬೇಸಿಕ್ಸ್ ಬುಕ್ ಓದಿ ಬೇಕಾದ್ರೆ ನಮ್ಮ ಬುಕ್ ಓದಿ, ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂತಂದರೆ ಇದೇ ನೇರವಾಗಿ ಓದಿದ್ರು ಅದರಲ್ಲೇ ಕವರ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ NCERT, DSCERT, ತಮಿಳ್ನಾಡು NCERT, ಆಂಧ್ರ NCERT ವಿಷಯಗಳನ್ನ ಕವರ್ ಮಾಡಿದ್ವಿ. ಬುಕ್ ನೋಡೋಕೆ ನಿಮ್ಗೆ ದಪ್ಪ ಅನ್ನಿಸ್ಬೋದು, ಇರೋದು ಹೇಳ್ತೀನಿ. ನೀವು ಇಷ್ಟು ಕಂಟೆಂಟ್ ಓದಿದ್ರೆ ಆನ್ಸರ್ ಮಾಡ್ತೀರಾ, ಇಲ್ಲಾಂದ್ರೆ ಅದರ್ವೈಸ್ ನಾವೇನು ಮಾಡೋಕ್ಕಾಗಲ್ಲ. ಓಕೆನಾ? ಓಕೆ, ನೇರವಾದ ಪ್ರಶ್ನೆ ಬಂದಿದೆ. ಅದೇ ರೀತಿ ಇದು ಮೆಟ್ರೋಪಾಲಿಟನ್, ಇದು ಒಂದು ಸ್ವಲ್ಪ ಏನಾಗಿದೆ, ನೇರವಾಗಿ ಕೊಟ್ಟಿಲ್ಲ. ನಾವೇನು ಮಾಡಿದ್ವಿ, ಎಲ್ಲವನ್ನೂ ನೀವು ಕರೆಕ್ಟಾಗಿ ಇದು ಓದಿದ್ರೆ ಇದಕ್ಕೆ ಯಾವುದು ಜನಸಂಖ್ಯೆ ಆಧಾರಿತ ಮೇಲೆ ಯಾವುದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ ಅಂತ ನೀವು ಆನ್ಸರ್ ಮಾಡ್ಬೋದು. ಮೆಟ್ರೋಪಾಲಿಟನ್ ಸಿಟಿಗಳು ಫಸ್ಟ್ ಬರುತ್ತೆ, ಆಮೇಲೆ ನಗರಸಭೆಗಳು, ಆಮೇಲೆ ಈ ಥರ ಬರ್ತಾ ಹೋಗುತ್ತೆ. ನೆಕ್ಸ್ಟು ಕಾಂಡ್ಲಾ ಬಂದರು ಹೇಳಿದೆ. ಈ ಥರ ಡಿಸೈನ್ ಪೇಜಸ್ಗಳನ್ನ ಯಾಕೆ ಕೊಟ್ಟಿರ್ತೀವಿ ಅಂದರೆ, ಇದ್ರ ಸಂಪೂರ್ಣವಾದ ಮಾಹಿತಿಯನ್ನು ಒಂದೇ ಪೇಜಲ್ಲಿ ಕೊಟ್ಟಿರ್ತೀವಿ. ಕಾಂಡ್ಲಾ ಬಂದರುಗಳು, ಅದರ ವಿಶೇಷತೆ, ಏನು ರಫ್ತು ಮಾಡ್ತಾರೆ, ಅದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರೆ, ಗೊತ್ತಾಗ್ತಿದೆಯಾ? ಜವಾಹರ್ಲಾಲ್ ನೆಹರು ಬಂದರನ್ನು ಏನಂತ ಕರೀತಾರೆ, ಚಿದಂಬರನಾರ್ ಇಲ್ಲಿ ಬರುತ್ತೆ, ಎಲ್ಲವನ್ನೂ ಇಲ್ಲಿ ಕೊಟ್ಟಿದ್ದೀವಿ. ನಿಮ್ಗೆ ಕಾಣಿಸ್ತಾ ಇಲ್ಲ, ಬಟ್ ಅದ್ರ ಬಗ್ಗೆ ವಿವರಣೆಯೂ ಸಹ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದೀವಿ. ಗೊತ್ತಾಗ್ತಿದೆಯಾ? ಯಾಕೆ ಅಂತಂದ್ರೆ ಒಂದು ಸತಿ ನೆನ್ಪಿಟ್ಕೋಬೇಕು, ನಿಮ್ಗೆ ಒಂದು ಮೈಂಡಲ್ಲಿ ಬಂದ್ಬಿಡಬೇಕು. ಬಂದರುಗಳು ಅಂತಂದ್ರೆ ಲೆಫ್ಟ್ ಸೈಡಲ್ಲಿ ಎಷ್ಟು ಬರ್ತವೆ, ರೈಟ್ ಸೈಡಲ್ಲಿ ಎಷ್ಟು ಬರ್ತವೆ, ಫಸ್ಟ್ ಗುಜರಾತ್ ಬರುತ್ತೆ, ಆಮೇಲೆ ಮಹಾರಾಷ್ಟ್ರ ಬರುತ್ತೆ. ನೆನ್ಪಿಟ್ಕೊಂಡು ಹೋಗ್ಬೇಕು. ಅದಕ್ಕೆ ಹೇಳ್ತಿರೋದು ಕ್ವಾಲಿಟಿ ಕಂಟೆಂಟ್ನ ನೋಡ್ತಾ ಹೋಗ್ಬೇಕು ಅಂತ. ಅರ್ಥ ಆಗ್ತಿದೆಯಾ? ಇಷ್ಟು ನೋಡಿ, ನಿಮ್ಗೆ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ಹೇಳ್ತಾ ಹೋಗಲ್ಲ. ಪ್ರಶ್ನೆಗಳಿಗೆ ಉತ್ತರ ಇದು PDF ಶೇರ್ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟು ನಿಮಗೆ ಶೇರ್ ಮಾಡ್ತೀನಿ. ನೀವು ನೋಡ್ತಾ ಹೋಗ್ಬೋದು. ಏನು ಬೇಕಾದರೂ ನಿಮ್ಗೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ನೋಡಿ, ವಿಶ್ವದಲ್ಲಿ ಅಧಿಕ ಸಂಚಾರ ಇಟ್ಟು ಅಂದ್ರೆ ಒಳನಾಡಿನ ಜಲಮಾರ್ಗಗಳು. ಗೊತ್ತಾಗ್ತಿದೆ? ಟ್ವೈನ್ ಏನಾಗಿದೆ, ಇದು ಯಾವ್ದು ಇಲ್ಲಿ ಹಾಕಿದ್ದಾರೆ, ನೋಡಿ ಇಲ್ಲಿ ಹಾಕಿದ್ದಾರೆ. ಗೊತ್ತಾಗ್ತಿದ್ಯಾ? ಇದೆಲ್ಲ ಇದು ಮೋಸ್ಟ್ಲಿ ಮಿಸ್ ಆಗಿದೆ, ಇದನ್ನ ಚೇಂಜ್ ಮಾಡಬೇಕು. ಓಕೆನಾ? ಎಲ್ಲವನ್ನೂ ಸಹ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀವಿ ನಿಮಗೆ. ನೆಕ್ಸ್ಟ್ ಹವಾಮಾನದ ಮೇಲೆ ಪ್ರಭಾವ ಬೀರೋ ಅಂಶಗಳನ್ನ ತಿಳಿದಿ ನೋಡಿ. ಹವಾಮಾನದ ಮೇಲೆ ಪ್ರಭಾವ ಬೀರೋ ಅಂಶಗಳು: ಉಷ್ಣಾಂಶ, ಒತ್ತಡ, ಮಾರುತಗಳು, ತೇವಾಂಶ. ಈ ರೀತಿ ಯಾವ ವೆದರ್ ಮೇಲೆ ಯಾವ್ಯಾವ ಬೀಳ್ತವೆ. ಯಾವ್ದು ಬೀರಲ್ಲ ಅಂತ ಕೇಳಿದ್ರಿ ಇಲ್ಲಿ ನೋಡಿ. ಬೀರದ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಾ? ಯಾವುದು ಬೀರಲ್ಲ ಅಂತ ನಿಮಗೆ ಗೊತ್ತಿರಬೇಕು. ಅದಕ್ಕೆ ರೇಖಾಂಶ ಆನ್ಸರ್ ಆಗುತ್ತೆ. ಹಾಗಾಗಿ ಇವೆಲ್ಲವೂ ಸಹ ಏನಾಗುತ್ತೆ, ಉತ್ತರಗಳು ಗೊತ್ತಿರಬೇಕು. ಅಂದರೆ ಪರಿಣಾಮ ಬೀರವ್ಯಾವು, ಪರಿಣಾಮ ಬೀರದ್ಯಾವು. ಅದಕ್ಕೆ ರಿಪೀಟೆಡ್ ಸ್ವಲ್ಪ ಏನಾಗುತ್ತೆ, ನಿಮ್ಮನ್ನು ಟ್ವಿಸ್ಟ್ ಮಾಡಬೇಕು, ನಿಮ್ಮನ್ನು ಕನ್ಫ್ಯೂಸ್ ಮಾಡಬೇಕು ಅಂತ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ಅವನು. ಓಕೆನಾ? ನೆಕ್ಸ್ಟು ಗ್ರೀನ್ ಫೀಲ್ಡ್. ಗೊತ್ತಾಗ್ತದೆ? ಗ್ರೀನ್ ಫೀಲ್ಡ್ ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನಗಳನ್ನ ಯಾಕೆ ಗ್ರೀನ್ ಫೀಲ್ಡ್ ಅಂತ ಕರೀತದೆ? ಅವು ನಗರದ ಹೊರಭಾಗದಲ್ಲಿ ಇರ್ತವೆ. ಗೊತ್ತಾಗ್ತಿದೆ? ಹೊಸದಾಗಿ ರೆಡಿ ಮಾಡಿದರೆ ಅವನ್ನ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಅಂತಾರೆ. ಇರೋ ವಿಮಾನ ನಿಲ್ದಾಣ ಏನು ಮಾಡಿದ್ರೆ ಬ್ರೂಕ್ ಫೀಲ್ಡ್ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಗೊತ್ತಾಗ್ತಿದೆ? ಹಾಗಾಗಿ ಗೊತ್ತಿರಬೇಕು ಗ್ರೀನ್ ಫೀಲ್ಡ್ ಅಂದ್ರೆ ಏನು, ಬ್ರೂಕ್ ಫೀಲ್ಡ್ ಅಂದ್ರೆ ಏನು. ಗೊತ್ತಾಗ್ತಿದೆ? ಅದರಲ್ಲೂ ವೆರೈಟಿ ಆಫ್ಸ್ ಕೊಟ್ಟಿದ್ದೇವೆ ನಾವು. ಇಲ್ಲಿ ಕೇಳಿದ್ ನೋಡಿ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ವಿಮಾನ ನಿಲ್ದಾಣಗಳು ಇಲ್ಲಿ ಬೆಂಗಳೂರು ಭಾರತ ಬೆಂಗಳೂರು ಕೆಂಪಣ್ಣ ನಿಲ್ದಾಣ ದೇವನಹಳ್ಳಿಯಲ್ಲಿದೆ. ಗೊತ್ತಾಗ್ತಿದೆಯಾ? ಕೆಲವು ನಿಲ್ದಾಣಗಳ ಬಗ್ಗೆ ಮಾಹಿತಿನ ಕೊಟ್ಟಿದ್ವಿ. ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಅಂತಲೂ ಸಹ ಮೆನ್ಷನ್ ಮಾಡಿದ್ದೀವಿ. ಅದನ್ನು ಹಸಿರು ವಿಮಾನ ನಿಲ್ದಾಣ ಅಂತಲೂ ಸಹ ಕರೀತಾರೆ. ಓಕೆನಾ? ನೆಕ್ಸ್ಟು ಇದು ಭಾಷೆಗಳು ಮಾಡ್ತಾರೆ. ಇದು ರಿಪೀಟೆಡ್ ಕ್ವಶನ್ನು ಆಲ್ಮೋಸ್ಟ್ ಅಲ್ಲೂ. ಯಾವ 22 ಭಾಷೆಗಳಿದೆ, 22 ಭಾಷೆಗಳನ್ನ ಯಾವ್ಯಾವ ರಾಜ್ಯದಲ್ಲಿ ಮಾತಾಡ್ತಾರೆ ಅಂತ ಗೊತ್ತಿರಬೇಕು. ದಿಸ್ ಆರ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಗೊತ್ತಾಗ್ತಿದೆ ನಿಮಗೆ? ಅದ್ರ ಬಗ್ಗೆ ಮಾಹಿತಿ ಇದೆ. ನೆಕ್ಸ್ಟ್ ನೋಡಿ,
ಡೆಕ್ಕನ್ ಎಜುಕೇಷನ್ ಸಂಬಂಧಪಟ್ಟಂಗೆ ಯಾರು ಸಂಬಂಧಪಟ್ಟರೆ ಡೆಕ್ಕನ್ ಎಜುಕೇಷನ್ ಬಗ್ಗೆ. ನೆಕ್ಸ್ಟು ಅದೇ ರೀತಿ ಲೋಕಾಯುತವಾದಿ, ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಇಲ್ಲೇ ಇದೆ. ಲೋಕಾಯುತವಾದಿ, ಯಾರನ್ನ ಲೋಕಾಯುತವಾದಿ ಅಂತ ಕರೀತಾರೆ ಗೊತ್ತಾಗ್ತಿದೆಯಾ? ಮತ್ತು ಇವನ್ನ ಬುಕ್ಸ್ಗಳು, ಎಲ್ಲ ಬುಕ್ಸ್ ಪ್ರಮುಖ ಇವರು ಏನೋ ಸ್ವತಂತ್ರ ಹೋರಾಟಗಾರರು ಮತ್ತು ಅವರ ಕೃತಿಗಳನ್ನ ಇಲ್ಲಿ ಕೊಟ್ಟಿದ್ದೀವಿ, ನಿಮಗೆ ಎಲ್ಲರೂ ಸಿಗುತ್ತೆ ಇಲ್ಲಿ ಗೊತ್ತಾಗ್ತಿದೆ. ಪ್ರತಿಯೊಬ್ಬರದು ಮಿಸ್ ಮಾಡ್ದಂಗೆ ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಆಲ್ ಎಲ್ಲವೂ ಗೊತ್ತಾಗ್ತಿದೆ. ಎಲ್ಲ ರಿಪೀಟೆಡ್ ಕ್ವಶನ್ಸು ಆಲ್ಮೋಸ್ಟ್ ಬಂದಿದೆ ಗೊತ್ತಾಗ್ತಿದೆ. ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇವೆಲ್ಲವೂ ನಿಮಗೆ ಆರ್ಡರ್ ವೈಸ್ ಗೊತ್ತಿರಬೇಕು. ನಾನು ಹೇಳಿದೆ ಕಾಲಾನುಕ್ರಮದಲ್ಲಿ ಕ್ರೋನಾಲಜಿಕಲ್ ಆರ್ಡರ್ಗಳನ್ನ ಕೊಟ್ಟಿರ್ತಾರೆ, ನೆನಪಿನ ಶಕ್ತಿ ಗೊತ್ತಿರಬೇಕು ನಿಮಗೆ. ಆ ಡೇಟ್ಗಳು ಕೊಟ್ಟಿದ್ರೆ ನಿಮ್ಗೆ ಅದನ್ನು ಮ್ಯಾಚ್ ಮಾಡ್ತಾ ಹೋಗ್ಬೋದು. ಓಕೆನಾ? ಅದೇ ರೀತಿ ಲೋಕಾಯುತವಾದಿ ಹೇಳಿದೆ, ಲೋಕಾಯುತವಾದಿನ ಯಾರು ಕರೀತಾರೆ? ಗೋಪಾಲ್ ಹರಿ ದೇಶಮುಖರವ್ರನ್ನ ಎಂದು ಲೋಕಾಯುತವಾದಿ ಅಂತ ಕರೀತಾರೆ. ಅದು ನೇರವಾದ ಪ್ರಶ್ನೆಗಳ ಆನ್ಸರ್ ಸಿಕ್ಕಿದೆ ನಿಮಗೆ. ಓಕೆನಾ? ನೋಡಿರಿ ಇದಕ್ಕೆ ಏನು ಗೊತ್ತಾ, ಇದ್ರಲ್ಲಿ ನೇರವಾದ ಪ್ರಶ್ನೆ ಇಲ್ಲ. ಎಕ್ಸ್ಮತ್ ಬುಕ್ಕಲ್ಲಿ ಕೊಟ್ಟಿಲ್ಲ ಅಂದ್ರು ಬಾದಾಮಿ ಪಟಲಿಪುತ್ರ ಹಳೆಬೀಡುನಲ್ಲಿ ಇವರು ಗೊತ್ತು ನಿಮಗೆ, ಓದಿರ್ತಾರೆ. ಹಳೆಬೀಡು ಮತ್ತು ಬಾದಾಮಿಲಂತೂ ಈ ಒಂದು ರೋಮನರ ಇಲ್ಲ, ರೋಮನ್ಗೆ ಸಂಬಂಧಪಟ್ಟಂಗೆ ಏನು ವಿಚಾರ ಇಲ್ಲ. ಇನ್ನು ಉಳಿದಿರೋದು ಮುಜರೀಸ್ ಮತ್ತು ಪಟಲಿಪುತ್ರ, ಈಸಿಯಾಗಿ ಇದನ್ನು ಐಡೆಂಟಿಫೈ ಮಾಡ್ಬಿಡ್ಬೋದು. ಇಷ್ಟೇ ಸಿಂಪಲ್ ಇದೆ ನೋಡಿ. ಎಲ್ಲದಕ್ಕೂ ನೇರವಾಗಿ ಪ್ರಶ್ನೆ ಸಿಗಲ್ಲ, ನಿಮ್ಗೆ ಉತ್ತರ ಸಿಗಲ್ಲ. ಕೆಲವನ್ನ ಅಪ್ಲೈಡ್ ತಲೆ ಉಪಯೋಗಿಸ್ಬೇಕು, ತಲೆ ಉಪಯೋಗಿಸಿ ಸ್ವಲ್ಪ ಏನಂತಾರೆ ಥಿಂಕ್ ಮಾಡಬೇಕು, ಟ್ರಿಕ್ಸ್ ಯೂಸ್ ಮಾಡಬೇಕು. ಅದೇ ಈ ಟ್ರಿಕ್ಸ್ ಯೂಸ್ ಮಾಡಿದಾಗ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸಿಗ್ತಾ ಹೋಗುತ್ತೆ. ಓಕೆ ನೋಡಿ, ಇದೆ ಯಾವ ಶೈಲಿಗಳು ನಮ್ಮ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಕೊಟ್ಟಿದ್ದೀವಿ. ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಯಾವ ಶೈಲಿ ಮಥುರಾ ಶೈಲಿ ಆಗಿರ್ಬೋದು ನೋಡಿ, ಇಲ್ಲಿ ಕೊಟ್ಟಿದ್ದೀವಿ ನಾವು. ಏನಂತಂದರೆ ಯಾವ್ಯಾವ ಶೈಲಿಗಳ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, ಬೆಂಗಳೂರು ಸೆಂಟ್ರಲ್ ಕಾಲೇಜ್ ಗೊತ್ತಾಗ್ತಿದೆಯಾ? ಯಾವ್ಯಾವ ಬೆಂಗಳೂರು ಸೆಂಟ್ರಲ್ ಕಾಲೇಜ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಗೊತ್ತಾಗ್ತದೆ. ಬೆಂಗಳೂರು ಸೆಂಟ್ರಲ್ ಕಾಲೇಜ್ ಕೊಟ್ಟಿದ್ದೀವಿ, ಮತ್ತು ವಿಕ್ಟೋರಿಯಾ ಮೆಮೋರಿಯಲ್ ಹಾಸ್ಪಿಟಲ್ ಕೊಟ್ಟಿದ್ದೀವಿ. ಎಲ್ಲದ್ರೂ ಮಾಹಿತಿನ ಒಂದು ಸಂಪೂರ್ಣವಾಗಿ ಕೊಟ್ಟಿದ್ದೀವಿ. ಇದಕ್ಕೆ ಮ್ಯಾಚ್ ಮಾಡೋದು ಯಾವ್ಯಾವು ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಅದಕ್ಕೆ ಹೇಳ್ತಿರೋದು ದ್ರಾವಿಡ ಶೈಲಿ, ವೇಸರ ಶೈಲಿ ಮತ್ತು ನಾಗರ ಶೈಲಿಗಳ ಬಗ್ಗೆ ಗೊತ್ತಿರಬೇಕು. ಅದ್ರ ಜೊತೆ ಗೋತಿಕ್ ಶೈಲಿ, ಇಂಡೋ ಇಸ್ಲಾಮಿಕ್ ಶೈಲಿಗಳ ಬಗ್ಗೆ ನಿಮ್ಗೆ ಗೊತ್ತಿತ್ತು ಅಂದರೆ ಈಸಿಯಾಗಿ ಇದೆಲ್ಲ ನೇರವಾದ ಪ್ರಶ್ನೆ ಮ್ಯಾಚ್ ಮಾಡ್ಬೇಕಷ್ಟೇ. ಇದು ಈಸಿಯಾಗಿ ಮೆನ್ಷನ್ ಮಾಡಿಬಿಡ್ಬೋದು. ಗೊತ್ತಾಗ್ತಿದೆಯಾ? ಸೆಂಟ್ರಲ್ ಕಾಲೇಜು ಯಾವುದಕ್ಕೆ, ಮತ್ತು ದ್ರಾವಿಡ ಶೈಲಿ ಯಾವುದಕ್ಕೆ, ವಾಣಿ ವಿಶಾಲ ಯಾವುದು, ಕಮಲ್ ಮಹಲ್ ಗೊತ್ತು, ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಅಂದ್ಬಿಟ್ಟು ಈ ರೀತಿ ಮ್ಯಾಚ್ ಮಾಡ್ತಾ ಹೋಯ್ತು ಅಂತಂದರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಅಲ್ವಾ? ಇದಕ್ಕೆ ಆನ್ಸರ್ ನೀವು ಚೆಕ್ ಮಾಡ್ಕೊಳ್ಳಿ. ಆನ್ಸರ್ ನಾನು ಹೇಳ್ತಾ ಇಲ್ಲ. ಅಂದರೆ ವಾಸ್ತುಶಿಲ್ಪದ ಶೈಲಿಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ ನೋಡಿ. ಹೊಯ್ಸಳ ವಿಷ್ಣುವರ್ಧನಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಗೊತ್ತಾಗ್ತಿದೆ. ಅದನ್ನು ಸಹ ನಾವಿಲ್ಲಿ ವಿಷ್ಣುವರ್ಧನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಓಕೆ ನೋಡಿ, ಹೇಳಿದೆ ದಿವಾನರ ಬಗ್ಗೆ ನಾನು ಹೇಳಿದೆ. ದಿವಾನರ ಬಗ್ಗೆ ಪ್ರಶ್ನೆಗಳು ಬಂದೇ ಬರುತ್ತೆ ಅಂತ ಹೇಳಿದೆ. ಅದನ್ನೇ ಆರ್ಡರ್ ವಹಿಸ್ಕೊಳ್ಳಿದ್ರೆ ನೀವು ಇಲ್ಲಿ ಈ ಚಾರ್ಟ್ ನೋಡ್ಕೊಂಡ್ಬಿಟ್ರೆ ಯಾರ್ಯಾರು ಯಾವಾಗ ಹೋದ್ರೆ ಏನು ಮಾಡೋಕ್ಕಲ್ಲ. ಇಸ್ವಿಗಳನ್ನ ಸ್ವಲ್ಪ ಬಯಟ್ ಮಾಡಬೇಕಾಗತ್ತೆ. ಹಿಸ್ಟ್ರಿನಲ್ಲಿ ಕೆಲವು ಮೆಮೊರೈಸೇಷನ್ ಮಾಡಲೇಬೇಕಾಗುತ್ತೆ. ಅದು ಸಹ ನೀವು ಪ್ರತಿದಿನ ರಿವೈಸ್ ಮಾಡ್ತಾ ಹೋದ್ರೆ ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು ಭಾರತೀಯ 1857 ದಂಗೆ, ಇದು ಮೋಸ್ಟ್ ರಿಪೀಟೆಡ್ ಟಾಪಿಕ್. 1857 ವೆರಿ ವೆರಿ ಇಂಪಾರ್ಟೆಂಟ್. ಹೇಳಿದ್ರೆ ಅವರು ಸ್ವಾತಂತ್ರ್ಯ ಸಂಗ್ರಾಮದ ಗೊತ್ತಾಗ್ತಿದೆ, ಭಾರತದ ಸ್ವಾತಂತ್ರ್ಯ ಹೋರಾಟದ ಮೇಲೆ ಒಂದು ಟಾಪಿಕ್ ಮೆನ್ಷನ್ ನೋಡಿ. ಇದ್ರದ್ದು ಏನು ಮಾಡಿದ್ರೆ ಗೊತ್ತಾ, ಯಾವ ಟಾಪಿಕ್ಕು ಯಾವ ಮೆನ್ಷನ್ ಮಾಡಿದ್ದಾರೆ ಅದ್ರ ಮೇಲೆ ಕ್ವಶನ್ಗಳು ಕೇಳಿದ್ದಾರೆ. ಭಾರತ ಸ್ವಾತಂತ್ರ್ಯ ಹೋರಾಟದ ಮೇಲೆ ಅಂತ ಮೆನ್ಷನ್ ಮಾಡಿದ್ದಾರೆ, ಅದ್ರ ಮೇಲೆ ಪ್ರಶ್ನೆ ಬಂದಿದೆ. ನೈತಿಕತೆ ಅಂತ ಮೆನ್ಷನ್ ಮಾಡಿದ್ದಾರೆ, ನೈತಿಕತೆ ಮೇಲೆ ಪ್ರಶ್ನೆ ಬಂದಿದೆ. ಇತಿಹಾಸ ಅಂತ ಮೆನ್ಷನ್ ಮಾಡಿ, ಇತಿಹಾಸ ಮೇಲೆ ಪ್ರಶ್ನೆಗಳು ಬಂದಿದೆ. ಸಾಮಾನ್ಯ ದಿನನಿತ್ಯ ನಡೆಯುವ ವಿಜ್ಞಾನದ ಮೇಲೆ ಪ್ರಶ್ನೆಗಳು ಬಂದರೆ ಸಾಮಾನ್ಯ ದಿನನಿತ್ಯ ನಡೆಯುವ ವಿಜ್ಞಾನದ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಾಗಿ ನೀವು ನೋಡಬೇಕು ನೋಡಿ, ಇದು ಸಿಖ್ಖರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಗುರು ರಾಮದಾಸ, ಅರ್ಜುನ್ ದೇವ, ಹರಗೋವಿಂದ ಅವ್ರ ಮೇಲೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ನೀವು ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟು ಸೇಮ್, ಇದು ಮೋಸ್ಟ್ ರಿಪೀಟೆಡ್ ಟಾಪಿಕ್. ನಾನು ಹೇಳೋ ಅವಶ್ಯಕತೆ ಏನಿಲ್ಲ. ಮಹಾಜನಪದಗಳು ಮತ್ತು ಗಣರಾಜ್ಯಗಳು ತುಂಬ ಸತಿ ಕೇಳಿದರೆ ಅದರ ಏನು ರಾಜಧಾನಿ ಮತ್ತು ಗಣರಾಜ್ಯ ಯಾವುದು ಅಂತ ಕೇಳಿದಾರಲ್ಲಿ ಗೊತ್ತಾಗ್ತಿದೆಯಾ? ಕೋಸಲ, ಇಲ್ಲಿ ಕೋಸಲ ಇದೆ, ನೀವು ಓದ್ಕೋಬಹುದು ಈ ಕಡೆ. ಓಕೆನಾ? ಓಕೆ, ಇದು ಸಹ ರಿಪೀಟೆಡ್ ಕ್ವಶನ್. ಯಾವ ದೇವತೆ ಅಲ್ಲ ಅಂತ ಕೇಳಿದ್ರೆ ಅಷ್ಟೇ ಗೊತ್ತಾಗ್ತಿದೆ. ಇದೆಲ್ಲ ತುಂಬ ಸತಿ ಕ್ವಶನ್ಸ್ ಕೇಳಿರೋದು ಕಂಡು ಹುಡುಗರ. ನೀವು ನನಗೆ ಹೇಳಿದಲ್ಲ 50 ರಿಂದ 60 ಕ್ವಶನ್ಸು ರಿಪೀಟೆಡ್ ಇದೆ. ರಾಜ ಹರ್ಷವರ್ಧನನ ಭಾಸ ಕಾಳಿದಾಸನಿಗೆ ಹೋಲಿಸಲಾಗಿದೆ ಅನ್ನೋ ಬಗ್ಗೆ ಕೇಳಿದರೆ, ಹರ್ಷವರ್ಧನನ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ ಗೊತ್ತಾಗ್ತದೆ. ಅದರಲ್ಲಿ ಕಾಳಿದಾಸ, ಅದ್ರ ಮೇಲೆ ನೆಕ್ಸ್ಟು ಶ್ರೀಲಂಕಾದ ಮೇಲೆ ದಾಳಿ ಮಾಡಿದ ಅರಸ. ಇಲ್ಲಿ ಏನಂತಾರೆ ಡೈರೆಕ್ಟಾಗಿ ಕರಿಕಾಲ ಚೋಳ ಅಂತ ಕೇಳಿದರೆ ಅವನು ಏನು ಮಾಡಿದರೆ ಸಿಂಹಳ ಅಂತ ಕೊಟ್ಟಿದ್ದಾರೆ. ಸಿಂಹಳ ಅಂತ ಕರೀತಾರೆ ಗೊತ್ತಾಗ್ತದೆ. ಸಿಂಹಳ ಅಂತಂದರೆ ಅಥವಾ ಸಿಲೋನ್ ಅಂತ ಕರೀತಾರೆ. ಸಿಲೋನ್ ಅಂದರೆ ಈಗಿನ ಶ್ರೀಲಂಕಾ ಗೊತ್ತಾಗ್ತಿದೆಯಾ? ಗೊತ್ತಿರಬೇಕು. ಅದು ಸಹ ನೇರವಾದ ಕರಿಕಾಲ ಚೋಳ ಆನ್ಸರ್. ಓಕೆ, ಹಿಂಗೆ ಸೂರ್ ಮನೆತನದ ಬಗ್ಗೆ ಕೇಳಿದರೆ ಶೇರ್ಷಾ ಸೂಯಿ ಬಗ್ಗೆ ಪ್ರಶ್ನೆ ಬಂದಿದೆ. ಶೇರ್ಷಾ ಸೂಯಿ ಬಗ್ಗೆ ನೀವು ಓದಿದ್ರೆ ಅದರಲ್ಲಿ ಆನ್ಸರ್ ಎಲ್ಲ ಸಿಕ್ಕುತ್ತೆ. ಇದು ನಾವು ಹೇಳ್ಬೇಕಾಗಿರೋ ನಿಮಗೆ ಕಾನ್ಸೆಪ್ಟ್ ಹೇಳ್ಬೇಕು. ಯಾಕೆಂತಂದರೆ ಕಾನ್ಸೆಪ್ಟ್ ಓರಿಯೆಂಟೆಡ್ ಪ್ರಶ್ನೆಗಳನ್ನ ಓದಿದ್ರೆ ನಿಮ್ಗೆ ಹೇಳಿದೆ ಗುರುದಾಸ್ ಇದ್ರು ಸೇಮ್ ನೇರವಾಗಿ ಅವ್ರ ಮೇಲೆ ಕ್ವಶನ್ಸ್ಗಳನ್ನ ಗುರುವಿಂದ ಎಲ್ಲ ಇದರಲ್ಲಿ ಡೀಟೇಲ್ಸಾಗಿ ಕೊಟ್ಟಿದ್ದೀವಿ. ಕಾನ್ಸೆಪ್ಟ್ ಓದಿದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಡೈಲಿ
ನಾನು ಹೇಳಿದೆ 1600 ಪೇಜಸ್ ಇದೆ, ಹೆಂಗೆ ಓದೋದು ಡೈಲಿ 100 ಪೇಜ್ ಓದಿದ್ರು ನಿಮಗೆ ಹೋಗುತ್ತೆ. ಎಲ್ಲ ಯೋಜನೆಗಳ ಮೇಲೆ ಕ್ವಶನ್ಸ್ ಕೇಳಿದರೆ ಗೊತ್ತಾಗ್ತದೆ. ಯೋಜನೆ ಮೇಲೆ ಎಷ್ಟು ಒಂದು 200-250 ಯೋಜನೆಗಳನ್ನ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಭಾರತದ ಇಲ್ಲಿ ಇದು ಮೇನ್ ಇಂಪಾರ್ಟೆಂಟ್ ಕರ್ನಾಟಕ ಪೊಲೀಸ್ ರಾಜ್ಯ ವ್ಯವಸ್ಥೆ ಬಗ್ಗೆ ಕೊಟ್ಟಿದ್ವಿ. ನೋಡಿ ನಾವು ಹೇಳಿದ್ವಿ, ಎರಡನೇ ಪ್ರಸ್ತುತ ಯಾರಿದ್ದಾರೆ, ಇವರಿದ್ರು, ಈಗ ಚೇಂಜ್ ಆಗಿದ್ದಾರೆ, ಜನರಲ್ ಅನಿಲ್ ಚೌಹಾಣ್ ಅಲ್ವಾ. ಯಾರು ಕೇಳಿದ್ರು ಮೂರನೇ ಚೀಫ್ ಡಿಫೆನ್ಸ್ ಆಗಿ ಅಧಿಕಾರ ಸ್ವೀಕರಿಸಿದವರು. ಆದರೆ ಎರಡನೇ ಚೀಫ್ ಡಿಫೆನ್ಸ್ ಸ್ಟಾಫ್ ಯಾರು ಅಂತ ಕ್ವಶನ್ಸ್ ಕೇಳಿದ್ದಾರೆ. ಮೂರನೇದು ಅವರೇ ಹೇಳ್ಬಿಟ್ಟು ಎರಡನೇದು ಕೇಳಿದ್ರೆ ನಾವು ಇಲ್ಲಿ ನೋಡಿ ಎರಡನೇದು ಕೊಟ್ಟಿದ್ದೀವಿ. ಅವಾಗ ಅಪ್ಡೇಟ್ ಆಗಿರಲಿಲ್ಲ. ಈಗ ಅದರಲ್ಲಿ ಎರಡನೇದು ಇವರಿದ್ದಾರೆ, ಜನರಲ್ ಅನಿಲ್ ಚೌಹಾಣ್. ಯಾರ ಆನ್ಸರ್ ಹಾಕಿದರೆ ಆಗುತ್ತೆ. ಅಂದರೆ ಏನಕ್ಕೆ ನಾವು ಮಾಡಿದ್ದೀವಿ ಈ ಪುಸ್ತಕಗಳ ಉದ್ದೇಶ ಅಂತಂದರೆ ಎಲ್ಲ ಪರೀಕ್ಷೆಗಳಿಗೂ ಯೂಸ್ ಆಗೋ ಥರ, ಒಂದೇ ಬರೀ ನಾಟ್ ಓನ್ಲಿ PC PSAಗಲ್ಲ, ಎಲ್ಲ ಪರೀಕ್ಷೆಗಳಿಗೆ ಯೂಸ್ ಆಗಬೇಕು ಈ ಪುಸ್ತಕ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಿದ್ದೀವಿ. ನಿಮಗೆ ವಿಚಾರ ಅರ್ಥ ಆಗಿದೆ ಅನ್ಕೊತೀನಿ. ಯಾಕೆಂತಂದರೆ ಇಲ್ಲಿ ಎಲ್ಲದೂ ಕವರ್ ಆಗಿದೆ ಆಲ್ಮೋಸ್ಟ್ ಆಲು. ಇದರಲ್ಲಿ ಆಲ್ಮೋಸ್ಟ್ KE ಮತ್ತು KPSC ಸಿಲೆಬಸ್ನ ನಾವು ಕವರ್ ಮಾಡಿದ್ವಿ. ಬೇಕಾದ್ರೆ ನಿಮಗೆ ನೋಡಿದ್ರೆ ಆ ವಿಚಾರ ಸಬ್ಜೆಕ್ಟ್ಸ್ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲ ಟಾಪಿಕ್ಸ್ನು ಕವರ್ ಮಾಡಿದ್ವಿ. KPSC UPSC ಮತ್ತು KE ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನ ಒಂದು ಬುಕ್ಕಲ್ಲೇ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಅದಕ್ಕೆ ಸ್ವಲ್ಪ ಜಾಸ್ತಿ ಪೇಜಸ್ ಆಗಿರ್ಬೋದು. ನೀವು ನೋಡಿಕೊಂಡ್ರೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ವಿ. ಮತ್ತು ನೈತಿಕತೆ, ಪೊಲೀಸ್ ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಆಡ್ ಮಾಡಿದ್ದೀವಿ. ಜೊತೆ ಕಂಪ್ಯೂಟರ್ ಕೊಟ್ಟಿದ್ವಿ. 21 ರಾಜ್ಯಗಳು ಮತ್ತು 21 ಅಂತೀನಿ ಸರಿ ರಾಜ್ಯಗಳು, ದೇಶಗಳು, ಒಂದು 190 ದೇಶಗಳ ಬಗ್ಗೆ ಮಾಹಿತಿನ QR ಕೋಡಲ್ಲಿ ಕೊಟ್ಟಿದ್ದೀವಿ. ನೀವು ಆ QR ಕೋಡಲ್ಲಿ ಓದಿದ್ರೆ ಅದರಲ್ಲಿರೋ ಎಲ್ಲ ಮಾಹಿತಿಗಳು ಸಿಗುತ್ತೆ ಅಂತ ಹೇಳ್ತಾ, ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋಗಳಲ್ಲಿ VIP ಟಾಪಿಕ್ಸ್ ಬಗ್ಗೆ ಟಾಪಿಕ್ಸ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿರೋ ಬುಕ್ಕಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ನು ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಇದನ್ನು ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾಕೆಂದರೆ ತುಂಬ ಜನ ಹುಡುಗರು ಬುಕ್ ದಪ್ಪ ಇದೆ ಸರ್, ಹೆಂಗೆ ಓದೋದು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಆಗಿದ್ದಾರೆ. ಗೊತ್ತಾಗ್ತದೆ, ಭಯಪಡೋ ಅವಶ್ಯಕತೆ ಇಲ್ಲ. ಡೈಲಿ ನೀವು 50-60 ಪೇಜ್ ಓದ್ತಾ ಹೋದರೆ ಒಂದು 20-25 ದಿನದಲ್ಲೇ ಪುಸ್ತಕನೇ ಮುಗಿದೋಗುತ್ತೆ. ಗೊತ್ತಾಗ್ತದೆ. ಒಂದು 4-5 ಸತಿ ರಿವಿಷನ್ಸ್ ಮಾಡಿದ್ರಿ ಅಂತಂದರೆ ನಿಮಗೆ ಎಲ್ಲ ಟಾಪಿಕ್ಸು ಕವರ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಏನೇ ಎನ್ಕ್ವೈರೀಸ್ ಇದ್ದಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.